ಮೇಡಮ್ ಈ ಒಂದು ನಮಸ್ತೆ ಮೇಡಮ್. ಹೇಳಿ ಸರ್. ಹಲೋ, ಹೇಳಿ ಸರ್. ಕೇಳಿಸಿದೆ ಮೇಡಮ್? ಹಾ, ಕೇಳಿಸ್ತಿದೆ ಹಾ ಸರ್. ಮೇಡಮ್ ನಮಸ್ತೆ. ಈ ಒಂದು ಆನ್ಲೈನ್ ಕಾರ್ಯಾಗಾರಕ್ಕೆ ತಮಗೆ ಸ್ವಾಗತ. ಆ, ಸ್ನೇಹಿತರೆ, ಸಹ್ಯಾದ್ರಿ ಸಿಂಚನ ವಾಟ್ಸಪ್ ಸಮೂಹದ ವತಿಯಿಂದ ನಮ್ಮೆಲ್ಲ ದೃಷ್ಟಿ ವಿಶ್ವಾಸಿ ಸಹೋದರ ಸಹೋದರಿಯರಿಗೆ ಮುಂಬರುವ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತೆ ಪೂರ್ವ ಸಿದ್ಧತೆಯನ್ನ ಹೇಗೆ ಮಾಡಬೇಕು, ತಯಾರಿಯನ್ನ ಹೇಗೆ ನಡೆಸಬೇಕು ಅಂತೇಳಿ ಅನುಕೂಲವಾಗ್ಲಿ ಅಂತೇಳಿ ಈ ಒಂದು ಆನ್ಲೈನ್ ಕಾರ್ಯಾಗಾರಗಳನ್ನ ದಿನನಿತ್ಯವೂ ನಡೆಸ್ತಾ ಇದ್ದೇವೆ. ಈ ದಿನದ ಒಂದು ವಿಷಯ ರಾಜ್ಯಶಾಸ್ತ್ರದ ವಿಷಯದ ಕುರಿತಾಗಿ ಇಂದಿನ ಸಂಪನ್ಮೂಲ ವ್ಯಕ್ತಿಗಳಾದ ಪುಣ್ಯ ಮೇಡಮ್ ರವರು ತಮ್ಮೆಲ್ಲರಿಗೂ ರಾಜ್ಯಶಾಸ್ತ್ರದ ಬಗ್ಗೆ ಮಾಹಿತಿಗಳನ್ನ ಹೇಗೆ ಈ ಒಂದು ವಿಷಯದ ಕುರಿತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗಬೇಕು ಅಂತೇಳಿ ತಮ್ಮೆಲ್ಲರಿಗೂ ಈ ದಿನ ಅವರ ಒಂದು ವಿಚಾರವನ್ನ ಮಂಡನೆ ಮಾಡಲಿದ್ದಾರೆ. ಸಮೂಹದ ಎಲ್ಲಾ ಸದಸ್ಯರ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ಈ ಒಂದು ಕಾರ್ಯಾಗಾರಕ್ಕೆ ಮೇಡಮ್ ನಿಮ್ಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸ್ಟಾರ್ಟ್ ಮಾಡೋದು ಸರ್. ಮೇಡಮ್ ಸ್ಟಾರ್ಟ್ ಮಾಡಿ ಮೇಡಮ್. ಓಕೆ. ನಾನ್ ಮಾಡ್ತಿರೋದು ಇವತ್ತು ಪೊಲಿಟಿ. ಮೊದಲನೇದಾಗಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಇವತ್ತು. ನೆಕ್ಸ್ಟ್ ಮುಂದೆ ಹೋಗ್ತಾ ಹಂಗೆ ಬೇರೆ ಬೇರೆ ಟಾಪಿಕ್ಸ್ ಗಳನ್ನ ಡಿಸ್ಕಸ್ ಮಾಡೋಣ. ಮೊದಲನೇ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನ ಫಸ್ಟ್ ಐಡಿಯಾ ಕೊಟ್ಟಿದ್ ಯಾರು ಅಂತ ಹೇಳಿದ್ರೆ 1934ರಲ್ಲಿ MN ರಾಯ್ ಅಂತ ಹೇಳೋರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನ ನಾವು ಫಾರ್ಮ್ ಮಾಡ್ಬೇಕು ಅಂತ ಹೇಳಿ ಒಂದು ಐಡಿಯಾ ಕೊಡ್ತಾರೆ 1934ರಲ್ಲಿ. ಹಾಗೆ 1935ರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕಡೆಯಿಂದ ಫಸ್ಟ್ ಅಫಿಷಿಯಲ್ ಆಗಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನ ಫಾರ್ಮ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಫಸ್ಟ್ ಡಿಮ್ಯಾಂಡ್ ಮಾಡ್ತಾರೆ 1935ರಲ್ಲಿ. ಇನ್ನ ನೆಕ್ಸ್ಟ್ 1938ರಲ್ಲಿ ಜವಾಹರ್ಲಾಲ್ ನೆಹರು ಅವರು ಕಾಂಗ್ರೆಸ್ನ ಪರವಾಗಿ ಏನಂದ್ರೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ನಾವೇನ್ ಫಾರ್ಮ್ ಮಾಡ್ತೀವಿ ಅದು ಬೇರೆ ಯಾರು ಹೊರ್ಗಡೆ ಅವ್ರ ಇಂಟರ್ಫರೆನ್ಸ್ ಇರಬಾರ್ದು, ಎಲ್ಲಾ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಇರುವಂತವ್ರು ಇಂಡಿಯನ್ಸೇ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡ್ತಾರೆ 1938. Current view, 0 app. Audio sort, Zoom, leave, recording, mute my audio, mute my audio. Hello? Hello? ಮೇಡಮ್ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ನೀವು ಅನ್ಮ್ಯೂಟ್ ಮಾಡಿ ಮಾತಾಡಿ ಮೇಡಮ್. ಎಲ್ಲಾರನ್ನು ಮ್ಯೂಟ್ ಮಾಡೀನಿ, ಸೊ ಹಾಗಾಗಿ ನೀವು ಅನ್ಮ್ಯೂಟ್ ಮಾಡಿ ಮೇಡಮ್. ಹಲೋ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಹಲೋ Sir, I think madam is left, sir. ಮೇಡಮ್ ವಾಯ್ಸ್ ಕೇಳಿಸ್ತಿದ್ಯಾ? ಹಾ ಸರ್, ಕೇಳಿಸ್ತಿದೆ. ಅದೇ ಮೇಡಮ್, ಎಲ್ಲಾರನ್ನು ಮ್ಯೂಟ್ ಆಲ್ ಮಾಡಿದ್ದೆ, ನೀವು ಅನ್ಮ್ಯೂಟ್ Okay. ಮಾಡ್ಕೊಂಡು ಮಾತಾಡಿ ಅಂತ ಓಕೆ. ಹೇಳಿದಕ್ಕೆ. ಹಾ ಸರ್, ಆಗಿದೆ. ಹಾ ಕಂಟಿನ್ಯೂ ಮಾಡಿ ಮೇಡಮ್. ಓಕೆ ಸರ್. ಫೈನಲ್ ಆಗಿ ಈ ಡಿಮ್ಯಾಂಡ್ ನಾವು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನ ನಾವು ಯಾವಾಗ ಬ್ರಿಟಿಷ್ ಅವರು ನಮ್ಮಿಂದ ಯಾವಾಗ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಂದ್ರೆ 1942ರಲ್ಲಿ ಇದನ್ನ ಅಕ್ಸೆಪ್ಟ್ ಮಾಡ್ಕೊಂತಾರೆ. ಅದು ಆಗಸ್ಟ್ ಆಫರ್ ನ ಮೂಲಕ ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನ ಫಾರ್ಮ್ ಮಾಡ್ಬೇಕು ಅಂತ ಹೇಳಿ ಅಕ್ಸೆಪ್ಟ್ ಮಾಡ್ಕೊಂತಾರೆ. ಹಾಗೆ ನೆಕ್ಸ್ಟ್ ಕ್ಯಾಬಿನೆಟ್ ಮಿಷನ್ ಬರುತ್ತೆ. ಕ್ಯಾಬಿನೆಟ್ ಹಂಗೆ ನಿಮ್ಗೆ ಏನಂದ್ರೆ ಆಗಸ್ಟ್ ಆಫರ್ ಯಾವಾಗ ಬಂತು ಅಂತ ಕೇಳ್ಬೋದು ಎಕ್ಸಾಮ್ ಅಲ್ಲಿ 1940ರಲ್ಲಿ ಅಂತ ನೆನ್ಪಿಟ್ಕೋಬೇಕು. ಹಾಗೆ ನೆಕ್ಸ್ಟ್ ಕ್ಯಾಬಿನೆಟ್ ಮಿಷನ್ ಇಂಡಿಯಾಗೆ ಸೆಂಡ್ ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ ಆ ಟೈಮಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನ ನಾವು ಫಾರ್ಮ್ ಮಾಡ್ತೀವಿ ಕ್ಯಾಬಿನೆಟ್ ಮಿಷನ್ ಪ್ರಕಾರ. ಸೊ ಈಗ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಏನ್ ಕಂಪೋಸಿಷನ್ ಇತ್ತು ಅಂತ, ಯಾರ್ಯಾರಿದ್ರು, ಹೇಗಿತ್ತು ಅಂತ ಹೇಳ್ಬಿಟ್ಟು, ಮೊದಲನೇದಾಗಿ ಟೋಟಲ್ ಸ್ಟ್ರೆಂತ್ ಇದ್ದಿದ್ದು 389 ಸ್ಟ್ರೆಂತ್ ಇದ್ದಿದ್ದು. ಹಾಗೆ ಅದರಲ್ಲಿ 296 ಸೀಟ್ಸ್ ಕಾಂಗ್ರೆಸ್ಸಿಗೆ, ಬ್ರಿಟಿಷ್ ಇಂಡಿಯಾಗೆ ಅಂತ ಅಲೋಕೇಟ್ ಆಗಿರುತ್ತೆ. ಹಾಗೆ 93 ಸೀಟ್ಸ್ ಪ್ರಿನ್ಸ್ಲಿ ಸ್ಟೇಟಿಗೆ ಅಂತ ಅಲೋಕೇಟ್ ಆಗಿರುತ್ತೆ. ಆ ಏನು ಬ್ರಿಟಿಷ್ ಇಂಡಿಯಾಗೆ ಏನ್ ಅಲೋಕೇಟ್ ಆಗಿರುತ್ತೆ 296 ಸೀಟು, ಆ 296 ಸೀಟಲ್ಲಿ 292 ಸೀಟ್ ಏನಿರುತ್ತೆ ಅದು
ಗವರ್ನರ್ ಪ್ರಾವಿನ್ಸ್ಗೆ ಅಲೋಕೇಟ್ ಆಗಿರುತ್ತೆ. ಹಾಗೆ ಇನ್ನ ಮಿಕ್ಕಿದ ಏನ್ 4 ಇರುತ್ತೆ ಅದು ಚೀಫ್ ಕಮಿಷನರ್ ಪ್ರಾವಿನ್ಸ್ ಏನಿರುತ್ತೆ ಅದಕ್ಕೆ ಅಲೋಕೇಟ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಏನಂದ್ರೆ ಇಲ್ಲಿ ಒಂದು ಮಿಲಿಯನ್ ಪಾಪ್ಯುಲೇಷನ್ಗೆ 1 ಸೀಟನ್ನ ಅಲೋಕೇಟ್ ಮಾಡಿರ್ತಾರೆ ಯಾವಾಗ್ಲೂ. ಅಂಡ್ ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ಮುಸ್ಲಿಂ ಮತ್ತೆ ಸಿಖ್ಸ್ ಮತ್ತೆ ಜನರಲ್ಸ್ ಅಂತ ಡಿವೈಡ್ ಮಾಡಿ ಎಲ್ಲರಿಗೂ ಸೀಟನ್ನ ಅಂದ್ರೆ 3 ಕೆಟಗರಿಲಿ ಅಲೋಕೇಟ್ ಮಾಡ್ತಾರೆ. ಅಂದ್ರೆ ಅವ್ರ ಪಾಪ್ಯುಲೇಷನ್ ತಕ್ಕಂಗೆ ಆ ಸೀಟ್ಸ್ ನ ಅಲೋಕೇಟ್ ಮಾಡಿರ್ತಾರೆ. ಹಾಗೆ ಇದ್ರಲ್ಲಿ ಏನಂದ್ರೆ ನಾವು ವೋಟಿಂಗ್ ಯಾವ ತರ ನಡೀತಾ ಇತ್ತು ಅಂದ್ರೆ ಪ್ರೊಪೋರ್ಷನಲ್ ರೆಪ್ರೆಸೆಂಟೇಷನ್ ಬೈ ಮೀನ್ಸ್ ಆಫ್ ಸಿಂಗಲ್ ಟ್ರಾನ್ಸ್ಫರೆನ್ಸ್ ವೋಟ್ ಅಂತ ಕರಿತೀವಿ. ಅಂದ್ರೆ ನಮ್ ರಾಜ್ಯಸಭಾದಲ್ಲಿ ಇವಾಗ ನಾವು ಯೂಸ್ ಮಾಡ್ತಾ ಇರುವಂತ ಮೆಥಡ್ ಇದೆ. ಅದೇ ಮೆಥಡ್ ನ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಎಲೆಕ್ಟ್ ಮಾಡ್ಬೇಕಾದ್ರೆ ಅದೇ ಮೆಥಡ್ ನ ಯೂಸ್ ಮಾಡಿದ್ರು. ಹಾಗೆ ನೆಕ್ಸ್ಟ್ ಬಂದು ಹಾಗೆ ನಾಮಿನೇಟೆಡ್ ಮೆಂಬರ್ಸ್ ಕೂಡ ಇದ್ರು. ಪ್ರಿನ್ಸ್ಲಿ ಸ್ಟೇಟ್ ಗೆ ಏನು ಸೀಟ್ಸ್ ಅಲೋಕೇಟ್ ಆಗಿತ್ತು ಆ ಸೀಟ್ಸ್ ಎಲ್ಲ ಏನಂದ್ರೆ ರಾಜ್ರು ಯಾರಿರ್ತಾರೆ ಆ ಸ್ಟೇಟ್ ಅವ್ರನ್ನ ನಾಮಿನೇಟ್ ಮಾಡ್ತಾ ಇದ್ರು. ಸೊ ಇದು ನಾವೇನಂತ ಹೇಳ್ಬೋದು ಅಂದ್ರೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ನಾಮಿನೇಟೆಡ್ ಮೆಂಬರ್ಸ್ ಕೂಡ ಇದ್ರು ಹಾಗೆ ಎಲೆಕ್ಟೆಡ್ ಮೆಂಬರ್ಸ್ ಕೂಡ ಇದ್ರು. ನೆಕ್ಸ್ಟ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಯಾವಾಗ ಫಸ್ಟ್ ಮೀಟಿಂಗ್ ಆಗಿದ್ ಯಾವಾಗ ಕೇಳ್ಬೋದು. ಯಾವಾಗ ಆಗಿದ್ದು ಫಸ್ಟ್ ಮೀಟಿಂಗ್ ಅಂತ ಹೇಳ್ಬಿಟ್ಟು ಡಿಸೆಂಬರ್ 9, 1946ರಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿದು ಫಸ್ಟ್ ಮೀಟಿಂಗ್ ಸ್ಟಾರ್ಟ್ ಆಗಿದ್ದು. ಅವಾಗ ಸ್ಟಾರ್ಟ್ ಆದಾಗ ಮೊದಲನೇ ಸಲ ಯಾರು ಅಂದ್ರೆ ಪ್ರೆಸಿಡೆಂಟ್ ಆಗಿದ್ರು ಅಂತ ಪ್ರೆಸಿಡೆಂಟ್ ಆಗಿದ್ದವರು ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅಂತ ಹೇಳಿ. ಇದು ಇಂಪಾರ್ಟೆಂಟ್, ಇದನ್ನ ನೆನ್ಪಿಟ್ಕೋಬೇಕು. ಅಂದ್ರೆ ಟೆಂಪರರಿ ಆಗಿ ಅವ್ರನ್ನ ಪ್ರೆಸಿಡೆಂಟ್ ಅಂತ ಹೇಳಿ ಆವಾಗ ಅಂದ್ರೆ ಫ್ರೆಂಚ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ ಅದನ್ನ ಫಾಲೋ ಮಾಡ್ಕೊಂಡು ಸಚ್ಚಿದಾನಂದ ಸಿನ್ಹಾ ಅನ್ನೋರ್ನ ಟೆಂಪರರಿ ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಅದಾದ್ಮೇಲೆ ಪರ್ಮನೆಂಟ್ ಆಗಿ ರಾಜೇಂದ್ರ ಪ್ರಸಾದ್ ಅವರು ಪ್ರೆಸಿಡೆಂಟ್ ಆಗ್ತಾರೆ. ಹಾಗೆ ವೈಸ್ ಪ್ರೆಸಿಡೆಂಟ್ ಆಗಿ ಇಬ್ರು ಇರ್ತಾರೆ. ಅದು ಎಚ್.ಸಿ. ಮುಖರ್ಜಿ ಅಂತ ಹೇಳಿ ಹಾಗೆ ವಿ.ಟಿ. ಕೃಷ್ಣಮಾಚಾರಿ ಅಂತ ಹೇಳಿ. ಇದು ತುಂಬಾ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ. ಮೊದಲನೇ ಬಾರಿಗೆ ಯಾರಿರ್ತಾರೆ ಸಚ್ಚಿದಾನಂದ ಸಿನ್ಹಾ ಇರ್ತಾರೆ. ಅವರು ಟೆಂಪರರಿ ಆಗಿ ಇರೋದು ಆದ್ರೆ ಪರ್ಮನೆಂಟ್ ಆಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಪ್ರೆಸಿಡೆಂಟ್ ಆಗಿರ್ತಾರೆ. ಹಾಗೆ ವೈಸ್ ಪ್ರೆಸಿಡೆಂಟ್ ಆಗಿ ಎಚ್.ಸಿ. ಮುಖರ್ಜಿ ಹಾಗೆ ವಿ.ಟಿ. ಕೃಷ್ಣಮಾಚಾರಿ ಇರ್ತಾರೆ. ಮತ್ತೆ ಇಲ್ಲಿ ಏನ್ ಹೇಳ್ತೀವಿ ಅಂದ್ರೆ ನಾವು ಇವಾಗ ಪ್ರಿಯಾಂಬಲ್ ಏನಿದೆ ಆ ಪ್ರಿಯಾಂಬಲ್ ಬಂದಿರೋದು ಈ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಏನ್ ಪಾಸ್ ಮಾಡಿದರೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಲಿ ಅದನ್ನ ನಾವು ಏನೋ ಬೇಸ್ ಆಗಿ ಇಟ್ಕೊಂಡು ಈ ಪ್ರಿಯಾಂಬಲ್ ಬಂದಿರೋದು. ಆ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಏನಿದೆ ಅದನ್ನ ಪಾಸ್ ಮಾಡಿದವರು ಜವಾಹರ್ಲಾಲ್ ನೆಹರು. ಆಬ್ಜೆಕ್ಟಿವ್ ರೆಸಲ್ಯೂಷನ್ ಅಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೇನ್ ಆಗಿ ಅಂದ್ರೆ ಬೇಸಿಕ್ ಥಿಂಗ್ ಏನ್ ಇರ್ಬೇಕು ಅಂತ ಹೇಳಿ ಅದು ಕೆಲವೊಂದು ಪಾಯಿಂಟ್ಸ್ ಗಳನ್ನ ಅವರು ಅಲ್ಲಿ ಏನೋ ಪಾಸ್ ಮಾಡ್ತಾರೆ. ಅದ್ ಯಾವಾಗ ಪಾಸ್ ಆಗಿದೆ ಅಂದ್ರೆ ಜನವರಿ 22, 1947ರಲ್ಲಿ ಆಬ್ಜೆಕ್ಟಿವ್ ರೆಸಲ್ಯೂಷನ್ ನ ಜವಾಹರ್ಲಾಲ್ ನೆಹರು ಅವರು ಪಾಸ್ ಮಾಡ್ತಾರೆ. ಹಾಗೆ ನೆಕ್ಸ್ಟ್ ಇಂಡಿಪೆಂಡೆಂಟ್ ಆಕ್ಟ್ ಬರುತ್ತೆ. ಇಂಡಿಪೆಂಡೆಂಟ್ ಆಕ್ಟ್ ಅಲ್ಲಿ ಏನೇನ್ ಚೇಂಜಸ್ ನ ತಗೋಬರ್ತಾರೆ ಅಂತ ಹೇಳ್ಬಿಟ್ಟು ಇಂಡಿಪೆಂಡೆಂಟ್ ಆಕ್ಟ್ 1947 ಅಲ್ಲಿ ಅವಾಗ ಯಾರು ನಮ್ಮ ಇಂಡಿಯಾದಲ್ಲಿ ಗವರ್ನರ್ ಜನರಲ್ ಯಾರಾಗಿರ್ತಾರೆ ಅವಾಗ ಅಂತ ಅವಾಗ ಗವರ್ನರ್ ಜನರಲ್ ಮೌಂಟ್ ಬ್ಯಾಟನ್ ಆಗಿರ್ತಾರೆ. ಸೊ ಅವ್ರೇನ್ ಮಾಡ್ತಾರೆ ಅಂದ್ರೆ ಜನವರಿ 3, 1947ರಲ್ಲಿ ಮೌಂಟ್ ಬ್ಯಾಟನ್ ಪ್ಲಾನ್ ಅಂತ ತಗೋಬರ್ತಾರೆ. ಅದ್ರ ಪ್ರಕಾರ ಏನಂತಂದ್ರೆ ಇದು ಅವರು ನಮ್ಮ ಇಂಡಿಯಾಗೆ ಸ್ವತಂತ್ರ ಕೊಡೋದಕ್ಕೆ ಒಪ್ಕೊಂತಾರೆ. ಅವಾಗ ಇದು ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ 1947 ಏನಿರುತ್ತೆ ಅದನ್ನ ಪಾಸ್ ಮಾಡ್ತಾರೆ. ಅದನ್ನ ಪಾಸ್ ಮಾಡಿದಾಗ ಇಲ್ಲಿ ಏನೇನ್ ಚೇಂಜಸ್ ಗಳಾಗುತ್ತೆ ಅಂತ ಮೊದಲನೇದಾಗಿ ಏನಂತಂದ್ರೆ ಏನ್ ಡಿಕ್ಲೇರ್ ಮಾಡ್ತಾರೆ ಅಂದ್ರೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಏನಿರುತ್ತೆ ಅದು ಫುಲ್ಲಿ ಸಾವರಿನ್ ಆಗಿರುತ್ತೆ. ಅಂದ್ರೆ ಅದನ್ನ ಕ್ವಶನ್ ಮಾಡೋರು ಯಾರು ಇರಲ್ಲ, ಅವರೇ ಫುಲ್ ಸಾವರಿನ್ ಆಗಿರ್ತಾರೆ ಅಂತ ಹೇಳ್ತಾರೆ. ಹಂಗೆ ಅದೇ ಅಸೆಂಬ್ಲಿ ಏನ್ ಮಾಡುತ್ತೆ ನಮ್ಮ ಲಾ ಏನ್ ಬೇಕಾಗಿರುತ್ತೆ ಇಂಡಿಯಾಗೆ ಅದನ್ನ ಕೂಡ ಅದೇ ಪಾಸ್ ಮಾಡುತ್ತೆ ಆ ಅಸೆಂಬ್ಲಿನೇ ಅಂತ ಹೇಳ್ತಾರೆ. ಹಂಗೆ ಎರಡನೇದು ಏನಂದ್ರೆ ಅದೇ ಲೆಜಿಸ್ಲೇಟಿವ್ ಬಾಡಿ ಆಗಿ ಆಕ್ಟ್ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ ಕಾನ್ಸ್ಟಿಟ್ಯೂಯೆಂಟ್ ಬಾಡಿ ಆಗಿ ಇರುತ್ತೆ. More participants. Zoom. Close button. ಕಾನ್ಸ್ಟಿಟ್ಯೂಯೆಂಟ್ ಬಾಡಿ ಆಗು ಇರುತ್ತೆ ಹಾಗೆ ಲೆಜಿಸ್ಲೇಟಿವ್ ಬಾಡಿ ಆಗು ಇರುತ್ತೆ. Zoom. Leave. But recording. Mute my audio. Start. Mute my audio. ಮೊದಲನೇದಾಗಿ ಲೆಜಿಸ್ಲೇಟಿವ್ ಬಾಡಿಗೆ ಯಾರು ಚೇರ್ ಮಾಡೋದು ಯಾರು ಅಂದ್ರೆ ಜಿ.ವಿ. ಮಾವಲಂಕರ್. ಇಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಬಂದಾಗ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಇರ್ತಾರೆ. ಹಾಗೆ ಲೆಜಿಸ್ಲೇಟಿವ್ ಬಾಡಿ ಬಂದಾಗ ಜಿ.ವಿ. ಮಾವಲಂಕರ್ ಇರ್ತಾರೆ. ಹಾಗೆ ನೆಕ್ಸ್ಟ್ 3ನೇ ಪಾಯಿಂಟ್ ಬಂದು ಮುಸ್ಲಿಂ ಲೀಗ್ ಏನಿರುತ್ತೆ ಫಸ್ಟ್ ಟೋಟಲ್ ಆಗಿ ನಮ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಏನಿರುತ್ತೆ ಅದರಲ್ಲಿ ಸ್ಟ್ರೆಂತ್ ಎಷ್ಟಿರುತ್ತೆ 389 ಇರುತ್ತೆ. ಬಟ್ ಅದನ್ನ 299ಗೆ ರಿಡ್ಯೂಸ್ ಮಾಡ್ತಾರೆ. ಯಾಕೆ ರಿಡ್ಯೂಸ್ ಮಾಡ್ತಾರೆ ಅಂದ್ರೆ ಪಾಕಿಸ್ತಾನ ಪಾರ್ಟಿಷನ್ ಮಾಡ್ಬೇಕಂತ ಹೇಳಿ ಅವಾಗ ಡಿಸೈಡ್ ಆಗಿರುತ್ತೆ. ಸೊ ಅಲ್ಲಿದ್ದಂತ ಮೆಂಬರ್ಸ್ ಕಡಿಮೆ ಆಗ್ತಾರೆ. ಆದ್ರಿಂದ 389 ಇಂದ
299ಗೆ ಅದನ್ನ ಇಳಿಸ್ತಾರೆ. ಈ 3 ಚೇಂಜಸ್ ಇಂಡಿಪೆಂಡೆನ್ಸ್ ಆಕ್ಟ್ ಏನಿದೆ ಇದ್ರ ಮುಖಾಂತರ ಬಂದಂತದ್ದು. ಹಾಗೆ ನೆಕ್ಸ್ಟ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಇನ್ನ ಬೇರೆ ಏನ್ ಕೆಲಸ ಮಾಡ್ತು ಅಂದ್ರೆ ಲೆಜಿಸ್ಲೇಟಿವ್ ಬಾಡಿ ಆಗಿ ಬಿಟ್ಟು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆಗಿ ಬಿಟ್ಟು ಬೇರೆ ಇನ್ನೇನೆಲ್ಲ ಕೆಲಸ ಮಾಡ್ತು ಅಂತ ಕೊಡ್ಬೋದು, ಯಾವಾಗ ಆಯ್ತು ಏನು ಅಂತ ಹೇಳ್ಬಿಟ್ಟು. ಸೊ ಮೊದಲನೇದಾಗಿ ಏನಂದ್ರೆ ಕಾಮನ್ವೆಲ್ತ್ ಅಂತ ಏನ್ ಹೇಳ್ತೀವಿ ಅದಕ್ಕೆ ಇಂಡಿಯಾದು ಮೆಂಬರ್ಶಿಪ್ ನ ರಾಟಿಫೈ ಮಾಡ್ತಾರೆ. ಯಾವಾಗ? ಮೇ 1949ರಲ್ಲಿ. ಇದು ಇಂಪಾರ್ಟೆಂಟ್. ಇದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಮಾಡಿದಂತ ಇನ್ನೊಂದು ಕೆಲಸ ಇದು. ಕಾಮನ್ವೆಲ್ತ್ ಗೆ ಮೆಂಬರ್ಶಿಪ್ ನ ರಾಟಿಫೈ ಮಾಡ್ತಾರೆ. ಯಾವಾಗ? ಮೇ 1949ರಲ್ಲಿ. ಹಾಗೆ ನ್ಯಾಷನಲ್ ಫ್ಲಾಗ್ ಏನಿರುತ್ತೆ ಅದನ್ನ ಅಡಾಪ್ಟ್ ಮಾಡ್ಕೊಂತಾರೆ. ನ್ಯಾಷನಲ್ ಫ್ಲಾಗ್ ಅಡಾಪ್ಟ್ ಮಾಡ್ಕೊಂಡಿದ್ದೆ ಯಾವಾಗ? ಜುಲೈ 22 ಅಂದ್ರೆ ಜುಲೈ 22, 1947ರಲ್ಲಿ ನ್ಯಾಷನಲ್ ಫ್ಲಾಗ್ ನ ಅಡಾಪ್ಟ್ ಮಾಡ್ಕೊಂತಾರೆ. ಹಾಗೆ ಮೂರನೇದು ನ್ಯಾಷನಲ್ ಅಂತಮ್ ಏನಿರುತ್ತೆ ಅದನ್ನ ಕೂಡ ಅಡಾಪ್ಟ್ ಮಾಡ್ಕೊಂತಾರೆ. ಅದು ಯಾವಾಗ ಆಗೋದಂದ್ರೆ ಜನವರಿ 24, 1950. ಅವಾಗ ನ್ಯಾಷನಲ್ ಅಂತಮ್ ಕೂಡ ಅಡಾಪ್ಟ್ ಮಾಡ್ಕೊಂತಾರೆ. ಹಾಗೆ ನೆಕ್ಸ್ಟ್ ನ್ಯಾಷನಲ್ ಸಾಂಗ್ ಏನಿದೆ ಅದನ್ನ ಕೂಡ ಅಡಾಪ್ಟ್ ಮಾಡ್ಕೊಂತಾರೆ. ಯಾವಾಗ? ಅದು ಜನವರಿ 24, 1950ರಲ್ಲಿ. ಹಾಗೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವ್ರು ಏನಿರ್ತಾರೆ ಅವ್ರನ್ನ ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿ ಎಲೆಕ್ಟ್ ಮಾಡ್ತಾರೆ ಜನವರಿ 24, 1950ರಲ್ಲಿ. ಇವ್ರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ಫಾರ್ಮ್ ಮಾಡೋದಲ್ದಂತೆ ಬೇರೆ ಅದರ್ ಫಂಕ್ಷನ್ಸ್ ಏನ್ ಮಾಡಿದ್ರು ಅಂತ ಹೇಳಿದಾಗ ನಮ್ಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ನ್ಯಾಷನಲ್ ಫ್ಲಾಗ್, ನ್ಯಾಷನಲ್ ಆಂಥಮ್ ಅಂಡ್ ನ್ಯಾಷನಲ್ ಸಾಂಗ್ ಮತ್ತೆ ಫಸ್ಟ್ ಪ್ರೆಸಿಡೆಂಟ್ ಯಾರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವ್ರನ್ನ ಎಲೆಕ್ಟ್ ಮಾಡ್ತಾರೆ. ಹಾಗೆ ಕಾಮನ್ವೆಲ್ತ್ ಏನಿರುತ್ತೆ ಮೆಂಬರ್ಶಿಪ್ ನ ರಾಟಿಫೈ ಮಾಡ್ತಾರೆ. ಇದು ಯಾವ್ಯಾವಾಗ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊಬೇಕು, ಅದು ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಟೋಟಲ್ ಆಗಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಎಷ್ಟು ಸೆಷನ್ ಅನ್ನ ನಡೆಸ್ತು ಅಂತ ಹೇಳಿ 11 ಸೆಷನ್ ಅನ್ನ ನಡೆಸುತ್ತೆ 2 ವರ್ಷದಲ್ಲಿ. 2 ವರ್ಷ 11 ತಿಂಗಳು 18 ದಿನದಲ್ಲಿ ಇಷ್ಟು ಸೆಷನ್ 11 ಸೆಷನ್ ನಡೆಸುತ್ತೆ. ಹಾಗೆ ನೆಕ್ಸ್ಟ್ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಏನಿರುತ್ತೆ ಅಂದ್ರೆ ಅದನ್ನ ಎಲ್ಲ ಇವಾಗ ಏನಾಗಿರುತ್ತೆ ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ಆ ಕಡೆ ಈ ಕಡೆಯಿಂದ ಬಾರೋ ಮಾಡಿದ್ಮೇಲೆ ಅದನ್ನ ಒಂದ್ ಕಡೆ ಲಿಸ್ಟ್ ಮಾಡಿ ನೀಟಾಗಿ ಲೈಕ್ ಡ್ರಾಫ್ಟ್ ಮಾಡ್ಬೇಕಿರುತ್ತೆ. ಅದು ಆ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ಮಾಡಕ್ಕೆ 114 ದಿನ ತಗೊಂತಾರೆ. ಹಾಗೆ ಫೈನಲ್ ಸೆಷನ್ ಯಾವಾಗಿತ್ತು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿದು? ಜನವರಿ 24, 1950ರಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಫೈನಲ್ ಸೆಷನ್ ಕಂಡಕ್ಟ್ ಮಾಡಿರುತ್ತೆ. ಹಾಗೆ ಇದರಲ್ಲಿ ಕೆಲವೊಂದು ಕಮಿಟೀಸ್ ಗಳಿದೆ. ಆ ಕಮಿಟೀಸ್ ಗಳನ್ನ ಯಾರ್ಯಾರು ಹೆಡ್ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಕೇಳ್ತಾರೆ. ಯೂನಿಯನ್ ಪವರ್ಸ್ ಕಮಿಟಿ ಅಂತ ಹೇಳಿ. ಯೂನಿಯನ್ ಪವರ್ಸ್ ಕಮಿಟಿನ ಯಾರು ಹೆಡ್ ಮಾಡಿದ್ರು ಅಂತ ಹೇಳಿ? ಜವಾಹರ್ಲಾಲ್ ನೆಹರು. ಹಾಗೆ ಯೂನಿಯನ್ ಕಾನ್ಸ್ಟಿಟ್ಯೂಷನ್ ಕಮಿಟಿ ಅದನ್ನು ಕೂಡ ಜವಾಹರ್ಲಾಲ್ ನೆಹರುನೇ. ಹಾಗೆ ಪ್ರಾವಿನ್ಷಿಯಲ್ ಕಾನ್ಸ್ಟಿಟ್ಯೂಷನ್ ಕಮಿಟಿ ಅದನ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಹೆಡ್ ಮಾಡಿರ್ತಾರೆ. ಡ್ರಾಫ್ಟಿಂಗ್ ಕಮಿಟಿ ಇದು ತುಂಬಾ ಇಂಪಾರ್ಟೆಂಟ್. ಡ್ರಾಫ್ಟಿಂಗ್ ಕಮಿಟಿನ ಯಾರು ಹೆಡ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಅಂಬೇಡ್ಕರ್ ಅವರು ಡ್ರಾಫ್ಟಿಂಗ್ ಕಮಿಟಿಗೆ ಹೆಡ್ ಆಗಿರ್ತಾರೆ. ಹಾಗೆ ನೆಕ್ಸ್ಟ್ ಅಡ್ವೈಸರಿ ಕಮಿಟಿ ಆನ್ ಫಂಡಮೆಂಟಲ್ ರೈಟ್, ಮೈನಾರಿಟಿ ಅಂಡ್ ಟ್ರೈಬಲ್ ಅಂಡ್ ಎಕ್ಸ್ಕ್ಲೂಡೆಡ್ ಏರಿಯಾ ಇದು ಕೂಡ ಸರ್ದಾರ್ ಪಟೇಲ್ ಅವರೇ ಆಗಿರ್ತಾರೆ. ಹಾಗೆ ರೂಲ್ಸ್ ಆಫ್ ಪ್ರೊಸೀಜರ್ ಅಂಡ್ ಕಮಿಟಿ ಈ ಕಮಿಟಿಗೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಚೇರ್ ಮಾಡ್ತಿರ್ತಾರೆ. ಹಾಗೆ ಸ್ಟೇಟ್ ಕಮಿಟಿ ಬರುತ್ತೆ. ಸ್ಟೇಟ್ ಕಮಿಟಿಗೆ ಜವಾಹರ್ಲಾಲ್ ನೆಹರು ಆಗಿರ್ತಾರೆ. ನೆಕ್ಸ್ಟ್ ಫೈನಾನ್ಸ್ ಅಂಡ್ ಸ್ಟಾಫ್ ಕಮಿಟಿ. ಫೈನಾನ್ಸ್ ಅಂಡ್ ಸ್ಟಾಫ್ ಕಮಿಟಿ ಬಂದು ರಾಜೇಂದ್ರ ಪ್ರಸಾದ್ ಅವರಾಗಿರ್ತಾರೆ. ಇದು ನೀವು ನೆನ್ಪಿಟ್ಕೋಬೇಕು, ತುಂಬಾ ಇಂಪಾರ್ಟೆಂಟ್. ಎಸ್ಪೆಷಲಿ ಡ್ರಾಫ್ಟಿಂಗ್ ಕಮಿಟಿ ಏನಿರುತ್ತೆ ಅದು ತುಂಬಾ ಇಂಪಾರ್ಟೆಂಟ್. ಡ್ರಾಫ್ಟಿಂಗ್ ಕಮಿಟಿ ಯಾವಾಗ ಅಂದ್ರೆ ಎಸ್ಟಾಬ್ಲಿಷ್ ಆಗಿದೆ, ಯಾವಾಗ ಸೆಟಪ್ ಆಗಿದ್ದು ಅಂತ ಹೇಳಿದ್ರೆ ಆಗಸ್ಟ್ 29. ಮೇಡಮ್ ಕಮಿಟಿಗಳು ಕನ್ನಡದಲ್ಲಿ ಹೆಸರು ಹೇಳಿ ಮೇಡಮ್. ಸಮಿತಿ ಯಾವ ಸಮಿತಿ ಇತ್ತಲ್ಲ? ಕನ್ನಡದಲ್ಲ ಸರ್? ಹಾ ಸರ್. ಗ್ಯಾಲಕ್ಸಿ J2 ಇದ್ರಲ್ಲ ಅವರು ಮ್ಯೂಟ್ ಮಾಡ್ಕೊಳ್ಳಿ. ನಿಮ್ದು ಟಾಕ್ ಬ್ಯಾಕ್ ಸೌಂಡ್ ಕಮಿಟಿ ಹೆಸರು ಅಷ್ಟೇ ಕನ್ನಡದಲ್ಲಿ. ಕಮಿಟಿ ಸಮಿತಿ ಇವಾಗ ಸಡನ್ ಆಗಿ ಹೇಳೋದಂದ್ರೆ ಕಷ್ಟ ಸರ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಕನ್ನಡದಲ್ಲಿ ಬರ್ಕೊಂತೀನಿ, ಕನ್ನಡದಲ್ಲಿ ಬರೆದು ಹೇಳ್ತೀನಿ. ಓಕೆ ಇದು ನೆಕ್ಸ್ಟ್ ಕಮಿಟಿ ಹೇಳ್ತೀನಿ ನಾನು. ಯಾರು ಗ್ಯಾಲಕ್ಸಿ J2 ಅವರು ದಯವಿಟ್ಟು ಮ್ಯೂಟ್ ಮಾಡಿ. More button. Artist share. Start. Mute. Recording. Mute my audio. ಓಕೆ ಸರ್. ನೆಕ್ಸ್ಟ್ ಡ್ರಾಫ್ಟಿಂಗ್ ಕಮಿಟಿ. ಡ್ರಾಫ್ಟಿಂಗ್ ಕಮಿಟಿ ಯಾವಾಗ ಸ್ಥಾಪನೆ ಮಾಡಿದ್ರು, ಯಾವಾಗ ಎಸ್ಟಾಬ್ಲಿಷ್ ಆಯ್ತು ಅಂದ್ರೆ ಇದು ತುಂಬಾ ಇಂಪಾರ್ಟೆಂಟ್. ಆಗಸ್ಟ್ 29, 1947ರಲ್ಲಿ ನೆನ್ಪಿಟ್ಕೋಬೇಕು. ಆಗಸ್ಟ್ 29,
47ರಲ್ಲಿ. ಹಾಗೆ ಇದ್ರದ್ದು ಮೆಂಬರ್ಸ್ ಗಳು ಯಾರ್ಯಾರಿದ್ರು ಅದು ಕೂಡ ತುಂಬಾ ಇಂಪಾರ್ಟೆಂಟ್. ನಾನು ಹೇಳ್ತಾ ಹೋಗ್ತೀನಿ, ನೆನ್ಪಿಟ್ಕೊಳ್ಳಿ. ಡಾಕ್ಟರ್ BR ಅಂಬೇಡ್ಕರ್ ಅವರು ಚೇರ್ಮನ್ ಆಗಿರ್ತಾರೆ ಡ್ರಾಫ್ಟಿಂಗ್ ಕಮಿಟಿಗೆ. ಹಾಗೆ ನೆಕ್ಸ್ಟ್ ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್ ಅವರು, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಡಾಕ್ಟರ್ KM ಮುನ್ಷಿ, ಸೈಯದ್ ಮೊಹಮ್ಮದ್ ಸಾದುಲ್ಲಾ, ಎನ್ ಮಾಧವರಾವ್, TT ಕೃಷ್ಣಮಾಚಾರಿ. ಒಟ್ಟು 7 ಜನ ಇರ್ತಾರೆ ಮೆಂಬರ್ಸ್ ಆಗಿ. ಅದರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಚೇರ್ಮನ್ ಆಗಿರ್ತಾರೆ. ಹಾಗೆ ಎನ್ ಮಾಧವರಾವ್ ಏನಿರ್ತಾರೆ ಅವ್ರು ಮೊದಲಿಂದ ಅವರು ಮೆಂಬರ್ ಆಗಿರಲ್ಲ ಡ್ರಾಫ್ಟಿಂಗ್ ಕಮಿಟಿದು. BL ಮಿತ್ತರ್ ಅಂತ ಇರ್ತಾರೆ. ಅವರು ಏನೋ ಹೆಲ್ತ್ ಎಫೆಕ್ಟ್ ಇಂದ ಅವರು ಹೋಗೋದ್ರಿಂದ ಅವ್ರ ಬದಲಾಗಿ ಎನ್ ಮಾಧವರಾವ್ ಬರ್ತಾರೆ. ಹಾಗೆ TT ಕೃಷ್ಣಮಾಚಾರಿ ಕೂಡ ಹಾಗೇನೆ ಮುಂಚೆಯಿಂದ ಅವ್ರು ಇರಲ್ಲ. DP ಕೈಟನ್ ಅಂತ ಇರ್ತಾರೆ. ಅವರು ಆ ಟೈಮಲ್ಲಿ ತೀರ್ಕೊಂಡಿದ್ರಿಂದ TT ಕೃಷ್ಣಮಾಚಾರಿ ಅವರು ಆ ಟೈಮಿಗೆ ಬರ್ತಾರೆ. ನೆಕ್ಸ್ಟ್ ಏನಂತಂದ್ರೆ, ಮೊದಲನೇದಾಗಿ ಇವಾಗ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಎಲ್ಲ ಫೈನಲ್ ಆಗಿ ಎಲ್ಲ ಸೈನ್ ಮಾಡಾದ್ಮೇಲೆ ಯಾವತ್ತು ಅದು ಇದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಯಾವತ್ತು ನಾವು ಅಡಾಪ್ಟ್ ಮಾಡ್ಕೊಂಡಿದ್ದು ಅಂತ ಹೇಳಿ ಡೇಟ್ ಇಂಪಾರ್ಟೆಂಟ್. ನವೆಂಬರ್ 26, 1949. ನವೆಂಬರ್ 26, 1949ರಲ್ಲಿ ಕಾನ್ಸ್ಟಿಟ್ಯೂಷನ್ ನಾವು ಅಡಾಪ್ಟ್ ಮಾಡ್ಕೊಂತೀವಿ. ಅವಾಗ ಎಷ್ಟು ಅವಾಗ ಏನೇನಿರುತ್ತೆ ಅಂದ್ರೆ ಪ್ರಿಯಾಂಬಲ್ ಇರುತ್ತೆ, 395 ಆರ್ಟಿಕಲ್ ಗಳಿರ್ತವೆ, ಹಂಗೆ 8 ಶೆಡ್ಯೂಲ್ಸ್ ಗಳಿರ್ತವೆ ಆ ಟೈಮಲ್ಲಿ. ಬಟ್ ನವೆಂಬರ್ 26 ಏನಿರುತ್ತೆ, ಆ ನವೆಂಬರ್ 26 ಇಡೀ ಎಲ್ಲಾ ಕಾನ್ಸ್ಟಿಟ್ಯೂಷನ್ ಕೂಡ ಏನೋ ಅಂದ್ರೆ ಅವತ್ತು ಎಫೆಕ್ಟಿಗೆ ಬರಲ್ಲ. ಕೆಲವೊಂದು ಆರ್ಟಿಕಲ್ಗಳು ಮಾತ್ರ ಅವತ್ತು ಎಫೆಕ್ಟಿಗೆ ಬರುತ್ತೆ. ಯಾವ್ದ್ಯಾವ್ದು ಅಂತಂದ್ರೆ 5, 6, 7, 8, 9, 60, 324, 366, 367, 379, 380, 88, 391, 92, 393 ಇಷ್ಟು ನವೆಂಬರ್ 26, 1949ರಲ್ಲಿ ಅವಾಗ್ಲೇನೆ ಏನಂದ್ರೆ ಎಫೆಕ್ಟಿವ್ ಬರುತ್ತೆ. ಬಟ್ ಮಿಕ್ಕಿದೆಲ್ಲ ಏನಿರುತ್ತೆ ಅದು ಮಾಮೂಲಿ ಜನವರಿ 26, 1956ಕ್ಕೆ 1950ಕ್ಕೆ ಆ ಟೈಮಿಗೆ ಫೋರ್ಸಿಗೆ ಬರುತ್ತೆ. ಏನಕ್ಕೆ ನಾವು ಜನವರಿ 26ನೇ ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡ್ವಿ ರಿಪಬ್ಲಿಕ್ ಡೇ ಆಗಿ ನಾವು ಸೆಲೆಬ್ರೇಟ್ ಮಾಡೋದಕ್ಕೆ? ಅವತ್ತೇ ಯಾಕೆ ಕಾನ್ಸ್ಟಿಟ್ಯೂಷನ್ ನಮ್ಗೆ ಏನು ಫೋರ್ಸಿಗೆ ಬರ್ಬೇಕಂತ ಹೇಳಿ ಏನಕ್ಕೆ ಡಿಸೈಡ್ ಮಾಡಿದ್ವಿ ಅಂತ ಹೇಳಿದ್ರೆ, 1930ರಲ್ಲಿ ಪೂರ್ಣ ಸ್ವರಾಜ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡಿರ್ತೀವಿ. ಯಾವಾಗ ಅಂದ್ರೆ ಲಾಹೋರ್ ಸೆಷನ್ ಆಗಿರುತ್ತೆ ಡಿಸೆಂಬರ್ 1929ರಲ್ಲಿ. ಅವಾಗ ಏನಾಗಿರುತ್ತೆ ಅಂದ್ರೆ ಒಂದು ಲಾಹೋರ್ ಸೆಷನ್ ಆಗಿರುತ್ತೆ. ಆ ಲಾಹೋರ್ ಸೆಷನ್ ಅಲ್ಲಿ ಪೂರ್ಣ ಸ್ವರಾಜ್ ಡೇ ನ ಸೆಲೆಬ್ರೇಟ್ ಮಾಡ್ಬೇಕು 1930ರಲ್ಲಿ ಅಂತ ಹೇಳಿ ಅವಾಗ ಡಿಸೈಡ್ ಮಾಡಿರ್ತಾರೆ. ಅದು ಜನವರಿ 26. ಆದ್ರಿಂದ ರಿಪಬ್ಲಿಕ್ ಡೇ ಕೂಡ ಅವತ್ತೇನೆ ಸೆಲೆಬ್ರೇಟ್ ಮಾಡ್ಬೇಕಂತ ಹೇಳಿ ಕಮೆನ್ಸ್ ಮಾಡ್ಬೇಕಂತ ಹೇಳಿ ಡಿಸೈಡ್ ಮಾಡಿ ಅವತ್ತು ಏನು ರಿಪಬ್ಲಿಕ್ ಡೇನ ನಾವು ಸೆಲೆಬ್ರೇಟ್ ಮಾಡ್ತೀವಿ. ನೆಕ್ಸ್ಟ್ ಕೆಲವೊಂದು ಫ್ಯಾಕ್ಟ್ ಗಳಿದೆ. ಏನಂತಂದ್ರೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿದು ಸಿಂಬಲ್ ಯಾವುದು ಅಂತ ಕೇಳ್ಬೋದು. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿದು ಸಿಂಬಲ್ ಯಾವುದು ಅಂತ ಹೇಳಿದ್ರೆ ಅದು ಎಲಿಫೆಂಟ್. ಹಾಗೆ ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್ ಆಗಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಅಡ್ವೈಸರ್ ಆಗಿ ಯಾರು ಕೆಲಸ ಮಾಡ್ತಿದ್ರು? ಸರ್ BN ರಾವ್ ಅಂತ ಹೇಳ್ಬಿಟ್ಟು. ಆಮೇಲೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಸೆಕ್ರೆಟರಿ ಆಗಿ ಯಾರಿದ್ರು? HVR ಅಯ್ಯಂಗರ್ ಅಂತ ಹೇಳಿ. ನೆಕ್ಸ್ಟ್ ಚೀಫ್ ಡ್ರಾಫ್ಟ್ ಪರ್ಸನ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಅದಕ್ಕೆ ಏನ್ ಡ್ರಾಫ್ಟ್ ಮಾಡ್ತಿರೋ ಕಾನ್ಸ್ಟಿಟ್ಯೂಷನ್ ಬರೀತಾ ಇದ್ರಲ್ಲ ಅದು ಯಾರಾಗಿದ್ರು ಅಂತ ಮೇನ್ ಆಗಿ ಅದು SN ಮುಖರ್ಜಿ ಅವರಾಗಿರ್ತಾರೆ. ಹಾಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬರ್ದಂತವ್ರು ಯಾರು ಅಂದ್ರೆ ಕ್ಯಾಲಿಗ್ರಫರ್ ಅಂದ್ರೆ ಬರ್ದವ್ರು ಹ್ಯಾಂಡ್ ರೈಟಿಂಗ್ ಅಲ್ಲಿ ಬರ್ದಂತವ್ರು ಯಾರು ಅಂತ ಹೇಳ್ಬಿಟ್ಟು ಅದನ್ನ ಬರ್ದವ್ರು ಪ್ರೇಮ್ ಬಿಹಾರಿ ನಾರಾಯಣ್ ರಾಯ್. ಇದು ತುಂಬಾ ಇಂಪಾರ್ಟೆಂಟ್. ಅದನ್ನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬರ್ದಂತವ್ರು ಯಾರು? ಪ್ರೇಮ್ ಬಿಹಾರಿ ನಾರಾಯಣ್ ರಾಯ್ ಅಂತ ಹೇಳ್ಬಿಟ್ಟು. ಅದನ್ನ ಕಾನ್ಸ್ಟಿಟ್ಯೂಷನ್ ನ ಯಾವ ತರ ಬರ್ದಿದ್ದಾರೆ ಅಂತ ನಾವು ಕೇಳ್ಬೋದು, ಯಾವ ಸ್ಟೈಲ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಅದು ಇಟಾಲಿಕ್ ಸ್ಟೈಲ್ ಅಲ್ಲಿ ಇರೋದು. ಕಾನ್ಸ್ಟಿಟ್ಯೂಷನ್ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಏನಿದೆ ಅದು ಇಟಾಲಿಕ್ ಸ್ಟೈಲ್ ನಲ್ಲಿ ಇದೆ. ಹಾಗೆ ನೆಕ್ಸ್ಟ್ ಏನ್ ಕಾನ್ಸ್ಟಿಟ್ಯೂಷನ್ ಇದೆ ಅದನ್ನ ಡೆಕೋರೇಟ್ ಮಾಡಿದಂತವ್ರು ಯಾರು ಅಂತ ಹೇಳ್ಬಿಟ್ಟು ಅದನ್ನ ಡೆಕೋರೇಟ್ ಮಾಡಿದವರು ಶಾಂತಿನಿಕೇತನ್ ಇಂದ ಆರ್ಟಿಸ್ಟ್ ಗಳಿರ್ತಾರೆ. ಅವರು ಅದನ್ನ ಡೆಕೋರೇಟ್ ಮಾಡಿದ್ದು. ಅವ್ರು ಯಾರ್ಯಾರು ಅಂದ್ರೆ ನಂದಲಾಲ್ ಬೋಸ್ ಮತ್ತೆ ಬಿಹಾರ್ ರಾಮ್ ಮನೋಹರ್ ಸಿನ್ಹಾ ಅಂತ ಹೇಳಿ. ನಂದಲಾಲ್ ಬೋಸ್, ಬಿಹಾರ್ ರಾಮ್ ಮನೋಹರ್ ಸಿನ್ಹಾ. ಇಲ್ಲೇನಂತಾನೆ ಕಾನ್ಸ್ಟಿಟ್ಯೂಷನ್ ಬರ್ದವ್ರು ಯಾರು? ಪ್ರೇಮ್ ಬಿಹಾರಿ ನಾರಾಯಣ್ ರಾಯ್ಜಾದ ಅಂತ ಹೇಳಿ. ಅದನ್ನ ಡೆಕೋರೇಟ್ ಮಾಡಿದವ್ರು ಯಾರು? ನಂದಲಾಲ್ ಬೋಸ್ ಅಂಡ್ ಬಿಹೋರ್ ರಾಮ್ ಮನೋಹರ್ ಸಿನ್ಹಾ ಅಂತ ಹೇಳ್ಬಿಟ್ಟು. ಅದು ಕಾನ್ಸ್ಟಿಟ್ಯೂಷನ್ ಏನಿತ್ತು ಅದು ಇಟಾಲಿಕ್ ಸ್ಟೈಲ್ ಅಲ್ಲಿ ಇತ್ತು. ಇದು ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕು ನಿಮ್ಗೆ. ಅದಾದ್ಮೇಲೆ ನೆಕ್ಸ್ಟ್ ಹಿಂದಿ ವರ್ಷನ್ ಅಲ್ಲಿ ಕೂಡ ಕಾನ್ಸ್ಟಿಟ್ಯೂಷನ್ ಬರ್ದಿದ್ದಾರೆ. ಅದನ್ನ ಬರೆದಂತವ್ರು ಯಾರು ಅಂತ ಹೇಳಿ. ಅದನ್ನ ಬರೆದಂತವ್ರು ವಸಂತ್ ಕೃಷ್ಣನ್ ವೈದ್ಯ ಅಂತ ಹೇಳಿ.
ಯಾರು ವಸಂತ್ ಕೃಷ್ಣನ್ ವೈದ್ಯ. ಇದು ಇಂಪಾರ್ಟೆಂಟ್. ಇಂಗ್ಲಿಷ್ ಅಲ್ಲಿ ಬರ್ದವ್ರು ಅಂದ್ರೆ ಇಂಗ್ಲಿಷ್ ಅಲ್ಲಿ ಬರ್ದಿರೋದು ಒರಿಜಿನಲ್ ಕಾನ್ಸ್ಟಿಟ್ಯೂಷನ್. ಅದಾದ್ಮೇಲೆ ಅದನ್ನ ಹಿಂದಿ ವರ್ಷನ್ ಕೂಡ ಇದೆ. ಹಿಂದಿ ವರ್ಷನ್ ಬರ್ದವರು ವಸಂತ್ ಕೃಷ್ಣ ವೈದ್ಯ ಅಂತ ಹೇಳಿ. ಅದು ಇಂಗ್ಲಿಷ್ ವರ್ಷನ್ ಏನಿದೆ ಅದನ್ನ ಬರ್ದವರು ಪ್ರೇಮ್ ಬಿಹಾರಿ ನಾರಾಯಣ್ ರಾಯ್ಕರ್ ಅಂತ ಹೇಳಿ. ಇದನ್ನ ನೆನ್ಪಿಟ್ಕೊಬೇಕು ನೀವು. ನೆಕ್ಸ್ಟ್ ಬಂದು ಸೇಲಿಯಂಟ್ ಫೀಚರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿ. ಇದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನೇನ್ ಫೀಚರ್ಸ್ ಗಳಿದೆ ಅಂತ ಹೇಳ್ಬಿಟ್ಟು ಫಸ್ಟ್ ಮೊದಲನೇದಾಗಿ ನಾವು ತುಂಬಾ ಅಮೆಂಡ್ಮೆಂಟ್ ಗಳನ್ನ ತಂದಿದೀವಿ. ಅಂದ್ರೆ 7th ಅಮೆಂಡ್ಮೆಂಟ್ ಆಕ್ಟ್, 42ನೇದು, 44, 73, 74, 97 ಇವೆಲ್ಲ ಇಂಪಾರ್ಟೆಂಟ್ ಇರುವಂತ ಅಮೆಂಡ್ಮೆಂಟ್ ಆಕ್ಟ್ ಗಳು. ಇನ್ಫ್ಯಾಕ್ಟ್ ಏನಂದ್ರೆ 42ನೇ ಅಮೆಂಡ್ಮೆಂಟ್ ಆಕ್ಟ್ ಏನಿದೆ ಅದನ್ನ ನಾವು ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಯಾವ ಅಮೆಂಡ್ಮೆಂಟ್ ನ ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ ಅಂತ ಕೇಳ್ಬೋದು. ಅವಾಗ 42nd ಅಮೆಂಡ್ಮೆಂಟ್ ಆಕ್ಟ್ ಅಂದ್ರೆ 42ನೇ ಅಮೆಂಡ್ಮೆಂಟ್ ಆಕ್ಟ್ ನ ನಾವು ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಯಾಕಂಗ್ ಕರಿತೀವಿ ಅಂತಂದ್ರೆ ತುಂಬಾ ಜಾಸ್ತಿ ಅಮೆಂಡ್ಮೆಂಟ್ ನ ಚೇಂಜಸ್ ನ ತಂದಿದೀವಿ. ಆ ಅಮೆಂಡ್ಮೆಂಟ್ ಆಕ್ಟ್ ಇಂದ ಹೆಚ್ಚು ಏನೋ ಚೇಂಜಸ್ ನ ನಾವು ತಗೊಂಡ್ಬಂದಿದೀವಿ. ಅದಕ್ಕೋಸ್ಕರ ಅದನ್ನ ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕರಿತೀವಿ 42ನೇ ಅಮೆಂಡ್ಮೆಂಟ್ ಆಕ್ಟ್ ನ. ಹಾಗೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನಮ್ ಕಾನ್ಸ್ಟಿಟ್ಯೂಷನ್ ಏನಿದೆ ಅದು ತುಂಬಾ ಲೆಂತಿಯಸ್ಟ್ ಅಂತ ಹೇಳಿದ್ದಾರೆ. ಲೆಂತಿಯಸ್ಟ್ ರಿಟನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ದಾರೆ. ಯಾಕೆ ಲೆಂತಿಯಸ್ಟ್ ಅಂತಂದ್ರೆ ನಮ್ಮ ಇವಾಗ ಆಕ್ಚುಲಿ ಏನಂದ್ರೆ ಕಾನ್ಸ್ಟಿಟ್ಯೂಷನ್ ಅವಾಗ ಯಾವಾಗ ಸ್ಟಾರ್ಟ್ ಆಯ್ತು ಅವಾಗ ಪ್ರಿಯಂಬಲ್ ಇತ್ತು. ಹಾಗೆ 395 ಆರ್ಟಿಕಲ್ಸ್ ಗಳಿದ್ವು. ಹಾಗೆ 22 ಪಾರ್ಟ್ಸ್ ಇತ್ತು ಅಂಡ್ 8 ಶೆಡ್ಯೂಲ್ಸ್ ಗಳಿದ್ವು. ಆದ್ರೆ ಇವಾಗ ಹಂಗಿಲ್ಲ. ಇವಾಗ ಜಾಸ್ತಿ ಆಗಿದೆ. ಪ್ರಿಯಂಬಲ್ ಇದೆ 465 ಆರ್ಟಿಕಲ್ ಇದೆ ಅಟ್ ಪ್ರೆಸೆಂಟ್. ಇವಾಗ 465 ಆರ್ಟಿಕಲ್ ಗಳಿದಾವೆ. ಹಾಗೆ 25 ಪಾರ್ಟ್ಸ್ ಇದೆ. ಮೊದ್ಲೇ 22 ಪಾರ್ಟ್ಸ್ ಇತ್ತು. ಇವಾಗ 25 ಪಾರ್ಟ್ಸ್ ಗಳಿದಾವೆ. ಹಂಗೆ 12 ಶೆಡ್ಯೂಲ್ಸ್ ಗಳಿದಾವೆ. ಮೊದ್ಲು ಇದ್ದಿದ್ದು 8 ಶೆಡ್ಯೂಲ್ಸ್, ಇವಾಗಿರೋದು 12 ಶೆಡ್ಯೂಲ್ಸ್. ಸೊ ಎಷ್ಟು ಕೆಲವೊಂದು ಹೊಸದಾಗಿ ತಗೊಬಂದಿದೀವಿ. ಹಾಗೆ ಎಷ್ಟೊಂದು ಮತ್ತೆ ರೀಪಿಲ್ ಕೂಡ ಮಾಡಿದೀವಿ. ಸೊ ಇಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಏನಕ್ಕೆ ಇಷ್ಟು ದೊಡ್ಡದಾಯ್ತು ಕಾನ್ಸ್ಟಿಟ್ಯೂಷನ್ ಅಂತಂದ್ರೆ ಕೆಲವೊಂದು ಫ್ಯಾಕ್ಟರ್ಸ್ ರೀಸನ್ ಗಳಿದಾವೆ. ಅಂದ್ರೆ ಜಿಯೋಗ್ರಫಿಕಲ್ ಫ್ಯಾಕ್ಟರ್ಸ್. ಅಂದ್ರೆ ನಮ್ ಕಂಟ್ರಿ ತುಂಬಾ ದೊಡ್ಡದಾಗಿದೆ ಮತ್ತೆ ತುಂಬಾನೇ ಡೈವರ್ಸಿಟಿ ಇದೆ. ಒಂದೇ ತರ ಜನಗಳಿಲ್ಲ. ಬೇರೆ ಬೇರೆ ಡಿಫ್ರೆಂಟ್ ತರದ ಜನಗಳಿದ್ದಾರೆ. ಸೊ ಡೈವರ್ಸಿಟಿ ಇದೆ. ಆ ರೀಸನ್ ಅದು ಒಂದು ರೀಸನ್. ನೆಕ್ಸ್ಟ್ ಎರಡನೇದು ಏನಂದ್ರೆ ಹಿಸ್ಟಾರಿಕಲ್ ಫ್ಯಾಕ್ಟರ್. ಹಿಸ್ಟಾರಿಕಲ್ ಫ್ಯಾಕ್ಟರ್ ಅಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಏನಿದೆ ಅದು ತುಂಬಾ ದೊಡ್ಡದಿತ್ತು. ಆ ಬೇಸ್ ಮೇಲೆ ನಾವು ಕಾನ್ಸ್ಟಿಟ್ಯೂಷನ್ ನ ತಗೊಂಡ್ಬಂದಿರೋದು. ಸೊ ಅದೇ ತುಂಬಾ ದೊಡ್ಡದಿತ್ತಲ್ಲ, ಅದ್ರದ್ದು ಇನ್ಫ್ಲೂಯೆನ್ಸ್ ಕಾನ್ಸ್ಟಿಟ್ಯೂಷನ್ ಮೇಲೆ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗೆ ನೆಕ್ಸ್ಟ್ ಇಲ್ಲಿ ಏನಿದೆ ಅಂದ್ರೆ ಸೆಂಟರ್ಗೆ ಮತ್ತೆ ಸ್ಟೇಟಿಗೆ ಎರಡಕ್ಕೂ ಒಂದೇ ಕಾನ್ಸ್ಟಿಟ್ಯೂಷನ್. ಬೇರೆ ಬೇರೆ ಸ್ಟೇಟ್ ಗಳಿಗೆ ಬೇರೆ ಬೇರೆ ಕಾನ್ಸ್ಟಿಟ್ಯೂಷನ್ ಇಲ್ಲ. ನಾವ್ ಎರಡಕ್ಕೂ ಒಂದೇ ಕಾನ್ಸ್ಟಿಟ್ಯೂಷನ್ ಇದೆ. ಸೊ ಹಂಗಾಗಿ ಇದು ತುಂಬಾ ದೊಡ್ಡದಾಗಿ ಬಲ್ಕಿಯಾಗಿದೆ ಅಂತ ಹೇಳ್ತೀವಿ. ಹಾಗೆ ಇನ್ನೊಂದೇನಂದ್ರೆ ಅವಾಗ ಕಾನ್ಸ್ಟಿಟ್ಯೂಷನ್ ಏನ್ ಫಾರ್ಮ್ ಮಾಡಿದ್ವಿ ಅವಾಗ ಫಾರ್ಮ್ ಮಾಡ್ಬೇಕಾದ್ರೆ ಅದ್ರಲ್ಲಿ ಇದ್ದಂತ ಮೆಂಬರ್ಸ್ ಏನಿದ್ರು ಅವರೆಲ್ಲ ತುಂಬಾ ಓದ್ಕೊಂಡಿದ್ದವ್ರು ಅಂತ ಆಗಿದ್ರು. ಅಂದ್ರೆ ಲೀಗಲ್ ಲ್ಯೂಮಿನರೀಸ್ ಅಂತ ಎಲ್ಲ. ಅಂದ್ರೆ ಲಾಯರ್ಸ್ ಗಳು ಈ ತರ ದೊಡ್ಡವರಾಗಿದ್ರು. ಸೊ ಅದು ಒಂದ್ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆಯ್ತು ಅಂತ ಹೇಳ್ತಾರೆ. ಹಾಗೆ ನಮ್ ಕಾನ್ಸ್ಟಿಟ್ಯೂಷನ್ ಏನಂದ್ರೆ ನಾವು ಬೇರೆ ಬೇರೆ ಸೋರ್ಸಸ್ ಇಂದ ನಾವು ಅದನ್ನ ತಗೊಬಂದಿದೀವಿ. ಅಂದ್ರೆ ಬೇರೆ ಲೈಕ್ ಬೇರೆ ದೇಶಗಳಿಂದ ಅದನ್ನ ಬಾರೋ ಮಾಡ್ಕೊಂಡ್ ಬಂದಿದೀವಿ. ಲೈಕ್ ಇವಾಗ ಎಕ್ಸಾಂಪಲ್ ಇವಾಗ ಹೇಳ್ಬೇಕಂದ್ರೆ ಇವಾಗ ಡಿಪಿಎಸ್ಪಿ ಏನಿದೆ ಅದನ್ನ ಎಲ್ಲಿಂದ ತಗೊಂಡ್ಬಂದಿರೋದು ಐರಿಷ್ ಕಾನ್ಸ್ಟಿಟ್ಯೂಷನ್ ಇಂದ. ಇದು ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಡಿಪಿಎಸ್ಪಿ ನ ಬಾರೋ ಮಾಡಿರೋದು ಯಾವ ಕಾನ್ಸ್ಟಿಟ್ಯೂಷನ್ ಇಂದ ಅಂತ ಐರಿಷ್ ಕಾನ್ಸ್ಟಿಟ್ಯೂಷನ್ ಇಂದ. ಹಾಗೆ ಫಂಡಮೆಂಟಲ್ ರೈಟ್ಸ್ ಏನಿದೆ ಫಂಡಮೆಂಟಲ್ ರೈಟ್ಸ್ ನ ಯಾವ ದೇಶದಿಂದ ತಗೊಬಂದಿರೋದು ಅಂತ ಹೇಳಿ ಅದು ಅಮೆರಿಕಾದಿಂದ ಬಂದಿರೋಂಥದ್ದು. ನಮ್ದು ಸ್ಟ್ರಕ್ಚರಲ್ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಸ್ಟ್ರಕ್ಚರಲ್ ಪಾರ್ಟ್ ಅದನ್ನ ನಾವ್ ಯಾವ್ದ್ರಿಂದ ಡಿವೈಡ್ ಮಾಡ್ಕೊಂಡಿದೀವಿ ಅಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ 1935 ಅದರಿಂದ ಸ್ಟ್ರಕ್ಚರಲ್ ಪಾರ್ಟ್ ನಾವು ಡಿರೈವ್ ಮಾಡ್ಕೊಂಡಿದೀವಿ. ಇದ್ರಲ್ಲಿ ಸ್ಟ್ರಕ್ಚರಲ್ ಪಾರ್ಟ್ ಅಂತ ಬರುತ್ತೆ, ಹಾಗೆ ಫಿಲೋಸಫಿಕಲ್ ಪಾರ್ಟ್ ಅಂತಾನು ಬರುತ್ತೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಸ್ಟ್ರಕ್ಚರಲ್ ಪಾರ್ಟ್ ಏನಿದೆ ಅದು ಗವರ್ಮೆಂಟ್ ಆಫ್ ಇಂಡಿಯಾ 1935 ಇಂದ ಬಂದಿದೆ. ಹಾಗೆ ಫಿಲೋಸಫಿಕಲ್ ಪಾರ್ಟ್ ಏನಿದೆ ಫಿಲೋಸಫಿಕಲ್ ಪಾರ್ಟ್ ಅಂದ್ರೆ ಯಾವ್ದು ಬರುತ್ತೆ ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಮತ್ತೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಡಿಪಿಎಸ್ಪಿ ಅಂತ ಏನ್ ಹೇಳ್ತೀವಿ ಅದು. ಫಂಡಮೆಂಟಲ್ ರೈಟ್ಸ್ ಮತ್ತೆ ಡಿಪಿಎಸ್ಪಿ ಎರಡನ್ನೂ ಸೇರಿಸಿ ಫಿಲೋಸಫಿಕಲ್ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಸೊ ಈ ಫಂಡಮೆಂಟಲ್ ರೈಟ್ಸ್ ಎಲ್ಲಿಂದ ತಗೊಂಡ್ಬಂದಿದ್ದು ನಾವು ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ಇಂದ ತಗೊಂಡಿದ್ದು. ಹಾಗೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಏನಿದೆ ಅದನ್ನ ನಾವು ಐರಿಷ್ ಕಾನ್ಸ್ಟಿಟ್ಯೂಷನ್ ಇಂದ ತಗೊಂಡ್ಬಂದಿದ್ದು. ಹಾಗೆ ಇವಾಗ ಕ್ಯಾಬಿನೆಟ್ ಗವರ್ನಮೆಂಟ್ ನಮ್ ಇಂಡಿಯಾದಲ್ಲಿ ಏನಿದೆ ಎಕ್ಸಿಕ್ಯೂಟಿವ್ಸ್ ಮತ್ತೆ ಲೆಜಿಸ್ಲೇಚರ್ ಏನಿದ್ದಾರೆ ಅವ್ರ ಮಧ್ಯೆ ಇರೋಂತ ರಿಲೇಷನ್ಸ್ ಏನಿದೆ ಇದನ್ನೆಲ್ಲ ನಾವು ತಗೊಬಂದಿರೋದು ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಇಂದ ತಗೊಬಂದಿದ್ದೀವಿ ಇದನ್ನೆಲ್ಲ. ಹಾಗೆ ನೆಕ್ಸ್ಟ್
ಇಲ್ಲಿ ನೆಕ್ಸ್ಟ್ ಇನ್ನೊಂದ್ ಏನಂದ್ರೆ ನಮ್ ಕಾನ್ಸ್ಟಿಟ್ಯೂಷನ್ ಏನಂತ ರಿಜಿಡಿಟಿ ಕೂಡ ಇದೆ, ಫ್ಲೆಕ್ಸಿಬಿಲಿಟಿ ಕೂಡ ಇದೆ. ಅಂದ್ರೆ ಕೆಲವೊಂದ್ಸಲ ತುಂಬಾ ರಿಜಿಡ್ ಆಗಿರುತ್ತೆ, ಚೇಂಜಸ್ ಮಾಡಕ್ ಆಗಲ್ಲ ಅಂತ. ಕೆಲವೊಂದ್ಸಲ ತುಂಬಾ ತುಂಬಾ ಈಸಿಯಾಗಿ ನಾವೇನ್ ಮಾಡ್ಬೋದು, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡ್ಬೋದು. ಅದು ಪ್ರಾವಿಷನ್ಸ್ ಕೂಡ ಇದೆ. ಈಗ ಆರ್ಟಿಕಲ್ 368 ಪ್ರಕಾರ 2 ತರ ಅಮೆಂಡ್ಮೆಂಟ್ಸ್ ಇದೆ. ಒಂದು ಸ್ಪೆಷಲ್ ಮೆಜಾರಿಟಿ, ಇನ್ನೊಂದು ಸ್ಪೆಷಲ್ ಮೆಜಾರಿಟಿ ಅದ್ರ ಜೊತೆಗೆ ಏನ್ ಟೋಟಲ್ ಸ್ಟೇಟ್ಸ್ ಗಳಿದ್ರೆ ಆ ಸ್ಟೇಟ್ಸ್ ಗಳಲ್ಲಿ ಅಟ್ಲೀಸ್ಟ್ ಅರ್ಧದಷ್ಟು ಸ್ಟೇಟ್ಗಳು ಏನು ಅದನ್ನ ರಾಟಿಫೈ ಮಾಡ್ಬೇಕು, ಅಂದ್ರೆ ಅದಕ್ಕೆ ಒಪ್ಪಿಗೆ ಕೊಡ್ಬೇಕು. 2 ತರದಲ್ಲಿ ನಾವು ಅಮೆಂಡ್ಮೆಂಟ್ ಮಾಡ್ತೀವಿ. ಒಂದು ಸ್ಪೆಷಲ್ ಮೆಜಾರಿಟಿ, ಇನ್ನೊಂದು ಸ್ಪೆಷಲ್ ಮೆಜಾರಿಟಿ ವಿತ್ ಹಾಫ್ ಆಫ್ ದ ಸ್ಟೇಟ್ಸ್. ನೆಕ್ಸ್ಟ್ ನಮ್ ಕಾನ್ಸ್ಟಿಟ್ಯೂಷನ್ ಇದೆ ಏನಂದ್ರೆ ಇದು ಫೆಡರಲ್ ಸಿಸ್ಟಮ್ ವಿತ್ ಯೂನಿಟರಿ ಬಯಾಸ್ ಅಂತ ಕರಿತೀವಿ. ಫೆಡರಲ್ ಸಿಸ್ಟಮ್ ಅಂತ ಹೇಳಿದ್ರೆ ಏನಂತಂದ್ರೆ ಕಾನ್ಸ್ಟಿಟ್ಯೂಷನ್ ಏನಿರುತ್ತೆ ಅದು ಸೆಂಟರ್ ಮತ್ತೆ ಸ್ಟೇಟ್ ಎರಡರ ಮಧ್ಯೆ ಏನ್ ಪವರ್ಸ್ ಇರುತ್ತೆ ಅದು ಕಾನ್ಸ್ಟಿಟ್ಯೂಷನ್ ಡಿವೈಡ್ ಮಾಡ್ಕೊಟ್ಟಿರುತ್ತೆ. ಯೂನಿಟರಿ ಅಂತ ಹೇಳಿದ್ರೆ ಯೂನಿಟರಿ ಏನಾಗುತ್ತೆ ಅಂದ್ರೆ ಎಲ್ಲಾ ಪವರ್ ಸೆಂಟರ್ಗೆ ಇರುತ್ತೆ, ಆದ್ರೆ ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್ಗೋಸ್ಕರ ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಮಾಡಕ್ ಆಗಲ್ಲ ಅನ್ನೋ ಪರ್ಪಸ್ಗೋಸ್ಕರ ನಾವು ದೇಶಗಳನ್ನ ಸ್ಟೇಟ್ ಗಳಾಗಿ ಡಿವೈಡ್ ಮಾಡಿ ಅವ್ರಿಗೆ ಕೊಟ್ಟಿರುವಂತ ಸ್ವಲ್ಪ ಪವರ್ನ ಸೆಂಟರ್ಗೆ ಏನೇ ಕೊಟ್ಟಿರುವಂತ ಸ್ವಲ್ಪ ಪವರ್ನ ಸ್ಟೇಟಿಗೆ ಕೊಡ್ತಾರೆ. ಅದನ್ನ ನಾವು ಯೂನಿಟರಿ ಅಂತ ಕರಿತೀವಿ. ಬಟ್ ನಮ್ ದೇಶದಲ್ಲಿ ಆತರ ಅಲ್ಲ, ನಾವು ಫೆಡರಲ್ ಸಿಸ್ಟಮ್ ನಮ್ದು. ಏನಕ್ಕೆ ಫೆಡರಲ್ ಸಿಸ್ಟಮ್ ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ಏನಿದೆ ಅದು ಸೆಂಟರ್ಗೆ ಏನ್ ಪವರ್ ಇದೆ ಹಾಗೆ ಸ್ಟೇಟ್ಗೆ ಏನ್ ಪವರ್ ಇದೆ ಅಂತ ಹೇಳಿ ಬೇರೆ ಬೇರೆ ಆಗಿ ಕಾನ್ಸ್ಟಿಟ್ಯೂಷನ್ ಅಲ್ಲೇ ಮೆನ್ಷನ್ ಮಾಡಿದ್ದಾರೆ ಆಲ್ರೆಡಿ. ಸೊ ಹಂಗಾಗಿ ಅದು ಫೆಡರಲ್ ಅಂತ ಕರಿತೀವಿ. ಫೆಡರಲ್ ಫೀಚರ್ಸ್ ಅಂತ ಇರುತ್ತೆ. ಫೆಡರಲ್ ಫೀಚರ್ಸ್ ಅಂದ್ರೆ ಫೆಡರಲ್ ಅಂತ ಹೇಳ್ಬೇಕು ಒಂದು ಕಂಟ್ರಿನ ಅಂತ ಹೇಳಿದ್ರೆ ಕೆಲವೊಂದು ಫೀಚರ್ಸ್ ಗಳಿರ್ತವೆ. ಅದ್ ಯಾವ್ದಪ್ಪ ಅಂದ್ರೆ ಒಂದು ಅಂದ್ರೆ ಈಗ ಮೋರ್ ಟೈರ್ಸ್ ಆಫ್ ಗವರ್ನಮೆಂಟ್ ಅಂದ್ರೆ ಸೆಂಟ್ರಲ್ ಗವರ್ನಮೆಂಟ್, ಸ್ಟೇಟ್ ಗವರ್ನಮೆಂಟ್ ಅಂಡ್ ಲೋಕಲ್ ಗವರ್ನಮೆಂಟ್ ಅಂತ ಹೇಳ್ತೀವಲ್ಲ ಹಾಗೆ ಆತರ ಇತ್ತಂದ್ರೆ ಆತರ ಇರ್ಬೇಕು, ಅದು ಮೊದಲನೇ ಫೀಚರ್. ಹಾಗೆ ಡಿವಿಷನ್ ಆಫ್ ಪವರ್ ಅಂದ್ರೆ ಪವರ್ ಡಿವೈಡ್ ಆಗಿರ್ಬೇಕು. ಈಗ ಸ್ಟೇಟ್ ಸೆಂಟರ್ ಮಧ್ಯೆ ಪವರ್ ಡಿವೈಡ್ ಆಗಿದೆ. ಈಗ ಲೆಜಿಸ್ಲೇಟಿವ್ ಪವರ್ಸ್ ಆಫ್ ಸ್ಟೇಟ್ ಮತ್ತೆ ಸೆಂಟರ್ ಬೇರೆ ಅಂದ್ರೆ ಸ್ಟೇಟ್ ಲಿಸ್ಟ್ ಅಂತ ಇದೆ, ಸೆಂಟರ್ ಲಿಸ್ಟ್ ಅಂತ ಇದೆ, ಹಾಗೆ ಕನ್ಕರೆಂಟ್ ಲಿಸ್ಟ್ ಅಂತ ಇದೆ. ಯೂನಿಯನ್ ಲಿಸ್ಟ್ ಅಲ್ಲಿ ನನಗೆ ಏನ್ ಹೇಳಿದೆ, ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಮತ್ತೆ ಕನ್ಕರೆಂಟ್ ಲಿಸ್ಟ್ ಅಂತ ಹೇಳಿ. ಯೂನಿಯನ್ ಲಿಸ್ಟ್ ಅಲ್ಲಿ ಇರುವಂತ ಸಬ್ಜೆಕ್ಟ್ಸ್ ಗಳು ಏನಿರುತ್ತೆ ಅದ್ರ ಮೇಲೆ ಓನ್ಲಿ ಸೆಂಟರ್ ಕೆನ್ ಮೇಕ್ ಲಾಸ್, ಅಂದ್ರೆ ಸೆಂಟರ್ ಮಾತ್ರ ಅದ್ರ ಮೇಲೆ ಲಾಗಳನ್ನ ಪಾಸ್ ಮಾಡಕ್ ಸಾಧ್ಯ. ಹಾಗೆ ಸ್ಟೇಟ್ ಲಿಸ್ಟ್ ಏನಿರುತ್ತೆ ಅದ್ರ ಮೇಲೆ ಸ್ಟೇಟ್ ಏನಿರುತ್ತೆ ಅವು ಮಾತ್ರ ಲಾಗಳನ್ನ ಪಾಸ್ ಮಾಡಕ್ ಸಾಧ್ಯ. ಕನ್ಕರೆಂಟ್ ಲಿಸ್ಟ್ ಅಂತಂದ್ರೆ ಕನ್ಕರೆಂಟ್ ಲಿಸ್ಟ್ ಸ್ಟೇಟ್ ಮತ್ತೆ ಸೆಂಟರ್ ಎರಡು ಕೂಡ ಲಾನ ಪಾಸ್ ಮಾಡ್ಬೋದು. ಸೊ ಆತರ ಪವರ್ ಡಿವೈಡ್ ಆಗಿದೆ. ಸೊ ಹಂಗಿದ್ರೆ ಅದನ್ನ ಫೆಡರಲ್ ಸಿಸ್ಟಮ್ ಅಂತ ಕರಿಬಹುದು. ನೆಕ್ಸ್ಟ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್. ನಮ್ ಕಾನ್ಸ್ಟಿಟ್ಯೂಷನ್ ಏನ್ ಮಾಡಿದ್ದಾರೆ ಬರ್ದಿದ್ದಾರೆ. ಸೊ ಅದೊಂದು ಫೀಚರ್. ಹಾಗೆ ಸುಪ್ರಿಮೇಸಿ ಆಫ್ ಕಾನ್ಸ್ಟಿಟ್ಯೂಷನ್. ನಾವು ಕಾನ್ಸ್ಟಿಟ್ಯೂಷನ್ ಗಿಂತ ನಾವ್ ಯಾರುನು ದೊಡ್ಡವರಲ್ಲ. ಕಾನ್ಸ್ಟಿಟ್ಯೂಷನ್ ನಮ್ದು ಏನೋ ಸುಪ್ರೀಮು. ನಾವ್ ಏನೇ ಲಾ ಪಾಸ್ ಮಾಡ್ಬೇಕಂದ್ರು ಅದ್ರ ಒಳಗಡೆನೆ ಪಾಸ್ ಮಾಡ್ಬೇಕು, ಅದನ್ನ ಮೀರಿ ನಾವು ನಡೆಯಕ್ಕಾಗಲ್ಲ. ಇದು ಕೂಡ ಒಂದು ಫೆಡರಲ್ ಫೀಚರ್. ಹಾಗೆ ರಿಜಿಡಿಟಿ ಆಫ್ ಕಾನ್ಸ್ಟಿಟ್ಯೂಷನ್. ರಿಜಿಡಿಟಿ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡೋದು ಅಷ್ಟು ಈಸಿ ಆಗಲ್ಲ, ತುಂಬಾ ರಿಜಿಡ್ ಇರುತ್ತೆ. ನಾನು ಹೇಳ್ತೀನಿ ನಿಮ್ಗೆ ಸ್ಪೆಷಲ್ ಮೆಜಾರಿಟಿ ಬೇಕು, ಹಾಗೇನೆ ಹಾಫ್ ಆಫ್ ದ ಸ್ಟೇಟ್ ರಾಟಿಫಿಕೇಶನ್ ಬೇಕು ಅಂತ ಹೇಳಿ. ಇದು ಕೆಲವೊಂದು ಕಡೆ ರಿಜಿಡ್ ಆಗುತ್ತೆ, ಕೆಲವೊಂದು ಕಡೆ ಒಪ್ಪಲ್ಲ, ಹಂಗೆ ಇರುತ್ತೆ. ಸೊ ಅದ್ರ ರಿಜಿಡಿಟಿ ಇರಬೇಕು ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಅದು ಕೂಡ ಫೆಡರಲ್ ಫೀಚರ್. ಹಾಗೆ ಇಂಡಿಪೆಂಡೆಂಟ್ ಜುಡಿಷಿಯರಿ. ಇಂಡಿಪೆಂಡೆಂಟ್ ಜುಡಿಷಿಯರಿ ಅಂತಂದ್ರೆ ಏನಂದ್ರೆ ಈಗ ಅಂದ್ರೆ ಯಾರು ಎಕ್ಸಿಕ್ಯೂಟಿವ್ಸ್ ಆಗ್ಬೋದು, ಲೆಜಿಸ್ಲೇಚರ್ಸ್ ಆಗ್ಬೋದು, ಅವರ ಕೆಲಸದಲ್ಲಿ ಏನೋ ತಲೆ ಹಾಕಂಗಿಲ್ಲ. ಅಂದ್ರೆ ಇವಾಗ ಜಡ್ಜಸ್ ಗಳನ್ನ ಅಪಾಯಿಂಟ್ ಮಾಡ್ತೀವಿ ಎಲ್ಲ, ಅಂದ್ರೆ ಲೈಕ್ ಚೀಫ್ ಜಸ್ಟಿಸ್ ಆಗ್ಬೋದು, ಜಡ್ಜಸ್ ಗಳಾಗ್ಬೋದು ಅಪಾಯಿಂಟ್ ಮಾಡ್ತೀವಿ. ಅದು ಹೆಂಗ್ ಅಪಾಯಿಂಟ್ ಮಾಡ್ತೀವಿ ಅಂದ್ರೆ ಎಕ್ಸಿಕ್ಯೂಟಿವ್ಸ್ ಇನ್ವಾಲ್ವ್ಮೆಂಟ್ ಇರಲ್ಲ ಅದ್ರಲ್ಲಿ. ಚೀಫ್ ಜಸ್ಟಿಸ್ ಯಾರು ಇರ್ತಾರೆ ಅವರು ಲಿಸ್ಟ್ ಕೊಡ್ತಾರೆ, ರೆಕಮೆಂಡೆಡ್ ಲಿಸ್ಟ್ ಕೊಡ್ತಾರೆ, ಇವ್ರು ಇಷ್ಟು ಜನ ಅಂತ. ಅಷ್ಟು ಜನದೊಳಗಡೆನೆ ನಾವು ಸೆಲೆಕ್ಟ್ ಮಾಡ್ಬೇಕು. ಅಂದ್ರೆ ಎಕ್ಸಿಕ್ಯೂಟಿವ್ಸ್ ಅವ್ರು ಏನ್ ಕೊಟ್ಟಿರ್ತಾರ ಲಿಸ್ಟ್, ಆ ಲಿಸ್ಟ್ ಒಳಗಡೆನೆ ಅವ್ರು ಸೆಲೆಕ್ಟ್ ಮಾಡ್ಬೇಕು. ಅವರಿಗೆ ಏನಂದ್ರೆ ಡಿಸ್ಕ್ರಿಷನರಿ ಪವರ್ ಇರಲ್ಲ, ನಾನು ಯಾರನ್ನ ಬೇಕಂದ್ರೆ ಸೆಲೆಕ್ಟ್ ಮಾಡ್ತೀನಿ ಅನ್ನೋದು ಇರಲ್ಲ. ಸೊ ಅವ್ರು ಎಕ್ಸಿಕ್ಯೂಟಿವ್ ಇಂದ ಸೆಲೆಕ್ಟ್ ಆಗಲ್ಲ, ಅವರಲ್ಲೇನೆ ಸೆಲೆಕ್ಟ್ ಆಗ್ತಾರೆ. ಸೊ ಅದನ್ನ ಇಂಡಿಪೆಂಡೆಂಟ್ ಜುಡಿಷಿಯರಿ ಅಂತ ಕರಿತೀವಿ. ಹಾಗೆ ಬೈಕ್ಯಾಮರಲಿಸಮ್ ಅನ್ನೋದು ಕೂಡ ಫೆಡರಲ್ ಸಿಸ್ಟಮ್. ಬೈಕ್ಯಾಮರಲಿಸಮ್ ಅಂದ್ರೆ ಲೈಕ್ ಇವಾಗ ನಮ್ಮ ಪಾರ್ಲಿಮೆಂಟ್ ಇದೆ, ಪಾರ್ಲಿಮೆಂಟ್ ಅಲ್ಲಿ ಲೋಕಸಭಾ ಇದೆ, ಹಾಗೆ ರಾಜ್ಯಸಭಾ ಇದೆ. ಅಂದ್ರೆ ಲೋಯರ್ ಹೌಸ್, ಅಪ್ಪರ್ ಹೌಸ್ ಈ ತರ ಹೇಳಿದೆ. ಇವನ್ ಸ್ಟೇಟ್ ಗಳಲ್ಲಿ ಕೆಲವೊಂದು ಸ್ಟೇಟ್ ಗಳಲ್ಲಿ ಇದೆ, ಅಂದ್ರೆ ಸ್ಟೇಟ್ ಅಸೆಂಬ್ಲಿ ಇದೆ, ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಇದೆ. ಇವಾಗ ನಮ್ ಕರ್ನಾಟಕದಲ್ಲಿ ಇದೆಯಲ್ಲ ಹಾಗೆ ಅದನ್ನ ಬೈಕ್ಯಾಮರಲಿಸಮ್ ಅಂತ ಕರಿತೀವಿ. ಎಲ್ಲಾ ಸ್ಟೇಟ್ ಅಲ್ಲೂ ಇಲ್ಲ ಅದು. ಸೊ ಇಷ್ಟು ಫೆಡರಲ್ ಫೀಚರ್ಸ್. ನಾನು ಇನ್ನೊಂದ್ಸಲ ಹೇಳ್ತೀನಿ ಯಾವ್ದು ಫೆಡರಲ್ ಫೀಚರ್ಸ್ ಅಂತ ಹೇಳ್ಬಿಟ್ಟು. ಒಂದು ಟೈರ್ಸ್ ಆಫ್ ಗವರ್ನಮೆಂಟ್ ಜಾಸ್ತಿ ಇರ್ಬೇಕು, ಹಾಗೆ ಡಿವಿಷನ್ ಆಫ್ ಪವರ್ ಡಿವೈಡ್ ಆಗಿರ್ಬೇಕು, ಮತ್ತೆ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇರಬೇಕು, ಸುಪ್ರೀಮೇಸಿ ಆಫ್ ಕಾನ್ಸ್ಟಿಟ್ಯೂಷನ್, ಹಾಗೆ ರಿಜಿಡಿಟಿ ಆಫ್ ಕಾನ್ಸ್ಟಿಟ್ಯೂಷನ್, ಹಾಗೆ ಇಂಡಿಪೆಂಡೆಂಟ್ ಜುಡಿಷಿಯರಿ, ಹಾಗೆ ಬೈಕ್ಯಾಮರಲಿಸಮ್. ಇಷ್ಟು ಫೀಚರ್ಸ್ ಆಫ್ ಫೆಡರಲ್ ಸಿಸ್ಟಮ್ ಇದು.
ಹಾಗೆ ನಾವು ಇಲ್ಲಿ ಏನಂದ್ರೆ ಫೆಡರೇಷನ್ ಅಂತ ನಾವೇನ್ ಹೇಳ್ತೀವಿ ಇದನ್ನ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲಿ ಕೂಡ ಮೆನ್ಷನ್ ಮಾಡಿಲ್ಲ ನಾವು. ನಾವೇನಂತ ಮೆನ್ಷನ್ ಮಾಡಿದೀವಿ ಅಂದ್ರೆ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಮೆನ್ಷನ್ ಮಾಡಿದೀವಿ. ಆರ್ಟಿಕಲ್ 1 ಅಲ್ಲಿ ಯೂನಿಯನ್ ಆಫ್ ಸ್ಟೇಟ್ ಅಂತ ಮೆನ್ಷನ್ ಮಾಡಿದೀವಿ. ಕೇಳ್ಬೋದು ಫೆಡರೇಷನ್ ಅಂತ ಮೆನ್ಷನ್ ಮಾಡಿದಾರ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಲ್ವಾ ಅಂತ ಹೇಳಿ. ಫೆಡರೇಷನ್ ಅಂತ ನಾವೆಲ್ಲೂ ಮೆನ್ಷನ್ ಮಾಡಿಲ್ಲ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಓಕೆ, ನೆಕ್ಸ್ಟ್ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ನಮೆಂಟ್. ಇದು ಕೂಡ ನಮ್ ಕಾನ್ಸ್ಟಿಟ್ಯೂಷನ್ ಒಂದ್ ಫೀಚರ್. ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ನಮೆಂಟ್ ಎರಡು ತರ ಇದೆ. ಒಂದು ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ನಮೆಂಟ್ ಒಂದಿದೆ, ಹಾಗೆ ಪ್ರೆಸಿಡೆನ್ಶಿಯಲ್ ಸಿಸ್ಟಮ್ ಅಂತ ಹೇಳಿ ಒಂದು ಒಂದಿದೆ. ಎರಡಕ್ಕೂ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ಪಾರ್ಲಿಮೆಂಟರಿ ಸಿಸ್ಟಮ್ ಅಂತಂದ್ರೇನು, ಈ ಎಕ್ಸಿಕ್ಯೂಟಿವ್ಸ್ ಮತ್ತೆ ಲೆಜಿಸ್ಲೇಚರ್ಸ್ ಏನಿರ್ತಾರೆ ಇಬ್ರು ಏನಿರ್ತಾರೆ ಅವ್ರಿಬ್ರು ಮಧ್ಯ ಕೋಆರ್ಡಿನೇಷನ್ ಇರುತ್ತೆ, ಕೋಆಪರೇಷನ್ ಇರುತ್ತೆ. ಯಾರ ಮಧ್ಯ? ಲೆಜಿಸ್ಲೇಚರ್ ಮತ್ತೆ ಎಕ್ಸಿಕ್ಯೂಟಿವ್ ಆರ್ಗನ್ಸ್ ಮಧ್ಯ. ಬಟ್ ಆದ್ರೆ ಪ್ರೆಸಿಡೆನ್ಶಿಯಲ್ ಸಿಸ್ಟಮ್ ಆಫ್ ಆ ತರ ಏನು ಫಾರ್ಮ್ ಆಫ್ ಗವರ್ನಮೆಂಟ್ ಇದೆ ಅಂದ್ರೆ ಫಾರ್ ಎಕ್ಸಾಂಪಲ್ US ಅಲ್ಲಿ ಇರೋ ತರ ನಮ್ದು ಪಾರ್ಲಿಮೆಂಟರಿ ಸಿಸ್ಟಮ್, US ಅಲ್ಲಿ ಇರೋದು ಪ್ರೆಸಿಡೆನ್ಶಿಯಲ್ ಸಿಸ್ಟಮ್. ಅಲ್ಲೇನಂತಂದ್ರೆ ಸೆಪರೇಷನ್ ಆಫ್ ಪವರ್, ಎಕ್ಸಿಕ್ಯೂಟಿವ್ ಮತ್ತೆ ಲೆಜಿಸ್ಲೇಚರ್ಸ್ ಏನಿರ್ತಾರೆ ಅವ್ರಿಬ್ರು ಮಧ್ಯೆ ಪವರ್ ಸೆಪರೇಟ್ ಆಗಿರುತ್ತೆ. ಇವಾಗ ನಮ್ಮ ದೇಶದಲ್ಲಿ ಹೆಂಗೆ ಅಂತಂದ್ರೆ ಲೆಜಿಸ್ಲೇಚರ್ ಏನ್ ಪಾಸ್ ಮಾಡ್ತಾರೆ ಅದನ್ನ ಎಕ್ಸಿಕ್ಯೂಟಿವ್ಸ್ ಅಂದ್ರೆ ಯಾರು ಬರ್ತಾರೆ ಅಂದ್ರೆ ಈ ಗವರ್ನಮೆಂಟ್ ನಡೆಸ್ತಾ ಇದೆಯಲ್ಲ, ಗವರ್ನಮೆಂಟ್ ಇದೆಯಲ್ಲ ಇವಾಗ ಅವರು ಅಂದ್ರೆ ಕ್ಯಾಬಿನೆಟ್ ಏನಿದೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಯಾರಿರ್ತಾರೆ ಇವರು ಎಕ್ಸಿಕ್ಯೂಟಿವ್ಸ್. ಲೆಜಿಸ್ಲೇಚರ್ ಅಂತಂದ್ರೆ ಅಲ್ಲಿ ಲಾ ಪಾಸ್ ಮಾಡ್ತಾರಲ್ಲ ಅವ್ರು ಏನ್ ಪಾಸ್ ಮಾಡ್ತಾರೆ ಆ ಲಾಗಳನ್ನ ಎಕ್ಸಿಕ್ಯೂಟ್ ಮಾಡೋದು ಇಲ್ಲಿ ಎಕ್ಸಿಕ್ಯೂಟಿವ್ಸ್. ಸೊ ಇವ್ರಿಬ್ರು ಮಧ್ಯೆ ಏನಂದ್ರೆ ಕೋಆಪರೇಷನ್ ಇರ್ಬೇಕು. ಬಟ್ ಆದ್ರೆ US ಅಲ್ಲಿ ಅಂದ್ರೆ ಪ್ರೆಸಿಡೆನ್ಶಿಯಲ್ ಫಾರ್ಮ್ ಆಫ್ ಏನು ಗವರ್ನಮೆಂಟ್ ಇರುತ್ತೆ ಅದು ಟೋಟಲಿ ಡಿಫ್ರೆಂಟ್ ಇರುತ್ತೆ. ಯಾವ ತರ ಟೋಟಲಿ ಡಿಫ್ರೆಂಟ್ ಅಂದ್ರೆ ಎಕ್ಸಿಕ್ಯೂಟಿವ್ಸ್ಗೂ ಲೆಜಿಸ್ಲೇಟರಿಗೂ ಸಂಬಂಧ ಇಲ್ಲ. ಎಕ್ಸಿಕ್ಯೂಟಿವ್ಸ್ ಏನಿರ್ತಾರೆ ಅವ್ರ ಡಿಸಿಷನ್ ತಗೊಂತಾರೆ. ಇವ್ರು ಹೇಳಿದ್ನ ಅವ್ರು ಕೇಳ್ಬೇಕು ಆ ತರ ಏನಿಲ್ಲ. ಅವ್ರು ಏನ್ ಡಿಸಿಷನ್ ತಗೊಂತಾರೆ ಅದನ್ನ ಅವರೇ ಓನ್ ಆಗಿ ತಗೊಂತಾರೆ. ಲೆಜಿಸ್ಲೇಚರ್ ಮೇಲೆ ಡಿಪೆಂಡ್ ಇಲ್ಲ ಅವರು. ಸೊ ಇಲ್ಲೂ ಕೂಡ ಅಷ್ಟೇ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ನಮೆಂಟ್ ಅಂದ್ರೆ ಯಾವ ತರ ಫೀಚರ್ಸ್ ಇರ್ಬೇಕು, ಯಾವ ತರ ಫೀಚರ್ಸ್ ಇದ್ರೆ ಅದನ್ನ ನಾವು ಪಾರ್ಲಿಮೆಂಟರಿ ಗವರ್ನಮೆಂಟ್ ಅಂತ ಕರಿತೀವಿ ಅಂತ ಹೇಳಿದ್ದಾರೆ. ಯಾವ್ಯಾವ ಫೀಚರ್ ಅಂದ್ರೆ ಒಂದೊಂದಾಗಿ ನೋಡೋಣ. ಪ್ರೆಸೆನ್ಸ್ ಆಫ್ ನಾಮಿನಲ್ ಅಂಡ್ ರಿಯಲ್ ಎಕ್ಸಿಕ್ಯೂಟಿವ್ಸ್ ಅಂತ ಹೇಳಿ. ಪ್ರೆಸೆನ್ಸ್ ಆಫ್ ನಾಮಿನಲ್ ಅಂಡ್ ರಿಯಲ್ ಎಕ್ಸಿಕ್ಯೂಟಿವ್ಸ್ ಅಂದ್ರೆ ನಾಮಿನಲ್ ಎಕ್ಸಿಕ್ಯೂಟಿವ್ ಯಾರು? ಪ್ರೆಸಿಡೆಂಟ್. ರಿಯಲ್ ಎಕ್ಸಿಕ್ಯೂಟಿವ್ ಯಾರು? ಪ್ರೈಮ್ ಮಿನಿಸ್ಟರ್. ಯಾಕೆಂದ್ರೆ ಪ್ರೆಸಿಡೆಂಟ್ ಹತ್ರ ಲೈಕ್ ನಾಮಿನಲ್ ಅವ್ರು ಜಸ್ಟ್ ಸೆರೆಮನಿಯಲ್ ಹೆಡ್ ತರ, ಅವ್ರಿಗೆ ತುಂಬಾ ಪವರ್ಸ್ ಗಳಿರಲ್ಲ. ಎಲ್ಲ ಎಕ್ಸಿಕ್ಯೂಟ್ ಮಾಡೋದು ಯಾರು? ಪ್ರೈಮ್ ಮಿನಿಸ್ಟರ್. ಸೊ ಅದಕ್ಕೆ ಏನ್ ಮಾಡ್ತಾರೆ, ಪ್ರೈಮ್ ಮಿನಿಸ್ಟರ್ ನ ರಿಯಲ್ ಎಕ್ಸಿಕ್ಯೂಟಿವ್ ಅಂತ ಕರಿತೀವಿ, ಹಾಗೆ ಪ್ರೆಸಿಡೆಂಟ್ ನ ನಾಮಿನಲ್ ಎಕ್ಸಿಕ್ಯೂಟಿವ್ ಅಂತ ಕರಿತೀವಿ. ನೆಕ್ಸ್ಟ್ ಇದು ಒಂದು ಫೀಚರ್. ನೆಕ್ಸ್ಟ್ ಮೆಜಾರಿಟಿ ಪಾರ್ಟಿ ರೂಲ್ ಎರಡನೇದು. ಮೆಜಾರಿಟಿ ಪಾರ್ಟಿ ರೂಲ್ ಅಂತಂದ್ರೆ ಯಾರು ಈಗ ಎಲೆಕ್ಷನ್ ಆದ್ಮೇಲೆ ಯಾರಿಗೆ ಸೀಟ್ಸ್ ಜಾಸ್ತಿ ಬಂದಿರುತ್ತೋ ಅವರು ಗವರ್ನಮೆಂಟ್ ನ ಫಾರ್ಮ್ ಮಾಡ್ತಾರೆ. ಇದು ಪಾರ್ಲಿಮೆಂಟರಿ ಫೀಚರ್ ನ ಇನ್ನೊಂದು, ಪಾರ್ಲಿಮೆಂಟರಿ ಗವರ್ನಮೆಂಟ್ ನ ಇನ್ನೊಂದು ಫೀಚರ್ ಇದು ಮೆಜಾರಿಟಿ ಪಾರ್ಟಿ ರೂಲ್. ಹಾಗೆ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಆಫ್ ಎಕ್ಸಿಕ್ಯೂಟಿವ್ ಟು ದ ಲೆಜಿಸ್ಲೇಚರ್. ಅಂದ್ರೆ ಪಾರ್ಲಿಮೆಂಟರಿ ಗವರ್ನಮೆಂಟ್ ಅಂದ್ರೇನೆ ರೆಸ್ಪಾನ್ಸಿಬಿಲಿಟಿ. ಅಂದ್ರೆ ಅವ್ರು ಏನೇ ಮಾಡಿದ್ರು ಲೆಜಿಸ್ಲೇಚರ್ಗೆ ಅವ್ರು ಏನಾಗಿರ್ತಾರೆ? ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಅವ್ರು ಏನೇ ಮಾಡಿದ್ರು ಅದಕ್ಕೆ ಆನ್ಸರಬಲ್ ಆಗಿರ್ತಾರೆ. ಯಾರಿಗೆ? ಎಕ್ಸಿಕ್ಯೂಟಿವ್ಸ್ ಲೆಜಿಸ್ಲೇಚರ್ಗೆ. ಹಂಗೆ ನೆಕ್ಸ್ಟ್ ನಾಲ್ಕನೇದು ಮೆಂಬರ್ಶಿಪ್ ಆಫ್ ಮಿನಿಸ್ಟರ್ ಇನ್ ಲೆಜಿಸ್ಲೇಚರ್. ಅಂದ್ರೆ ಮಿನಿಸ್ಟರ್ ಯಾರಾಗಿರ್ತಾರೆ ಅವರು ಲೆಜಿಸ್ಲೇಚರ್ ಇರ್ತಾರಲ್ಲ ಅಲ್ಲೂ ಕೂಡ ಮೆಂಬರ್ಸ್ ಆಗಿರ್ತಾರೆ. ಅಲ್ಲಿ ಮೆಂಬರ್ ಆಗದೆ ಮಿನಿಸ್ಟರ್ ಆಗಕ್ ಸಾಧ್ಯ ಇಲ್ಲ. ಲೆಜಿಸ್ಲೇಚರ್ ಅಲ್ಲಿ ಮೆಂಬರ್ ಆಗದೆ ಅಂದ್ರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗದೆ ಅವರು ಮಿನಿಸ್ಟರ್ ಆಗಕ್ ಸಾಧ್ಯ ಇಲ್ಲ. ಆಗ್ಬೋದು 6 months ವರೆಗೂ. ಅದಾದ್ಮೇಲೆ ಮತ್ತೆ ನೀವು ನಾಮಿನೇಷನ್ ಮುಖಾಂತರ ಆಗ್ತಿರೋ ಅಥವಾ ಎಲೆಕ್ಷನ್ ಮುಖಾಂತರ ಆಗ್ತಿರೋ ಎಲೆಕ್ಟ್ ಆಗ್ಬೇಕಾಗುತ್ತೆ. ಬಟ್ ಅಂದ್ರೆ ಅವರು ಮೆಂಬರ್ ಆಗಿರ್ತಾರೆ ಅಂತ ಹೇಳ್ತಾರೆ. ಇದು 4ನೇ ಪಾಯಿಂಟ್. ನೆಕ್ಸ್ಟ್ 5ನೇ ಪಾಯಿಂಟ್ ಏನಂದ್ರೆ ಲೀಡರ್ಶಿಪ್ ಆಫ್ ಪ್ರೈಮ್ ಮಿನಿಸ್ಟರ್ ಆರ್ ಚೀಫ್ ಮಿನಿಸ್ಟರ್. ಅಂದ್ರೆ ಪ್ರೈಮ್ ಮಿನಿಸ್ಟರ್ ಲೀಡರ್ಶಿಪ್ ಏನಿರುತ್ತೆ ಅದು ಕೂಡ ಪಾರ್ಲಿಮೆಂಟರಿ ಗವರ್ನಮೆಂಟ್ ಫೀಚರ್. ನೆಕ್ಸ್ಟ್ ಡಿಸಲ್ಯೂಷನ್ ಆಫ್ ಲೋಯರ್ ಹೌಸ್. ಇಲ್ಲಿ ಏನಂದ್ರೆ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ನಮೆಂಟ್ ಅಲ್ಲಿ ಲೋಯರ್ ಹೌಸ್ ಏನಿರುತ್ತೆ ಅಂದ್ರೆ ಲೋಕಸಭಾ, ಇಲ್ಲಿ ನಮ್ಮ ಸ್ಟೇಟ್ ಅಲ್ಲಿ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇದೇನಿರುತ್ತೆ ಡಿಸಾಲ್ವ್ ಆಗುತ್ತೆ 5 ವರ್ಷದಲ್ಲಿ. ಆ ತರ ಪ್ರೆಸಿಡೆನ್ಶಿಯಲ್ ಗವರ್ನಮೆಂಟ್ ಅಲ್ಲಿ ಇಲ್ಲ. ಸೊ ಈಗ ಫೀಚರ್ಸ್ ಆಫ್ ಪಾರ್ಲಿಮೆಂಟರಿ ಗವರ್ನಮೆಂಟ್ ಯಾವ್ದು ಈಗ ಕೇಳ್ಬೋದು, ಒಂದು 4 ಪಾಯಿಂಟ್ಸ್ ಕೊಟ್ಬಿಟ್ಟು ಇದ್ರಲ್ಲಿ ಯಾವ್ದಾವ್ದು ಫೀಚರ್ಸ್ ಆಫ್ ಪಾರ್ಲಿಮೆಂಟರಿ ಗವರ್ನಮೆಂಟ್ ಅಂತ ಹೇಳ್ಬಿಟ್ಟು ಕೇಳ್ಬೋದು. ಸೊ ಅವಾಗ ನೀವು ಇದನ್ನ ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಯಾವ್ದಾವ್ದು ಅಂತ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. Presence of nominal and real executive, majority party rule, collective responsibility of executive to the legislature, ಹಾಗೆ membership of minister in legislature, leadership of prime minister or the chief minister, ಹಾಗೆ dissolution of lower house. ನೆಕ್ಸ್ಟ್ ಇಲ್ಲಿ ಏನಂದ್ರೆ ನಾವು ಬ್ರಿಟಿಷ್ ಪಾರ್ಲಿಮೆಂಟ್ ಇಂದಾನೆ ಎಲ್ಲಾನು ಬಾರೋ ಮಾಡ್ಕೊಂಡಿರೋದು. ನಮ್ದು ಇಂಡಿಯನ್ ಪಾರ್ಲಿಮೆಂಟ್ ಬ್ರಿಟಿಷ್ ಪಾರ್ಲಿಮೆಂಟ್ ತರ ಅಲ್ಲಿಂದಾನೆ ಬಾರೋ ಮಾಡ್ಕೊಂಡಿದ್ರು. ಬಟ್ ಆ ಬ್ರಿಟಿಷ್ ಪಾರ್ಲಿಮೆಂಟ್ ತರ ಸಾವರಿನ್ ಅಲ್ಲ ನಮ್ದು, ಏನು ನಮ್ಮ ಇಂಡಿಯನ್ ಪಾರ್ಲಿಮೆಂಟ್. ಬ್ರಿಟಿಷ್ ಅವರು ಬ್ರಿಟಿಷ್ ಪಾರ್ಲಿಮೆಂಟ್ ಅಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ಬಟ್ ನಮ್ಮ ಪಾರ್ಲಿಮೆಂಟ್ ಗೆ ಲಿಮಿಟೇಷನ್ ಅನ್ನೋದಿದೆ.
ಹೆಂಗೆ ಅಂದ್ರೆ ಈಗ ನಾವು ಒಂದು ಲಾ ಪಾಸ್ ಮಾಡಿದ್ರೆ ಅದು ಅವ್ರಿಗೆ ಏನ್ ಅಥಾರಿಟಿ ಕೊಟ್ಟಿರ್ತಾರೆ ಅದ್ರ ಒಳಗಡೆ ಇರಬೇಕು. ಹಾಗೆ ಅದು ಫಂಡಮೆಂಟಲ್ ರೈಟ್ಸ್ ನ ವೈಲೇಟ್ ಮಾಡ್ತಿರ್ಬಾರ್ದು. ಹಾಗೆ ಇನ್ನೊಂದೇನಂದ್ರೆ ಅವ್ರು ಪಾಸ್ ಮಾಡೋಂತ ಲಾಸ್ ಗಳನ್ನ ಸುಪ್ರೀಂ ಕೋರ್ಟ್ ಆಗ್ಬೋದು, ಹೈಕೋರ್ಟ್ ಆಗ್ಬೋದು, ಅದನ್ನ ಇನ್ನೊಂದ್ಸಲ ರಿವ್ಯೂ ಮಾಡುತ್ತೆ. ಇದು ಏನು ಕಾನ್ಸ್ಟಿಟ್ಯೂಷನ್ ನ ವೈಲೇಟ್ ಮಾಡುತ್ತಾ ಅಂತ ಹೇಳಿ. ಅಕಸ್ಮಾತ್ ಏನಾದ್ರು ವೈಲೇಟ್ ಮಾಡಿದ್ರೆ ಅದನ್ನ ಕ್ಯಾನ್ಸಲ್ ಮಾಡ್ತಾರೆ ಆ ಮಾಡಿರೋಂತ ಲಾನ. ಸೊ ಹಂಗೆ ಏನಂದ್ರೆ ಲಿಮಿಟೇಷನ್ಸ್ ಇದೆ ಇಂಡಿಯನ್ ಪಾರ್ಲಿಮೆಂಟ್ ಗೆ. ಸೊ ಅದು ಫುಲ್ ಪಾರ್ಲಿಮೆಂಟ್ ಸಾವರಿನ್ ಅಲ್ಲ, ಬಟ್ ಅದೇ ಬ್ರಿಟಿಷ್ ಪಾರ್ಲಿಮೆಂಟ್ ಸಾವರಿನ್. ಅಂಡ್ ಇನ್ನೊಂದೇ ಡಿಫ್ರೆನ್ಸ್ ಏನಂದ್ರೆ ಇಂಡಿಯನ್ ಸ್ಟೇಟ್ ಅಲ್ಲಿ ನಮ್ದೇನಂದ್ರೆ ಎಲೆಕ್ಟೆಡ್ ಹೆಡ್ ಇರ್ತಾರೆ ರಿಪಬ್ಲಿಕ್ ಆಗಿ. ಅಂದ್ರೆ ಪ್ರೆಸಿಡೆಂಟ್ ಏನಿರ್ತಾರೆ ಅವ್ರು ಎಲೆಕ್ಟ್ ಆಗೋದು ಎಲೆಕ್ಟೆಡ್ ಹೆಡ್. ಆದ್ರೆ ಬ್ರಿಟಿಷ್ ಗವರ್ನಮೆಂಟ್ ಅಲ್ಲಿ ಏನಂತಂದ್ರೆ ಅವ್ರು ಹೆರಿಡಿಟರಿ ಹೆಡ್, ಮೊನಾರ್ಕಿ ಅವರು. ಅಂದ್ರೆ ಅವರ ಫ್ಯಾಮಿಲಿ ಮುಖಾಂತರ ಒಬ್ರಾದ್ಮೇಲೆ ಒಬ್ರು ಹೆರಿಡಿಟರಿ ಆಗಿ ಹೆಡ್ ಆಗ್ಬಿಡ್ತಾರೆ, ಅಂದ್ರೆ ಪ್ರೆಸಿಡೆಂಟ್ ಆಗಿ. ಸೊ ಇದು ನಮಿಗೂನು ಬ್ರಿಟಿಷ್ ಪಾರ್ಲಿಮೆಂಟಿಗೂ ಇಂಡಿಯನ್ ಪಾರ್ಲಿಮೆಂಟಿಗೂ ಇರುವಂತ ಡಿಫ್ರೆನ್ಸ್. ಕೇಳ್ಬೋದು ಯಾವಾಗಾದ್ರೂ ಕ್ವಶನ್ಸ್, ಅವರಿಗೂ ಇದಕ್ಕೆ ಏನಾದ್ರು ಡಿಫ್ರೆನ್ಸ್ ಇದೆ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಏನಂದ್ರೆ ಸಿಂಥಸಿಸ್ ಆಫ್ ಪಾರ್ಲಿಮೆಂಟರಿ ಸಾವರ್ನಿಟಿ ಅಂಡ್ ಜುಡಿಷಿಯಲ್ ಸುಪ್ರಿಮೆಸಿ. ಅಂದ್ರೆ ಡಾಕ್ಟ್ರಿನ್ ಆಫ್ ಸಾವರ್ನಿಟಿ ಆಫ್ ಪಾರ್ಲಿಮೆಂಟ್ ಅಂತ ಏನಂತ ಹೇಳ್ತೀವಿ, ಅದನ್ನ ಎಲ್ಲಿಂದ ಬಾರೋ ಮಾಡಿದ್ದು ನಾವು? ಬ್ರಿಟಿಷ್ ಪಾರ್ಲಿಮೆಂಟ್ ಇಂದ ಬಾರೋ ಮಾಡಿದ್ದು. ಅಂಡ್ ಜುಡಿಷಿಯಲ್ ಸುಪ್ರಿಮೆಸಿ ಏನಿದೆ ಅದನ್ನ ಯಾವ ಕಡೆಯಿಂದ ಬಾರೋ ಮಾಡಿದ್ದು? ಅಮೆರಿಕನ್ ಸುಪ್ರೀಂ ಕೋರ್ಟ್. ನಾನು ಅವಾಗ್ಲೇ ಹೇಳ್ದೆ ನಿಮ್ಗೆ ಫಂಡಮೆಂಟಲ್ ರೈಟ್ಸ್ ಎಲ್ಲಿಂದ ಬಾರೋ ಮಾಡಿದ್ದು? ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ಇಂದ. ಇವಾಗ ಜುಡಿಷಿಯರಿ ಸುಪ್ರಿಮೆಸಿ ಏನಿದೆ ಅದು ಕೂಡ ಅಮೆರಿಕನ್ ಸುಪ್ರೀಂ ಕೋರ್ಟ್ ಇಂದಾನೆ ಅದನ್ನು ಕೂಡ ನಾವು ಏನು ಬಾರೋ ಮಾಡಿದ್ದು. ಇಲ್ಲೂ ಕೂಡ ನಾವು ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ಇಂದ ಏನು ನಾವು ಬಾರೋ ಮಾಡಿದ್ರು ಜುಡಿಷಿಯಲ್ ಸುಪ್ರಿಮೆಸಿಗೆ, ಬಟ್ ಇಲ್ಲೂ ಕೂಡ ಡಿಫ್ರೆನ್ಸ್ ಇದೆ. ಅಮೆರಿಕನ್ದು ಕಾನ್ಸ್ಟಿಟ್ಯೂಷನ್ಗೂ ನಮ್ಮ ಕಾನ್ಸ್ಟಿಟ್ಯೂಷನ್ಗೂ ಸ್ವಲ್ಪ ಡಿಫ್ರೆಂಟ್ ಇದೆ. ಅದೇನಪ್ಪಾ ಅಂದ್ರೆ ಇವಾಗ ಜುಡಿಷಿಯಲ್ ರಿವ್ಯೂ ಏನಿದೆ ಸುಪ್ರೀಂ ಕೋರ್ಟ್ದು ನಮ್ ಇಂಡಿಯಾದಲ್ಲಿ, ಅದು US ಅಲ್ಲಿ ಇರುವಂತ ಜುಡಿಷಿಯಲ್ ರಿವ್ಯೂಗಿಂತ ತುಂಬಾ ನ್ಯಾರೋ ಇದೆ, ಅಷ್ಟು ಬ್ರಾಡ್ ಇಲ್ಲ. ಯಾಕೆ ಅಂದ್ರೆ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ಏನಂದ್ರೆ ಅದು ಡ್ಯೂ ಪ್ರೊಸೆಸ್ ಆಫ್ ಲಾ ಅಂತ ಹೇಳುತ್ತೆ. ನಮ್ಮದು ಏನಂತ ಹೇಳುತ್ತೆ ಅಂದ್ರೆ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತ ಹೇಳುತ್ತೆ. ಡ್ಯೂ ಪ್ರೊಸೆಸ್ ಆಫ್ ಲಾ ಅಂತಂದ್ರೆ ಅವ್ರು ಏನಂದ್ರೆ ಅದು ಎಕನಾಮಿಗೆ ಕರೆಕ್ಟ್ ಇದೆಯಾ ಏನು, ಬರೀ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬರ್ದಿರೋದಷ್ಟೇ, ಅದ್ರ ತಕ್ಕಂಗೆ ಅವ್ರು ಕರೆಕ್ಟ್ ಇದೆಯಾ ಅಂತ ನೋಡಲ್ಲ. ಈಗ ಯಾವ್ದಾದ್ರು ಒಂದ್ ಲಾ ಪಾಸ್ ಮಾಡಿದ್ದು ಗವರ್ನಮೆಂಟ್ ಅಂತ ಹೇಳಿದ್ರೆ ಅವರು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇದೆಯಾ ಅಂತ ಅಷ್ಟೇ ಚೆಕ್ ಮಾಡ್ತಾರೆ, ಎಲ್ಲಿ? ಇಂಡಿಯಾದಲ್ಲಿ. ಬಟ್ ಆದ್ರೆ US ಅಲ್ಲಿ ಏನಾಗುತ್ತೆ ಹಂಗಲ್ಲ, ಕಾನ್ಸ್ಟಿಟ್ಯೂಷನ್ ಅಲ್ದಂತೆ ಅದ್ರ ಹೊರ್ಗಡೆನೂ ಕೂಡ ಇದು ಜನಗಳಿಗೆ ಒಳ್ಳೇದಾ, ಇದು ಎಕನಾಮಿಕ್ ಒಳ್ಳೇದಾ, ನಮ್ ದೇಶಕ್ಕೆ ಒಳ್ಳೇದಾ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಚೆಕ್ ಮಾಡ್ತಾರೆ. ಸೊ ಆ ದೃಷ್ಟಿಯಿಂದ ಏನ್ ಹೇಳ್ತಾರೆ, US ಜುಡಿಷಿಯಲ್ ರಿವ್ಯೂ ಏನಿದೆ ಅದು ಇಂಡಿಯಾದು ಜುಡಿಷಿಯಲ್ ರಿವ್ಯೂಗಿಂತ ಏನು ಬ್ರಾಡರ್ ಇರುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಫೀಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಏನಂದ್ರೆ ಇಂಟಿಗ್ರೇಟೆಡ್ ಅಂಡ್ ಇಂಡಿಪೆಂಡೆಂಟ್ ಜುಡಿಷಿಯರಿ ಅಂತ ಹೇಳಿ. ಇಂಟಿಗ್ರೇಟೆಡ್ ಅಂಡ್ ಇಂಡಿಪೆಂಡೆಂಟ್ ಜುಡಿಷಿಯರಿ ಅಂದ್ರೆ ಈಗ ನಾನು ಅವಾಗ್ಲೇ ಹೇಳ್ದಂಗೆ ಇಂಡಿಪೆಂಡೆಂಟ್ ಜುಡಿಷಿಯರಿ ಅಂತಂದ್ರೆ ಎಕ್ಸಿಕ್ಯೂಟಿವ್ಸ್ ಜುಡಿಷಿಯಲ್ ಮೆಂಬರ್ಸ್ ಏನಿರ್ತಾರೆ ಅವ್ರನ್ನ ಎಲೆಕ್ಟ್ ಮಾಡಲ್ಲ, ಅವ್ರು ಎಲೆಕ್ಟ್ ಮಾಡ್ಕೊಂತಾರೆ. ಚೀಫ್ ಜಸ್ಟಿಸ್ ಯಾರಿರ್ತಾರೆ ಅವರೇ ರೆಕಮೆಂಡೆಡ್ ಇಷ್ಟು ಲಿಸ್ಟ್ ಕೊಡ್ತಾರೆ, ಅದನ್ನ ಎಕ್ಸಿಕ್ಯೂಟಿವ್ಸ್ ಅದ್ರಲ್ಲಿ ಇರುವಂತವ್ರನ್ನ ಏನು ಅಪಾಯಿಂಟ್ ಮಾಡ್ತಾರೆ. ಸೊ ಅದು ಎಕ್ಸಿಕ್ಯೂಟಿವ್ ಇಂದ ಇಂಡಿಪೆಂಡೆಂಟ್ ಆಗಿದೆ. ಸೊ ಹಂಗಾಗಿ ಇದನ್ನ ಇಂಡಿಪೆಂಡೆಂಟ್ ಜುಡಿಷಿಯರಿ ಅಂತ ಕರಿತೀವಿ. ಇಂಟಿಗ್ರೇಟೆಡ್ ಅಂತಂದ್ರೆ ಏನು ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ US ಅಲ್ಲಿ ಹೆಂಗಿದೆ ಅಂದ್ರೆ ಸುಪ್ರೀಂ ಕೋರ್ಟ್ ಇದೆ ಅಂದ್ರೆ ಸುಪ್ರೀಂ ಕೋರ್ಟ್ ಬರೀ ಸೆಂಟರ್ ಲಾಸ್ ಏನಿರುತ್ತೆ ಅದನ್ನ ಮಾತ್ರ ಅವರು ಏನ್ ಮಾಡ್ಬೋದು, ಆ ಲಾಗಳ ಪ್ರಕಾರ ಮಾತ್ರ ಅವರು ಜಡ್ಜ್ಮೆಂಟ್ ನ ಪಾಸ್ ಮಾಡ್ತಾರೆ. ಅಂಡ್ ಸ್ಟೇಟ್ಗೆ ಹೈಕೋರ್ಟ್ ಏನ್ ಮಾಡುತ್ತೆ, ಸ್ಟೇಟ್ ಲಾಸ್ ನ ಏನ್ ಮಾಡುತ್ತೆ ಅದ್ರ ಪ್ರಕಾರ ಜಡ್ಜ್ಮೆಂಟ್ ನ ಕೊಡುತ್ತೆ. ಸೊ ಸೆಂಟರ್ ಲಾಗೆಲ್ಲ ಹೋಗೋ ತರ ಇಲ್ಲ. ಬಟ್ ಆದ್ರೆ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಆ ತರ ಅಲ್ಲ. ನೀವು ಇವನ್ ಹೈಕೋರ್ಟ್ ಕೂಡ ಏನಂದ್ರೆ ಸೆಂಟರ್ ಲಾ ಪ್ರಕಾರ ಜಡ್ಜ್ಮೆಂಟ್ ನ ಕೊಡ್ಬೋದು. ಸೆಂಟರ್ಗೆ ಇದು ಏನು ಸುಪ್ರೀಂ ಕೋರ್ಟ್, ಸ್ಟೇಟ್ಗೆ ಹೈಕೋರ್ಟ್ ಹಿಂಗಿಲ್ಲ, ನಮ್ದು ಇಂಟಿಗ್ರೇಟೆಡ್. ಸೊ ಇದೊಂದು ಫೀಚರ್. ಹಾಗೆ ಫಂಡಮೆಂಟಲ್ ರೈಟ್ಸ್ ಏನು? ಫಂಡಮೆಂಟಲ್ ರೈಟ್ಸ್ ಎಷ್ಟಿದೆ? ಆರ್ಟಿಕಲ್ 14 ಇಂದ ಹಿಡಿದು 32ವರೆಗೆ, 14ರಿಂದ 32ವರೆಗೆ ಫಂಡಮೆಂಟಲ್ ರೈಟ್ಸ್ ಇದೆ. ಇದನ್ನ ನಾನು ಚಾಪ್ಟರ್ ಮಾಡ್ಬೇಕಾದ್ರೆ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸದ್ಯಕ್ಕೆ ಇಷ್ಟು ತಿಳ್ಕೊಂಡಿದೆ. ಅಂದ್ರೆ ರೈಟ್ ಟು ಆರ್ಟಿಕಲ್ ಅಂತ ಹೇಳಿ ಮೊದಲನೇದು, ಅದು ಆರ್ಟಿಕಲ್ 14ರಿಂದ 18ವರೆಗೆ. ರೈಟ್ ಟು ಈಕ್ವಾಲಿಟಿ 14ರಿಂದ 18ವರೆಗೆ. ಹಾಗೆ ರೈಟ್ ಟು ಫ್ರೀಡಮ್ ಆರ್ಟಿಕಲ್ 19ರಿಂದ 22ವರೆಗೆ. ರೈಟ್ ಅಗೇನೆಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಆರ್ಟಿಕಲ್ 23, 24. ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್ ಆರ್ಟಿಕಲ್ 25ರಿಂದ 28. ಕಲ್ಚರಲ್ ಅಂಡ್ ಎಜುಕೇಶನಲ್ ರೈಟ್ಸ್ 29ರಿಂದ 30. ಹಾಗೆ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಆರ್ಟಿಕಲ್ 32. ಇದನ್ನ ಡೀಟೇಲ್ ಆಗಿ ನಾನು ನೆಕ್ಸ್ಟ್ ಚಾಪ್ಟರ್ ಮಾಡ್ಬೇಕಾದ್ರೆ ಹೇಳ್ತೀನಿ. ಇದು ತುಂಬಾ ಇಂಪಾರ್ಟೆಂಟ್, ಎಲ್ಲಾ ಆರ್ಟಿಕಲ್ಸ್ ಗೊತ್ತಿರ್ಬೇಕು ನಮ್ಗೆ. ಯಾಕಂದ್ರೆ ಇದನ್ನ ಈ ಮೇಲ್ಮೇಲೆ ಅಂದ್ರೆ ಲೈಕ್
ಯಾವ ಆರ್ಟಿಕಲ್ ಕೆಳಗಡೆ ಬರುತ್ತೆ ಅಂತ ಕೇಳ್ತಾರೆ. ಇದು ತುಂಬಾ ಇಂಪಾರ್ಟೆಂಟ್. ಸೊ ಚಾಪ್ಟರ್ ಮಾಡ್ಬೇಕಾದ್ರೆ ನಾನು ಮಾಡ್ತೀನಿ, ಇಷ್ಟ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಏನಂದ್ರೆ DPSP. DPSP ನ ನಾವ್ ಏನಂತ ಕರಿತೀವಿ ಅಂತಂದ್ರೆ ನೋವೆಲ್ ಫೀಚರ್ ಆಫ್ ಡಾಕ್ಟರ್ ಅಂಬೇಡ್ಕರ್ ಅವರು DPSP ನ ನೋವೆಲ್ ಫೀಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಕರೆದ್ರು. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅದು ನೋವೆಲ್ ಫೀಚರ್ ಅಂತ. ಅದನ್ನ ನಾವೇನಂದ್ರೆ DPSP ಏನಿದೆ ಅದನ್ನ ಸೋಷಿಯಲಿಸ್ಟಿಕ್, ಗಾಂಧಿಯನ್ ಅಂಡ್ ಲಿಬರಲ್ ಅಂತ ಡಿವೈಡ್ ಮಾಡಿದೀವಿ. DPSP ಗಳು ಏನಿದೆ ಅದನ್ನು 3 ತರ ಡಿವೈಡ್ ಮಾಡಿದೀವಿ. ಒಂದು ಸೋಷಿಯಲಿಸ್ಟ್, ಇನ್ನೊಂದು ಗಾಂಧಿಯನ್, ಇನ್ನೊಂದು ಲಿಬರಲ್ ಅಂತ ಹೇಳಿ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಏನಿದೆ ಇದ್ರದ್ದು ಆಬ್ಜೆಕ್ಟಿವ್ ಏನು? ಇದ್ರದ್ದು ಆಬ್ಜೆಕ್ಟಿವ್ ಏನಪ್ಪಾ ಅಂದ್ರೆ ನಮ್ದು ಸೋಷಿಯಲ್ ಮತ್ತೆ ಎಕನಾಮಿಕ್ ಡೆಮೋಕ್ರಸಿ ಏನಿದೆ ಅದನ್ನ ಪ್ರಮೋಟ್ ಮಾಡ್ಬೇಕು ಅನ್ನೋದು ಡೈರೆಕ್ಟಿವ್ ಪ್ರಿನ್ಸಿಪಲ್ ನ ಒಂದು ಆಬ್ಜೆಕ್ಟಿವ್. ಆದ್ರೆ ಫಂಡಮೆಂಟಲ್ ರೈಟ್ಸ್ ಏನು? ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಪೊಲಿಟಿಕಲ್ ಡೆಮೋಕ್ರಸಿ ಏನಿರುತ್ತೆ ಅದನ್ನ ಪ್ರಮೋಟ್ ಮಾಡ್ಬೇಕು ಅಂತ ಹೇಳಿ. ಆದ್ರೆ DPSP ಸೋಷಿಯಲ್ ಮತ್ತೆ ಎಕನಾಮಿಕ್ ಡೆಮೋಕ್ರಸಿನ ನಾವೇನ್ ಮಾಡ್ಬೇಕು? ಪ್ರಮೋಟ್ ಮಾಡ್ಬೇಕು ಅಂತ ಹೇಳಿ. ಇಲ್ಲಿ ಏನಂತಂದ್ರೆ ಇನ್ನೊಂದ್ ಏನ್ ಹೇಳಿದಾರೆ ಅಂದ್ರೆ ವೆಲ್ಫೇರ್ ಸ್ಟೇಟ್ ನ ಎಸ್ಟಾಬ್ಲಿಷ್ ಮಾಡ್ಬೇಕು ಅಂತ ಹೇಳಿದಾರೆ. ನಿಮ್ಗೆ ಕೇಳ್ಬೋದು ವೆಲ್ಫೇರ್ ಸ್ಟೇಟ್ ಅಂತ ಎಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಅದನ್ನ ಮೆನ್ಷನ್ ಮಾಡಿರೋದು DPSP ಅಲ್ಲಿ ಅಂತ ಹೇಳ್ಬಿಟ್ಟು. ಹಾಗೆ ಈ DPSP ಏನಿದೆ ಇದು ನೀವೇನಾದ್ರೂ ಲೈಕ್ ಸ್ಟೇಟ್ ಆಗ್ಬೋದು, ಸೆಂಟರ್ ಆಗ್ಬೋದು, ಒಂದು ಲಾನ ಪಾಸ್ ಮಾಡ್ತಿದೆ ಅಂದ್ರೆ ಈ DPSP ಗಳು ಅದಕ್ಕೆ ಫಂಡಮೆಂಟಲ್. ಇದನ್ನ ನೋಡ್ಕೊಂಡೇ ಅವ್ರು ಏನ್ ಮಾಡ್ಬೇಕು? ಈ ಪ್ರಿನ್ಸಿಪಲ್ಸ್ ಏನಿದಾವೆ ಅದೆಲ್ಲ ಅಪ್ಲೈ ಆಗುತ್ತೆ. ಅವರು ಲಾಸ್ಟ್ ನ ಫಾರ್ಮ್ ಮಾಡ್ಬೇಕಾದ್ರೆ ಅದೇ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೇಳಿದ್ದಾರೆ ಇದು ಫಂಡಮೆಂಟಲ್ ಅಂತ ಹೇಳಿ. ನಿಮ್ಗೆ ಕೇಳ್ಬೋದು, ಕ್ವಶನ್ಸ್ ಕೇಳ್ಬೋದು, ಯಾವ್ದನ್ನ ಫಂಡಮೆಂಟಲ್ ಅಂತ ಕರಿತೀವಿ ನಾವು? ಒಂದು ಲಾಸ್ ನ ಮಾಡ್ಬೇಕಂದ್ರೆ, ಗವರ್ನಮೆಂಟ್ ಅಥವಾ ಲಾಸ್ ಗಳನ್ನ ಮಾಡ್ಬೇಕಂದ್ರೆ ಯಾವ್ದು ಫಂಡಮೆಂಟಲ್ ಅಂತ ಕೇಳ್ಬೋದು. ಅವಾಗ DPSP ಅಂತ ಹೇಳ್ಬೇಕಾಗುತ್ತೆ. ಹಾಗೆ ಇನ್ನೊಂದೇನಂದ್ರೆ ಮಿನರ್ವಾ ಮಿಲ್ ಕೇಸ್ ಅಲ್ಲಿ ಸುಪ್ರೀಂ ಕೋರ್ಟ್ ಏನಿದೆ ಒಂದು ಜಡ್ಜ್ಮೆಂಟ್ ನ ಕೊಟ್ಟಿದೆ. ಏನಂತಂದ್ರೆ ಫಂಡಮೆಂಟಲ್ ರೈಟ್ಸ್ ಮತ್ತೆ DPSP ಏನಿದೆ ಇದು ಎರಡು ಕೂಡ ಬ್ಯಾಲೆನ್ಸ್ ಮಾಡ್ಬೇಕು. ಅಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಏನಿದೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎರಡನ್ನು ಬ್ಯಾಲೆನ್ಸ್ ಮಾಡೋದ್ರ ಮೇಲೆ ನಿಂತಿದೆ. ಅಂದ್ರೆ ಫಂಡಮೆಂಟಲ್ ರೈಟ್ಸ್, ಡೈರೆಕ್ಟಿವ್ ಪ್ರಿನ್ಸಿಪಲ್ ಎರಡನ್ನೂ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ನಿಂತಿದೆ. ಒಂದಕ್ಕಿಂತ ಹೆಚ್ಚು ಅಂತ ಏನಿಲ್ಲ, ಎರಡು ಬ್ಯಾಲೆನ್ಸ್ ಮಾಡೋದ್ರಲ್ಲಿ ನಿಂತಿದೆ ಅಂತ ಹೇಳಿದೆ. ಇದನ್ನ ಕೇಳ್ಬೋದು, ಕ್ವಶನ್ ಆಗಿ ಕೇಳ್ಬೋದು. Indian constitution is founded on the bedrock of the balance between the fundamental rights and directive principles ಅಂತ ಕೇಳ್ಬೋದು. ಇದು ಯಾವ ಕೇಸಲ್ಲಿ ಈ ತರ ಜಡ್ಜ್ಮೆಂಟ್ ನ ಕೊಟ್ಟಿದ್ದು ಅಂತ ಕೇಳ್ಬೋದು. ಇಂಪಾರ್ಟೆಂಟ್ ಮಿನರ್ವಾ ಮಿಲ್ ಕೇಸ್. ಮಿನರ್ವಾ ಮಿಲ್ ಕೇಸ್ ಯಾವಾಗ ನಡೆದಿತ್ತು ಅಂದ್ರೆ 1950ರಲ್ಲಿ ಮಿನರ್ವಾ ಮಿಲ್ ಕೇಸ್ ನಡೆಯಿತು. ನೆಕ್ಸ್ಟ್ ಫೀಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಫಂಡಮೆಂಟಲ್ ಡ್ಯೂಟೀಸ್. ಫಂಡಮೆಂಟಲ್ ಡ್ಯೂಟೀಸ್ ಫಸ್ಟ್ ಎಷ್ಟಿತ್ತು ಅಂದ್ರೆ ಯಾವಾಗ ಫಸ್ಟ್ ಮೊದಲು ಕಾನ್ಸ್ಟಿಟ್ಯೂಷನ್ ಏನ್ ಫಾರ್ಮ್ ಮಾಡಿದ್ರು ಅವಾಗ ಫಂಡಮೆಂಟಲ್ ಡ್ಯೂಟೀಸ್ ಇರ್ಲಿಲ್ಲ. ಅದು ಬಂದಿದ್ದು ಯಾವಾಗ 1976ರಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ ಬಂದಿದ್ದು. ಅದು ಅಮೆಂಡ್ಮೆಂಟ್ ಮಾಡ್ತಾರೆ. ಯಾವ ಅಮೆಂಡ್ಮೆಂಟ್ ಮುಖಾಂತರ ಅಂದ್ರೆ 42ನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಮುಖಾಂತರ 1976. ಈ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ನ ಪ್ರಕಾರ ಫಂಡಮೆಂಟಲ್ ಡ್ಯೂಟೀಸ್ ಅವಾಗ ಬಂದಿದ್ದು. ಮುಂಚೆ ಕಾನ್ಸ್ಟಿಟ್ಯೂಷನ್ ಫಾರ್ಮ್ ಮಾಡಿದಾಗ ಇರ್ಲಿಲ್ಲ. ಇದು ಇಂಪಾರ್ಟೆಂಟ್, ಕೇಳ್ತಾರೆ. ಫಂಡಮೆಂಟಲ್ ಡ್ಯೂಟೀಸ್ ನ ತಗೊಬಂದಿದ್ದು ಯಾವ ಅಮೆಂಡ್ಮೆಂಟ್ ನ ಪ್ರಕಾರ ಅಂತ ಹೇಳ್ಬಿಟ್ಟು 42nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ 1976 ಅಂತ ಹೇಳಿ ನೆನ್ಪಿರ್ಬೇಕು. ಯಾವ ಕಮಿಟಿ ರೆಕಮೆಂಡ್ ಮಾಡ್ತು ಅಂತಾನು ಕೇಳ್ತಾರೆ. ಸ್ವರಣ್ ಸಿಂಗ್ ಕಮಿಟಿ ಅಂತ ಹೇಳಿ. ಸ್ವರಣ್ ಸಿಂಗ್ ಕಮಿಟಿ ರೆಕಮೆಂಡೇಶನ್ ಮೇಲೆ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ನ ತಂದು ಫಂಡಮೆಂಟಲ್ ಡ್ಯೂಟೀಸ್ ನ ಕಾನ್ಸ್ಟಿಟ್ಯೂಷನ್ ಗೆ ಅಮೆಂಡ್ಮೆಂಟ್ ಮಾಡ್ತಾರೆ. ಸೊ ಅದಾದ್ಮೇಲೆ ನೆಕ್ಸ್ಟ್ 2002ರಲ್ಲಿ ಇನ್ನೂ ಒಂದು ಫಂಡಮೆಂಟಲ್ ಡ್ಯೂಟೀಸ್ ನ ಆಡ್ ಮಾಡ್ತಾರೆ. ಅದು ಯಾವ ಅಮೆಂಡ್ಮೆಂಟ್ ನ ಪ್ರಕಾರ ಅಂದ್ರೆ 86th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ 86ನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ 2002ನೇ ಪ್ರಕಾರ ಇನ್ನೊಂದು ಫಂಡಮೆಂಟಲ್ ಡ್ಯೂಟಿನ ಆಡ್ ಮಾಡ್ತಾರೆ. ಇಲ್ಲಿ ನೆನ್ಪಿಟ್ಕೊಬೇಕಾಗಿದ್ದು 2 ಅಮೆಂಡ್ಮೆಂಟ್ ಆಕ್ಟ್ ಇಂಪಾರ್ಟೆಂಟ್. 42nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಇದ್ ಮಾಡಿ ಫಂಡಮೆಂಟಲ್ ಡ್ಯೂಟೀಸ್ ಅನ್ನೋ ಚಾಪ್ಟರ್ ನ ತಗೊಬಂದ್ರು. ಅದು ಯಾವ ಆರ್ಟಿಕಲ್ ಮೇಲೆ ಬರುತ್ತೆ? ಪಾರ್ಟ್ 4A ಅಲ್ಲಿ ಬರುತ್ತೆ. ಆರ್ಟಿಕಲ್ 51A ಕೆಳಗಡೆ ಬರುತ್ತೆ. ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಪಾರ್ಟ್ 4A ಕೆಳಗಡೆ ಬರುತ್ತೆ. ಹಾಗೆ ಆರ್ಟಿಕಲ್ 51A ಅಲ್ಲಿ ಇಷ್ಟು ಫಂಡಮೆಂಟಲ್ ಡ್ಯೂಟೀಸ್ ಏನಿದೆ 11 ಫಂಡಮೆಂಟಲ್ ಡ್ಯೂಟೀಸ್ ಇದೆ ಟೋಟಲ್ ಆಗಿ. ಇವಾಗ ಮೊದಲು ಅವ್ರು ಇಂಟ್ರೊಡ್ಯೂಸ್ ಮಾಡಿದಾಗ 42ನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಏನ್ ತಂದ್ರು ಅದನ್ನ ತಂದಾಗ 10 ಫಂಡಮೆಂಟಲ್ ಡ್ಯೂಟೀಸ್ ಇತ್ತು. ಹಾಗೆ 86ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಏನ್ ತಗೊಬಂದ್ರು ಅವಾಗ ಅದು ಇನ್ನೊಂದನ್ನ ಆಡ್ ಮಾಡಿದ್ರು. ಸೊ ಎರಡು ಕೂಡ ಇಂಪಾರ್ಟೆಂಟ್. ಹಾಗೆ ಇನ್ನೊಂದು ನೆಕ್ಸ್ಟ್ ಫೀಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಏನಪ್ಪಾ ಅಂದ್ರೆ ನಮ್ದು ಸೆಕ್ಯುಲರ್ ಸ್ಟೇಟ್. ಅಂದ್ರೆ ನಾವ್ ಯಾವ್ದೇ ಜಾತಿಯನ್ನ ಇದು ನಮ್ ಜಾತಿ ಅಂತ ಹೇಳ್ಬಿಟ್ಟು ಅಂದ್ರೆ ನ್ಯಾಷನಲ್ ರಿಲಿಜಿಯನ್ ಇದು ನಮ್ದು ಅಂತ ಹೇಳ್ಬಿಟ್ಟು ನಾವು ಡಿಕ್ಲೇರ್ ಮಾಡಿಲ್ಲ. ನಾವ್ ಎಲ್ಲದಕ್ಕೂ ಈಕ್ವಲ್ ಆಗಿ ರೆಸ್ಪೆಕ್ಟ್ ಮಾಡ್ತೀವಿ. ಸೊ ಯಾವ್ದನ್ನು ಅಫಿಷಿಯಲ್ ರಿಲಿಜಿಯನ್ ಅಂತ ನಾವು ಯಾವ್ದನ್ನು ಡಿಕ್ಲೇರ್ ಮಾಡಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಪಾಕಿಸ್ತಾನ್ ಏನಾಗಿದೆ
ನಮ್ದು ಮುಸ್ಲಿಂ ದೇಶ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡ್ಕೊಂಡಿದೆ. ಬಟ್ ನಾವ್ ಆತರ ಯಾವ್ದು ಡಿಕ್ಲೇರ್ ಮಾಡಿಲ್ಲ. ನಮ್ದು ಸೆಕ್ಯುಲರ್. ಬಟ್ ಇದೇನಪ್ಪಾ ಅಂದ್ರೆ ಇಲ್ಲಿ ಏನಂದ್ರೆ ಸೆಕ್ಯುಲರ್ ಅನ್ನೋದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮುಂಚೆ ಇರ್ಲಿಲ್ಲ, ಹೊಸದಾಗಿ ಆಡ್ ಮಾಡಿದ್ರು. ಬಟ್ ಅಲ್ಲಿ ಮೆನ್ಷನ್ ಮಾಡಿಲ್ಲ ಅಂದ್ರು, ಪ್ರಿಯಾಂಬಲ್ ಅಲ್ಲಿ ಮೆನ್ಷನ್ ಮಾಡಿಲ್ಲ ಅಂದ್ರು ನಮ್ಮ ದೇಶ ಸೆಕ್ಯುಲರ್ ಆಗೇ ಇತ್ತು. ಬಟ್ ಎಕ್ಸ್ಪ್ಲಿಸಿಟ್ ಆಗಿ ಅಂದ್ರೆ ಹೊರಗಡೆ ಕಾಣೋ ತರ ಅದನ್ನ ಮೆನ್ಷನ್ ಮಾಡಿರ್ಲಿಲ್ಲ. ಇವಾಗ ಹೊರಗಡೆ ಕಾಣೋ ತರ ಮೆನ್ಷನ್ ಮಾಡಿದ್ದಾರೆ. ಅದನ್ನು ಕೂಡ ಅಮೆಂಡ್ಮೆಂಟ್ ಮಾಡಿ ಆಡ್ ಮಾಡಿದ್ದು ಸೆಕ್ಯುಲರ್ ಅನ್ನೋ ವರ್ಡ್ ನ. ಇಂಪಾರ್ಟೆಂಟ್, ಸೆಕ್ಯುಲರ್ ಅನ್ನೋ ವರ್ಡ್ ನ ಪ್ರಿಯಾಂಬಲ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದಂತ ಅಮೆಂಡ್ಮೆಂಟ್ ಆಕ್ಟ್ ಯಾವುದು ಅಂತ ಕೇಳ್ಬೋದು. 42ನೇ, ಅದು ಕೂಡ 42ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 1976. ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂದ್ರೆ ಎಲ್ಲರಿಗೂ 18ನೇ ವಯಸ್ಸು ಆದ್ಮೇಲೆ ಅಂದ್ರೆ 18ನೇ ವಯಸ್ಸಿಗೆ ಬಂದ ತಕ್ಷಣ ಎಲ್ಲರಿಗೂ ವೋಟ್ ಮಾಡೋ ಅಂತ ಏನು ರೈಟ್ಸ್ ಏನಿರುತ್ತೆ ಅದು ಎಲ್ಲರಿಗೂ ಇದ್ದೇ ಇರುತ್ತೆ. ಅದನ್ನ ಯಾರು ಕಿತ್ಕೊಳಕ್ಕಾಗಲ್ಲ. ಸೊ ಅದಕ್ಕೆ ಯೂನಿವರ್ಸಲ್ ಅಡಲ್ಟ್, ಯಾರು 18 ವರ್ಷ ದಾಟ್ತಾರೋ ಅವರಿಗೆ ಎಲ್ಲರಿಗೂನು ಏನಾಗುತ್ತೆ ವೋಟಿಂಗ್ ರೈಟ್ ಇದ್ದೇ ಇರುತ್ತೆ. ಇಲ್ಲಿ ಮೊದಲನೇದಾಗಿ ಏನಿತ್ತಂದ್ರೆ ಮೊದಲು 21 ವರ್ಷ ಇತ್ತು, ಇವಾಗ 18 ವರ್ಷ ಮಾಡಿದ್ದಾರೆ. ಸೊ ಅದನ್ನ ಇಳಿಸಿದ್ದು ಯಾವ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಪ್ರಕಾರ ಅಂದ್ರೆ 61ನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ 1988. ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಮೊದಲು 21 ವರ್ಷ ಇತ್ತು, ನಾವು ವೋಟ್ ಹಾಕ್ಬೇಕಂದ್ರೆ 21 ವರ್ಷ ಆಗ್ಬೇಕಿತ್ತು. ಬಟ್ ಇವಾಗ 21 ವರ್ಷ ಇಲ್ಲ, ಇವಾಗ 18 ವರ್ಷ. ಅದನ್ನ ಕಡಿಮೆ ಮಾಡಿದ್ದು ಯಾವ ಅಮೆಂಡ್ಮೆಂಟ್ ಅಂದ್ರೆ 61ನೇ ಅಮೆಂಡ್ಮೆಂಟ್ ಆಕ್ಟ್ 1988ರಲ್ಲಿ. ನೆಕ್ಸ್ಟ್ ನೆಕ್ಸ್ಟ್ ಫೀಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಏನಪ್ಪಾ ಅಂದ್ರೆ ಸಿಂಗಲ್ ಸಿಟಿಜನ್ಶಿಪ್. ಸಿಂಗಲ್ ಸಿಟಿಜನ್ಶಿಪ್ ಅಂದ್ರೆ ಬೇರೆ ಕಡೆ ಎಲ್ಲ ಹೆಂಗಿರುತ್ತೆ ಅಂದ್ರೆ, ಈಗ ಸ್ಟೇಟ್ ಸೆಂಟರ್ ಅಂತ ಹೇಳಿದ್ರೆ ಸೆಂಟರ್ಗೆ ಒಂದು ಸಿಟಿಜನ್ಶಿಪ್, ನೀವು ಸಿಟಿಸನ್ ಆಫ್ ಸ್ಟೇಟ್ ಕೂಡ ಆಗಿರ್ತೀರಾ, ಹಾಗೆ ಸಿಟಿಸನ್ ಆಫ್ ಸೆಂಟರ್ ಕೂಡ ಆಗಿರ್ತೀರಾ. ಸೊ 2 ಸಿಟಿಜನ್ಶಿಪ್ ಇರುತ್ತೆ. ಬಟ್ ಇಲ್ಲಿ ಇಂಡಿಯಾದಲ್ಲಿ ಹಂಗಲ್ಲ. ಸಿಟಿಜನ್ಶಿಪ್ ಅಂದ್ರೆ ಒಂದೇ, ನೀವು ಇರ್ರೆಸ್ಪೆಕ್ಟಿವ್ ಆಫ್ ಯಾವ್ದಾದ್ರು ಸ್ಟೇಟ್ ಆಗ್ಲಿ, ನೀವು ಯಾವ್ದಾದ್ರು ಸ್ಟೇಟ್ ಇರ್ಲಿ, ನೀವು ಇಂಡಿಯನ್ ಸಿಟಿಸನ್ ಅಷ್ಟೇ. ಈ ಸ್ಟೇಟಿಗೆ ಸಿಟಿಸನ್ ಅಂತ ಆತರ ಇಲ್ಲ. ಸೊ ಸಿಂಗಲ್ ಸಿಟಿಸನ್ಶಿಪ್, ಅದು ನಮ್ದು ಕಾನ್ಸ್ಟಿಟ್ಯೂಷನ್ ನೆಕ್ಸ್ಟ್ ಇನ್ನೊಂದು ಫೀಚರ್. ಹಾಗೆ ಇನ್ನೊಂದೇನಂದ್ರೆ ನೆಕ್ಸ್ಟ್ ಫೀಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಇಂಡಿಪೆಂಡೆಂಟ್ ಬಾಡೀಸ್ ಗಳಿದೆ. ಯಾವ ತರ ಎಲೆಕ್ಷನ್ ಕಮಿಷನ್ ಇದೆ. ಎಲೆಕ್ಷನ್ ಕಮಿಷನ್ ಏನ್ ಮಾಡುತ್ತೆ, ಎಲೆಕ್ಷನ್ ನ ಕಂಡಕ್ಟ್ ಮಾಡುತ್ತೆ. ಯಾರ್ಯಾರಿಗೆ, ಪಾರ್ಲಿಮೆಂಟ್ಗೆ, ಸ್ಟೇಟ್ ಲೆಜಿಸ್ಲೇಚರ್ಗೆ, ಮತ್ತೆ ವೈಸ್ ಪ್ರೆಸಿಡೆಂಟ್ ಆಫೀಸಿಗೆ, ಮತ್ತೆ ವೈಸ್ ಪ್ರೆಸಿಡೆಂಟ್ಗೆ, ಇವರಿಗೆಲ್ಲ ಎಲೆಕ್ಷನ್ ನ ಕಂಡಕ್ಟ್ ಮಾಡುತ್ತೆ. ನೆಕ್ಸ್ಟ್ ಬಂದು ಕಾಂಪ್ಟ್ರೋಲರ್ ಮತ್ತೆ ಆಡಿಟರ್ ಜನರಲ್ ಆಫ್ ಇಂಡಿಯಾ. ಕಾಂಪ್ಟ್ರೋಲರ್ ಮತ್ತೆ ಆಡಿಟರ್ ಜನರಲ್ ಆಫ್ ಇಂಡಿಯಾ ಏನ್ ಮಾಡ್ತಾರೆ, ಸೆಂಟ್ರಲ್ದು ಮತ್ತೆ ಸ್ಟೇಟ್ ಗವರ್ಮೆಂಟ್ ಏನ್ ಅಕೌಂಟ್ಸ್ ಇದೆ ಅದನ್ನ ಆಡಿಟ್ ಮಾಡುತ್ತೆ, ಕಾಂಪ್ಟ್ರೋಲರ್ ಮತ್ತೆ ಆಡಿಟರ್ ಜನರಲ್. ಹಾಗೆ ಯುಪಿಎಸ್ಸಿ ಏನು ಮಾಮೂಲಿ ಎಕ್ಸಾಮ್ಸ್ಗಳಿಗೆ ಎಕ್ಸಾಮ್ಸ್ ನ ಕಂಡಕ್ಟ್ ಮಾಡುತ್ತೆ. ಆಲ್ ಇಂಡಿಯಾ ಸರ್ವಿಸಸ್ ಏನಿದೆ ಅಥವಾ ಹೈಯರ್ ಸೆಂಟ್ರಲ್ ಸರ್ವಿಸಸ್ ಗಳೇನಿದೆ ಅದಕ್ಕೆ ಏನ್ ಮಾಡುತ್ತೆ, ಎಕ್ಸಾಮ್ಸ್ ಗಳನ್ನ ಕಂಡಕ್ಟ್ ಮಾಡುತ್ತೆ. ಹಾಗೆ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕೂಡ ಹಾಗೇನೆ. ನೆಕ್ಸ್ಟ್ ಫೀಚರ್ ಏನಪ್ಪಾ ಅಂದ್ರೆ ಎಮರ್ಜೆನ್ಸಿ ಪ್ರಾವಿಷನ್. ಎಮರ್ಜೆನ್ಸಿ ಪ್ರಾವಿಷನ್ ಅಂದ್ರೆ ಯಾವ್ದಾದ್ರು ಒಂದ್ ಟೈಮ್ ಅಲ್ಲಿ ನಮ್ಮ ಇಂಡಿಯಾಗೆ ಥ್ರೆಟ್ ಬರುತ್ತೆ ಅಂತ ಟೈಮ್ ಅಲ್ಲಿ ಅದನ್ನ ಸೆಕ್ಯೂರ್ ಮಾಡ್ಬೇಕಾಗುತ್ತೆ. ಸೊ ಅಂತ ಟೈಮ್ ಅಲ್ಲಿ ಈಗ ವಾರ್ ಆಗ್ತಿದೆ ಅಂತ ಟೈಮ್ ಅಲ್ಲಿ ನಾವು ಏನ್ ಮಾಡ್ಬೇಕು, ಎಮರ್ಜೆನ್ಸಿನ ಡಿಕ್ಲೇರ್ ಮಾಡ್ಬೋದು. ಅಂತ ಟೈಮ್ ಯಾವ ಆರ್ಟಿಕಲ್ ಕೆಳಗಡೆ ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ತೀವಿ, 352. ಇದು ತುಂಬಾ ಇಂಪಾರ್ಟೆಂಟ್. ನ್ಯಾಷನಲ್ ಎಮರ್ಜೆನ್ಸಿ ಆನ್ ದ ಗ್ರೌಂಡ್ ಆಫ್ ವಾರ್ ಅಥವಾ ಎಕ್ಸ್ಟರ್ನಲ್ ಅಗ್ರೆಷನ್ ಅಥವಾ ಆರ್ಮ್ಡ್ ರೆಬಿಲಿಯನ್ ಅಂತ ಹೇಳ್ತೀವಿ. ಅಂತ ಟೈಮ್ ಅಲ್ಲಿ ನಾವು ನ್ಯಾಷನಲ್ ಎಮರ್ಜೆನ್ಸಿನ ವಾರ್ ಆದಾಗ ಅಥವಾ ಹೊರಗಡೆ ಏನಾದ್ರು ನಮ್ಮ ಇಂಡಿಯಾ ಮೇಲೆ ಎಕ್ಸ್ಟರ್ನಲ್ ಅಗ್ರೆಷನ್ ಆಗ್ತಿದ್ದಾಗ ಅಥವಾ ನಮ್ಮ ಇಂಡಿಯಾ ಒಳಗಡೆನೆ ಆರ್ಮ್ಡ್ ರೆಬಿಲಿಯನ್ ಅಂತ ಕರಿತೀವಿ. ಆರ್ಮ್ಡ್ ರೆಬಿಲಿಯನ್ ಅಂತ ಅಂದ್ರೆ ಏನ್ ಹೇಳ್ತೀವಿ, ಒಳಗಡೆ ಏನಾದ್ರು ಇವಾಗ ಮಿಲಿಟರಿ ಅವರಿಗೆ ಆತರ ಎಲ್ಲ ಏನಾದ್ರು ತೊಂದರೆ ಕೊಡ್ತಿರ್ತಾರಲ್ಲ, ತುಂಬಾ ಸೆಕ್ಯೂರಿಟಿ ಇಶ್ಯೂಸ್ ಆಗುತ್ತೆ ಒಳಗಡೆ. ಅಂತ ಟೈಮ್ ಅಲ್ಲಿ ನಾವು ನ್ಯಾಷನಲ್ ಎಮರ್ಜೆನ್ಸಿನ ಡಿಕ್ಲೇರ್ ಮಾಡಬಹುದು. ಅದು ಯಾವ ಆರ್ಟಿಕಲ್ ಕೆಳಗಡೆ, 352. ಇಂಪಾರ್ಟೆಂಟ್ ಇದು. ಹಾಗೆ ನೆಕ್ಸ್ಟ್ ಪ್ರೆಸಿಡೆನ್ಶಿಯಲ್ ರೂಲ್ ಅಂದ್ರೆ ಸ್ಟೇಟ್ ಎಮರ್ಜೆನ್ಸಿ. ಇದಕ್ಕೆ 3 ಹೆಸರು ಕರೀತಾರೆ. ಒಂದು ಸ್ಟೇಟ್ ಎಮರ್ಜೆನ್ಸಿ ಅಂತ ಹೇಳ್ತಾರೆ, ಪ್ರೆಸಿಡೆಂಟ್ ರೂಲ್ ಅಂತಾನೂ ಕರೀತಾರೆ, ಕಾನ್ಸ್ಟಿಟ್ಯೂಷನಲ್ ಎಮರ್ಜೆನ್ಸಿ ಅಂತಾನೂ ಕರೀತಾರೆ. ಸೊ 3 ಹೆಸರು. ಇದನ್ನ ಡಿಕ್ಲೇರ್ ಮಾಡೋದು ಯಾವಾಗ ಅಂದ್ರೆ ಯಾವ ಆರ್ಟಿಕಲ್ ಅಂಡರ್ ಅಂದ್ರೆ 356. ಇದು ಕೂಡ ಇಂಪಾರ್ಟೆಂಟ್. ಇದನ್ನ ಯಾವ ಟೈಮ್ ಅಲ್ಲಿ ಡಿಕ್ಲೇರ್ ಮಾಡ್ತಾರೆ ಅಂತಂದ್ರೆ, ಅಕಸ್ಮಾತ್ ಏನಾದ್ರು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಸ್ಟೇಟ್ ಏನೋ ರೂಲ್ಸ್ ನ ಫಾಲೋ ಮಾಡ್ತಿಲ್ಲ, ಅದು ಫೇಲ್ ಆಯ್ತು. ಈಗ ಗವರ್ಮೆಂಟ್ ಫಾರ್ಮ್ ಮಾಡ್ಬೇಕು, ಯಾವ್ದು ಮೆಜಾರಿಟಿ ಇಲ್ಲ. ಕೋಲಿಷನ್ ಗವರ್ನಮೆಂಟ್ ಮಾಡ್ಬೇಕು, ಯಾರು ರೆಡಿ ಇಲ್ಲ ಗವರ್ಮೆಂಟ್ ನ ಫಾರ್ಮ್ ಮಾಡಕ್ಕೆ. ಅಂತ ಟೈಮ್ ಅಲ್ಲಿ ಏನ್ ಮಾಡ್ತಾರೆ, ಪ್ರೆಸಿಡೆಂಟ್ ರೂಲ್ ನ ಅಪ್ಲೈ ಮಾಡ್ತಾರೆ. ಅಥವಾ ಇನ್ನ ಒಂದ್ ಕೇಸ್, ಇದು 356. ಇನ್ನೊಂದ್ ಕೇಸ್ ಇದೆ, ಏನಂತಂದ್ರೆ ಸೆಂಟರ್ ಕೆಲವೊಂದು ಕೆಲವೊಂದು ವಿಷಯಗಳಿದೆ, ಆ ವಿಷಯಗಳ ಬಗ್ಗೆ ನೀವ್ ಹಿಂಗ್ ಮಾಡ್ಬೇಕು ಅಂತ ಡೈರೆಕ್ಷನ್ ಕೊಡುತ್ತೆ ಸೆಂಟರ್ಗೆ.
ಬಟ್ ಆ ಟೈಮಲ್ಲಿ ಕೆಲವೊಂದ್ಸಲ ಅವರು ಅದನ್ನ ನೆಗ್ಲೆಕ್ಟ್ ಮಾಡಿರ್ತಾರೆ, ಅದನ್ನ ಫೇಲ್ಯೂರ್ ಆಗಿರ್ತಾರೆ ಅದನ್ನ ಫಾಲೋ ಮಾಡೋದ್ರಲ್ಲಿ. ಅಂತ ಟೈಮಲ್ಲಿ ಕೂಡ ನಾವು ಪ್ರೆಸಿಡೆಂಟ್ ರೂಲ್ ನ ಅಪ್ಲೈ ಮಾಡ್ಬೋದು. ಅದು ಯಾವ ಆರ್ಟಿಕಲ್ ಕೆಳಗಡೆ ಅಂದ್ರೆ 365. ಒಂದು 356, ಇನ್ನೊಂದು 365. 2 ಆರ್ಟಿಕಲ್ ಕೆಳಗಡೆ ನಾವು ಸ್ಟೇಟ್ ಎಮರ್ಜೆನ್ಸಿ ಅಂದ್ರೆ ಪ್ರೆಸಿಡೆಂಟ್ ರೂಲ್ ನ ಏನ್ ಮಾಡ್ಬೋದು, ಡಿಕ್ಲೇರ್ ಮಾಡ್ಬೋದು. ನೆಕ್ಸ್ಟ್ ಬಂದು ಫೈನಾನ್ಷಿಯಲ್ ಎಮರ್ಜೆನ್ಸಿ. ಫೈನಾನ್ಷಿಯಲ್ ಎಮರ್ಜೆನ್ಸಿ ಯಾವ ಆರ್ಟಿಕಲ್ ಕೆಳಗಡೆ ಬರುತ್ತೆ? ಆರ್ಟಿಕಲ್ 360. ನಮ್ದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಎಲ್ಲ ಪ್ರಾಬ್ಲಮ್ ಆದಾಗ, ನಮ್ಮ ದೇಶದಲ್ಲಿ ದುಡ್ಡಿನ ಕೊರತೆ ಅವಾಗ ಬಂದಾಗ, ಅಂತ ಟೈಮಲ್ಲಿ ಫೈನಾನ್ಷಿಯಲ್ ಎಮರ್ಜೆನ್ಸಿನ ಡಿಕ್ಲೇರ್ ಮಾಡ್ತೀವಿ. ನಾವು 1991ರಲ್ಲಿ ನಮ್ದು ಆತರ ಸಿಚುವೇಶನ್ ಇತ್ತು. ಬಟ್ ಆದ್ರೂ ಇದುವರೆಗೂ ಯಾವಾಗ್ಲೂ ನಾವು ಫೈನಾನ್ಷಿಯಲ್ ಎಮರ್ಜೆನ್ಸಿನ ಒಂದ್ಸಲ ಕೂಡ ನಾವು ಡಿಕ್ಲೇರ್ ಮಾಡಿಲ್ಲ, ಎಷ್ಟೇ ಯಾವ ತರ ಸಿಚುವೇಶನ್ ಬಂದ್ರು. ಇದು ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಫೈನಾನ್ಷಿಯಲ್ ಎಮರ್ಜೆನ್ಸಿ ಇದುವರೆಗೂ ಒಂದ್ಸಲನೂ ನಾವು ಡಿಕ್ಲೇರ್ ಮಾಡಿಲ್ಲ. ನೆಕ್ಸ್ಟ್ ಫೀಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಏನಪ್ಪಾ ಅಂದ್ರೆ 3 ಟೈರ್ ಗವರ್ನಮೆಂಟ್. 3 ಟೈರ್ ಗವರ್ನಮೆಂಟ್ ಅಂದ್ರೆ ಮೇಲ್ಗಡೆ ಸೆಂಟರ್ ಇದೆ, ಅದ್ರ ಕೆಳಗಡೆ ಸ್ಟೇಟ್ ಇದೆ, ಹಾಗೆ ಲೋಕಲ್ ಗವರ್ನಮೆಂಟ್ ಇದೆ. ಲೋಕಲ್ ಗವರ್ನಮೆಂಟ್ ಏನಿದೆ ಅದು ಇವಾಗ ನಾವು ಅಮೆಂಡ್ಮೆಂಟ್ ಮಾಡ್ಕೊಂಡಿರೋದು. ಕಾನ್ಸ್ಟಿಟ್ಯೂಷನ್ ಮೊದಲು ಫಾರ್ಮ್ ಮಾಡಿದಾಗ, ಕಾನ್ಸ್ಟಿಟ್ಯೂಷನ್ ಏನು ಬರ್ದಿದ್ರು ಅವಾಗ ಏನಿತ್ತು, ಇರ್ಲಿಲ್ಲ ಲೋಕಲ್ ಗವರ್ನಮೆಂಟ್. ಯಾವ ಅಮೆಂಡ್ಮೆಂಟ್ ಪ್ರಕಾರ ಲೋಕಲ್ ಗವರ್ನಮೆಂಟ್ ಆಡ್ ಮಾಡಿದ್ರು? ಇದು ತುಂಬಾ ಇಂಪಾರ್ಟೆಂಟ್. 73rd ಅಂದ್ರೆ 73ನೇ ಅಮೆಂಡ್ಮೆಂಟ್. 73ನೇ ಅಮೆಂಡ್ಮೆಂಟ್ ಆಕ್ಟ್ 1992ರಲ್ಲಿ 73ನೇ ಅಮೆಂಡ್ಮೆಂಟ್ ಆಕ್ಟ್ ನ ತಂದು ಲೋಕಲ್ ಗವರ್ನಮೆಂಟ್ ನ ಇಂಟ್ರೊಡ್ಯೂಸ್ ಮಾಡಿದ್ರು. ಅವಾಗ ಏನಂದ್ರೆ ಒಂದು ಪಾರ್ಟ್ 9 ನ ಆಡ್ ಮಾಡಿದ್ರು, ಅದ್ರ ಜೊತೆಗೆ ಶೆಡ್ಯೂಲ್ 11. ಶೆಡ್ಯೂಲ್ 11 ಅಲ್ಲಿ ಏನ್ ಬರುತ್ತೆ ಅಂದ್ರೆ ಲೋಕಲ್ ಗವರ್ನಮೆಂಟ್ ಬಗ್ಗೆ ಹೇಳ್ತಾರೆ, ಅಂದ್ರೆ ಪಂಚಾಯತ್ ರಾಜ್. ಶೆಡ್ಯೂಲ್ 11 ಹಂಗೆ ಪಾರ್ಟ್ 9 ನ ಆಡ್ ಮಾಡ್ತಾರೆ. ಹಾಗೆ 74th ಅಮೆಂಡ್ಮೆಂಟ್ ಪ್ರಕಾರ ಲೋಕಲ್ ಗವರ್ನಮೆಂಟ್ ಮುನ್ಸಿಪಾಲಿಟೀಸ್ ನ ಏನ್ ಮಾಡ್ತಾರೆ, ಫಾರ್ಮ್ ಮಾಡ್ತಾರೆ. ಅದ್ರ ಪ್ರಕಾರ 74th ಅಮೆಂಡ್ಮೆಂಟ್ ನ ಮಾಡಿ ನೆಕ್ಸ್ಟ್ ಪಾರ್ಟ್ 9A ನ ಆಡ್ ಮಾಡ್ತಾರೆ. ಹಾಗೆ ಇನ್ನೊಂದು ಶೆಡ್ಯೂಲ್ ನ ಆಡ್ ಮಾಡ್ತಾರೆ, ಶೆಡ್ಯೂಲ್ 12. ಶೆಡ್ಯೂಲ್ 11 ಬಂದು ಪಂಚಾಯತಿ, ಶೆಡ್ಯೂಲ್ 12 ಬಂದು ಮುನ್ಸಿಪಾಲಿಟಿ. ಪಂಚಾಯತಿ ಬಂದು ಪಾರ್ಟ್ 9 ಅಲ್ಲಿ ಇದೆ, ಇದು ಮುನ್ಸಿಪಾಲಿಟೀಸ್ ಏನಿದೆ ಇದು ಪಾರ್ಟ್ 9A ಅಲ್ಲಿ ಇದೆ. ನೆಕ್ಸ್ಟ್ ಶೆಡ್ಯೂಲ್ಸ್ ಗಳು ತುಂಬಾ ಇಂಪಾರ್ಟೆಂಟ್. ಸೊ ಶೆಡ್ಯೂಲ್ಸ್ ನ ಹೇಳ್ತಾ ಹೋಗ್ತೀನಿ. 12 ಶೆಡ್ಯೂಲ್ಸ್ ಗಳಿದಾವೆ. ಇದು ತುಂಬಾ ಇಂಪಾರ್ಟೆಂಟ್, ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ಒಂದ್ ಕ್ವಶನ್ ಅಂತೂ ಇದ್ದೇ ಇರುತ್ತೆ ಇದ್ರಲ್ಲಿ. ಮೊದಲು 8 ಶೆಡ್ಯೂಲ್ಸ್ ಇತ್ತು ಕಾನ್ಸ್ಟಿಟ್ಯೂಷನ್ ಬಂದಾಗ, ಇವಾಗ 12 ಆಗಿದೆ. ಮೊದಲನೇ ಶೆಡ್ಯೂಲ್, ಫಸ್ಟ್ ಶೆಡ್ಯೂಲ್ ಯಾವ್ದ್ರ ಬಗ್ಗೆ ಹೇಳುತ್ತೆ ಅಂದ್ರೆ, ಈಗ ಸ್ಟೇಟ್ ಮತ್ತೆ ಯೂನಿಯನ್ ಟೆರಿಟರೀಸ್ ಏನಿದೆ ಅದ್ರದ್ದು ನೇಮ್ಗಳು ಅಂದ್ರೆ ಹೆಸರುಗಳು ಏನಿರುತ್ತೆ ಅದನ್ನ ಮೆನ್ಷನ್ ಮಾಡಿದ್ದಾರೆ ಫಸ್ಟ್ ಶೆಡ್ಯೂಲ್ ಅಲ್ಲಿ. ಯೂನಿಯನ್ ಟೆರಿಟರೀಸ್ ಮತ್ತೆ ಸ್ಟೇಟ್ ಗಳದ್ದು ಹೆಸರುಗಳೇನಿದೆ ಅದನ್ನ ಮೆನ್ಷನ್ ಮಾಡಿದ್ದಾರೆ. ಇದು ಫಸ್ಟ್ ಶೆಡ್ಯೂಲ್, ನೆನ್ಪಿಟ್ಕೊಳ್ಳಿ. ಹಾಗೆ ಎರಡನೇ ಶೆಡ್ಯೂಲ್ ಏನ್ ಹೇಳುತ್ತೆ, ಅದು ಯಾರಿಗೆ ಇವಾಗ ಕೆಲವೊಬ್ರು ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಹಾಗೆ ಗವರ್ನರ್, ಹಾಗೆ ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್ ಮತ್ತೆ ಚೇರ್ಮನ್ ಮತ್ತೆ ಡೆಪ್ಯೂಟಿ ಚೇರ್ಮನ್ ಆಫ್ ರಾಜ್ಯಸಭಾ, ಇವರೆಲ್ಲ ಏನಿದ್ದಾರೆ ಇವ್ರದ್ದು ಸ್ಯಾಲ್ರಿ ಏನ್ ಬರುತ್ತೆ, ಸ್ಯಾಲ್ರಿ ಅಲೋಯನ್ಸಸ್ ಮತ್ತೆ ಅವ್ರ ಏನೇನ್ ಪ್ರಿವಿಲೇಜಸ್ ಇದೆ ಇದನ್ನೆಲ್ಲ ಮೆನ್ಷನ್ ಮಾಡಿದ್ದಾರೆ ಇದರಲ್ಲಿ. ಸೆಕೆಂಡ್ ಶೆಡ್ಯೂಲ್ ಅಲ್ಲಿ ಏನ್ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಅವ್ರ ಸ್ಯಾಲ್ರಿ ಅಲೋಯನ್ಸ್, ಅವ್ರ ಪ್ರಿವಿಲೇಜಸ್ ಏನೇನ್ ಸಿಗುತ್ತೆ ಅದನ್ನ ಮೆನ್ಷನ್ ಮಾಡಿದ್ದಾರೆ. ಯಾರ್ಯಾರಿಗೆ ಇದನ್ನು ನೆನ್ಪಿಟ್ಕೋಬೇಕು, ಯಾರ್ಯಾರ್ದು ಈ ಸೆಕೆಂಡ್ ಶೆಡ್ಯೂಲ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಮೊದಲನೇದಾಗಿ ಪ್ರೆಸಿಡೆಂಟ್, ಸೆಂಟ್ರಲ್ ತಗೊಂಡ್ರೆ ಪ್ರೆಸಿಡೆಂಟ್, ಸ್ಟೇಟ್ ಅಲ್ಲಿ ತಗೊಂಡ್ರೆ ಗವರ್ನರ್, ಇಬ್ರದ್ದು ಕೂಡ ಇದೆ. ಹಾಗೆ ಸ್ಪೀಕರ್ ಮತ್ತೆ ಡೆಪ್ಯೂಟಿ ಸ್ಪೀಕರ್ ಇಬ್ರು, ಸ್ಪೀಕರ್ ಅಂಡ್ ಡೆಪ್ಯೂಟಿ ಸ್ಪೀಕರ್ ಆಫ್ ಲೋಕಸಭಾ, ಹಾಗೆ ಚೇರ್ಮನ್ ಅಂಡ್ ಡೆಪ್ಯೂಟಿ ಚೇರ್ಮನ್ ಆಫ್ ರಾಜ್ಯಸಭಾ. ಹಾಗೆ ನೆಕ್ಸ್ಟ್ ಸ್ಪೀಕರ್ ಮತ್ತೆ ಡೆಪ್ಯೂಟಿ ಸ್ಪೀಕರ್ ಆಫ್ ಸೇಮ್, ಅಲ್ಲಿ ಲೋಕಸಭಾ, ಇಲ್ಲಿ ಸ್ಟೇಟ್ ಬಂದ್ರೆ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಹಾಗೆ ಚೇರ್ಮನ್ ಅಂಡ್ ಡೆಪ್ಯೂಟಿ ಚೇರ್ಮನ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್. ನೆಕ್ಸ್ಟ್ ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್, ಹಾಗೆ ಜಡ್ಜಸ್ ಆಫ್ ಹೈಕೋರ್ಟ್, ಮತ್ತೆ ಕಾಂಟ್ರೋಲರ್ ಮತ್ತೆ ಆಡಿಟರ್ ಜನರಲ್. ಇಲ್ಲಿ 9 ಜನ ಇರ್ತಾರೆ. ಒಂದು ಸೆಂಟ್ರಲ್ ಸ್ಟೇಟ್ ಅಂತ ಹಿಂಗ್ ಕಂಪೇರ್ ಮಾಡಿ ತಗೊಳ್ಳಿ, ನೆನ್ಪಿಟ್ಕೊಳಕ್ ಸರಿ ಹೋಗುತ್ತೆ. ಅಲ್ಲಿ ಪ್ರೆಸಿಡೆಂಟ್ ಆದ್ರೆ ಇಲ್ಲಿ ಗವರ್ನರ್. ನೆಕ್ಸ್ಟ್ ಅಲ್ಲಿ ಇದು ಯಾರು, ಸ್ಪೀಕರ್ ಮತ್ತೆ ಡೆಪ್ಯೂಟಿ ಸ್ಪೀಕರ್ ಆಫ್ ಲೋಕಸಭಾ ಆದ್ರೆ ಇಲ್ಲಿ ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಹಾಗೆ ಅಲ್ಲಿ ಚೇರ್ಮನ್ ಮತ್ತೆ ವೈಸ್ ಚೇರ್ಮನ್ ಆಫ್ ರಾಜ್ಯಸಭಾ ಆದ್ರೆ ಇಲ್ಲಿ ಚೇರ್ಮನ್ ಮತ್ತೆ ಡೆಪ್ಯೂಟಿ ಚೇರ್ಮನ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಹಾಗೆ ಅಲ್ಲಿ ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್ ಆದ್ರೆ ಇಲ್ಲಿ ಜಡ್ಜಸ್ ಆಫ್ ಹೈಕೋರ್ಟ್. ಎಕ್ಸ್ಟ್ರಾ ಏನಂದ್ರೆ ಕಾಂಟ್ರೋಲರ್ ಮತ್ತೆ ಆಡಿಟರ್ ಜನರಲ್ ಆಫ್ ಇಂಡಿಯಾ ಏನಿದ್ದಾರೆ ಇವರು. ಟೋಟಲ್ ಆಗಿ 9 ಜನದ ಸ್ಯಾಲ್ರಿ ಅಲೋವೆನ್ಸ್ ಹಾಗೆ ಪ್ರಿವಿಲೇಜಸ್ ಎಲ್ಲ ಏನಿರುತ್ತೆ ಅದನ್ನ ಸೆಕೆಂಡ್ ಶೆಡ್ಯೂಲ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು ಎರಡನೇ ಶೆಡ್ಯೂಲ್, ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಮೂರನೇ ಶೆಡ್ಯೂಲ್ ಅಲ್ಲಿ ಏನಿದೆ ಅಂದ್ರೆ ಓತ್ ತಗೋತಾರಲ್ವಾ, ಏನು ಲೈಕ್ ಎಲೆಕ್ಷನ್ ಆದ್ಮೇಲೆ ನಾವ್ ಈ ತರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಓತ್ ತಗೊಂತಾರಲ್ವಾ, ಆ ಏನ್ ಓತ್ ಏನಿದೆ
ಅದನ್ನ ಥರ್ಡ್ ಶೆಡ್ಯೂಲ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಯಾರ್ಯಾರು ಓದ್ ತಗೊಂಡೋದನ್ನ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಅಂತಂದ್ರೆ ಅದರಲ್ಲೂ 9 ಜನ ಇದ್ದಾರೆ. ಮೊದಲನೇದಾಗಿ ಯೂನಿಯನ್ ಮಿನಿಸ್ಟರ್ಸ್. ಯೂನಿಯನ್ ಮಿನಿಸ್ಟರ್ಸ್ ಏನ್ ಓದ್ ತಗೋತಾರೆ ಅಂಡ್ ಕ್ಯಾಂಡಿಡೇಟ್ ಫಾರ್ ಎಲೆಕ್ಷನ್ ಟು ದ ಪಾರ್ಲಿಮೆಂಟ್. ಅಂದ್ರೆ ಇವಾಗ ಪಾರ್ಲಿಮೆಂಟ್ ಅಂತ ಹೇಳಿದ್ರೆ ರಾಜ್ಯಸಭಾ, ಲೋಕಸಭಾ ಮತ್ತೆ ಪ್ರೆಸಿಡೆಂಟ್ 3 ಬರ್ತಾರೆ. ಸೊ ಇವರು ಎಲೆಕ್ಷನ್ ನಿಂತ್ಕೊಳಕ್ಕಿಂತ ಮುಂಚೆ ಓತ್ನ ತಗೋಬೇಕು. ಸೊ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಎಲೆಕ್ಷನ್ ತಗೊಂಡಾದ್ಮೇಲೆ ಬೇರೆ, ತಗೊಳಕ್ಕಿಂತ ಮುಂಚೆ ಕೂಡ ಅವಾಗ ಕ್ಯಾಂಡಿಡೇಟ್ ಯಾರು ನಿಂತ್ಕೊಳಕ್ ಹೋಗ್ತಿರ್ತಾರೆ, ನಾಮಿನೇಷನ್ ಏನ್ ಫೈಲ್ ಮಾಡ್ತಾರೆ ಆ ಟೈಮ್ ಅಲ್ಲಿ ಅವಾಗ ಏನ್ ಮಾಡ್ತಾರೆ, ಓತ್ನ ತಗೊಂಡಿರ್ತಾರೆ ನಿಂತ್ಕೋಬೇಕಾದ್ರೆ. ಸೊ ಅವ್ರದ್ದು ಕೂಡ ಇಲ್ಲಿ ಏನು ಓತ್ ತಗೋಬೇಕು ಅನ್ನೋದು ಇಲ್ಲಿ ಮೆನ್ಷನ್ ಆಗಿದೆ. ಹಾಗೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ, ಎಲೆಕ್ಷನ್ ಆಗೋಕ್ಕಿಂತ ಮುಂಚೆ ಹಾಗೆ ಎಲೆಕ್ಷನ್ ಆದ್ಮೇಲೆ. ನೆಕ್ಸ್ಟ್ ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಇರ್ತಾರಲ್ಲ ಅವ್ರು ಏನ್ ಓದ್ ತಗೋತಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಕಾಂಪ್ಟ್ರೋಲರ್ ಮತ್ತೆ ಆಡಿಟರ್ ಜನರಲ್. ಮತ್ತೆ ಸೇಮ್ ಇವಾಗ ಏನ್ ಹೇಳಿದ್ವಿ, ನಾನು ಏನ್ ಹೇಳ್ದೆ ಇವಾಗ ಮೊದಲನೇದಾಗಿ ಯೂನಿಯನ್ ಮಿನಿಸ್ಟರ್ಸ್, ಹಾಗೆ ಎಲೆಕ್ಷನ್ ಆಗೋಕ್ಕಿಂತ ಮುಂಚೆ ಕ್ಯಾಂಡಿಡೇಟ್ ನಿಂತ್ಕೊಂತಾರಲ್ಲ ಪಾರ್ಲಿಮೆಂಟ್ ಅವರು, ಅದಾದ್ಮೇಲೆ ಪಾರ್ಲಿಮೆಂಟ್ ಮೆಂಬರ್ ಆದವರು ಅಂಡ್ ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್. ನೆಕ್ಸ್ಟ್ ಕಾಂಪ್ಟ್ರೋಲರ್ ಮತ್ತೆ ಆಡಿಟರ್ ಜನರಲ್. ಇವಾಗ ಅದನ್ನ ಸ್ಟೇಟಿಗೆ ಇದು ಕಂಪೇರ್ ಮಾಡ್ಕೊಳ್ಳಿ. ಅಲ್ಲಿ ಯೂನಿಯನ್ ಮಿನಿಸ್ಟರ್ಸ್ ಆದ್ರೆ ಇಲ್ಲಿ ಸ್ಟೇಟ್ ಮಿನಿಸ್ಟರ್ಸ್. ಅಲ್ಲಿ ಕ್ಯಾಂಡಿಡೇಟ್ ಯಾರು ಪಾರ್ಲಿಮೆಂಟ್ ಎಲೆಕ್ಷನ್ ನಿಂತ್ಕೊಂತಿರ್ತಾರಲ್ಲ ಆ ಕ್ಯಾಂಡಿಡೇಟ್ಸ್ ಆದ್ರೆ ಇಲ್ಲಿ ಸ್ಟೇಟ್ ಅಲ್ಲಿ ಬಂದು ಸ್ಟೇಟ್ ಲೆಜಿಸ್ಲೇಚರ್ ಎಲೆಕ್ಷನ್ ನಿಂತ್ಕೊಂತಿರ್ತಾರಲ್ಲ ಅವರು. ಅದಾದ್ಮೇಲೆ ನೆಕ್ಸ್ಟ್ ಎಲೆಕ್ಷನ್ ಆದ್ಮೇಲೆ ಯಾರು ಮೆಂಬರ್ ಆಗ್ತಾರಲ್ಲ ಅವರು. ನೆಕ್ಸ್ಟ್ ಜಡ್ಜಸ್ ಆಫ್ ಹೈಕೋರ್ಟ್. ನೀವ್ ಈ ತರ ಕಂಪೇರ್ ಮಾಡ್ಕೊಂಡು ನೆನ್ಪಿಟ್ಕೊಂಡ್ರೆ ಚೆನ್ನಾಗಿ ನೆನ್ಪಿರುತ್ತೆ. ನೆಕ್ಸ್ಟ್ ಫೋರ್ತ್ ಶೆಡ್ಯೂಲ್ ಅಲ್ಲಿ ಏನಿದೆ ಅಂದ್ರೆ, ನಾವು ರಾಜ್ಯಸಭಾದಲ್ಲಿ ಸ್ಟೇಟ್ಗಳಿಗೆ ಇಷ್ಟಿಷ್ಟು ಸೀಟ್ಗಳು ಅಂತ ಅಲೋಕೇಟ್ ಮಾಡಿದೀವಿ. ಸ್ಟೇಟಿಗೆ ಇಷ್ಟು ಸೀಟು, ಯೂನಿಯನ್ ಟೆರಿಟರಿಗೆ ಇಷ್ಟು ಅಂತ. ಅದು ಏನು ಪಾಪ್ಯುಲೇಷನ್ ಮೇಲೆ ಎಷ್ಟು ಜನ ಅಂದ್ರೆ 1 ಮಿಲಿಯನ್ಗೆ ಏನು ಒಬ್ರು ಅಂತ ಹೇಳ್ಬಿಟ್ಟು ನಾವು ಅಲೋಕೇಟ್ ಮಾಡ್ತೀವಿ 1 ಸೀಟ್ ಅಂತ. 1 ಮಿಲಿಯನ್ಗೆ 1 ಸೀಟ್ ಅಂತ ಹೇಳ್ಬಿಟ್ಟು ಅಲೋಕೇಟ್ ಮಾಡಿರ್ತೀವಿ. ಅದನ್ನ ಫೋರ್ತ್ ಶೆಡ್ಯೂಲ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಫಿಫ್ತ್ ಶೆಡ್ಯೂಲ್ ಏನಿದೆ ಅಂದ್ರೆ, ನಾವು ಈಗ ಶೆಡ್ಯೂಲ್ಡ್ ಏರಿಯಾಸ್ ಅಂತ ಬರುತ್ತೆ. ಶೆಡ್ಯೂಲ್ಡ್ ಮತ್ತೆ ಶೆಡ್ಯೂಲ್ಡ್ ಟ್ರೈಬ್ಸ್ ನಿಮ್ಗೆ ಗೊತ್ತಿರುತ್ತೆ. ಶೆಡ್ಯೂಲ್ಡ್ ಏರಿಯಾಸ್ ಅಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ಹೇಳ್ಬಿಟ್ಟು ಆ ಏರಿಯಾದು ಅಡ್ಮಿನಿಸ್ಟ್ರೇಷನ್ ಇರುತ್ತೆ. ಏನ್ ಮಾಡ್ಬೇಕು ಅಂತ ಇರ್ತಾರಲ್ಲ ಅದನ್ನ ಯಾವ ತರ ಕಂಟ್ರೋಲ್ ಮಾಡ್ಬೇಕು, ಯಾವ ತರ ಅಡ್ಮಿನಿಸ್ಟ್ರೇಷನ್ ಯಾವ ತರ ಮಾಡ್ಬೇಕು, ಈ ತರದೆಲ್ಲ ಇರುತ್ತಲ್ಲ. ಇದಕ್ ಸಂಬಂಧಪಟ್ಟಂತ ಕೆಲವೊಂದು ಪ್ರಾವಿಷನ್ಸ್ ಗಳನ್ನ ಇರ್ತವೆ. ಅದನ್ನ ಫಿಫ್ತ್ ಶೆಡ್ಯೂಲ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, 5ನೇ ಶೆಡ್ಯೂಲ್ ಅಲ್ಲಿ. ಹಾಗೆ 6ನೇ ಶೆಡ್ಯೂಲ್ ಅಲ್ಲಿ ಏನನ್ನ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಟ್ರೈಬಲ್ ಏರಿಯಾಸ್ ಬಗ್ಗೆ. ಟ್ರೈಬಲ್ ಏರಿಯಾಸ್ ಇದಾವೆ. ಯಾವ್ಯಾವ ಟ್ರೈಬಲ್ ಏರಿಯಾಸ್ ಅಂದ್ರೆ ಅಸ್ಸಾಮು, ಮೇಘಾಲಯ, ತ್ರಿಪುರ ಮತ್ತೆ ಮಿಜೋರಂ. ಯಾವ್ದು? ಅಸ್ಸಾಮು, ಮೇಘಾಲಯ, ತ್ರಿಪುರ, ಮಿಜೋರಂ. ಇಂಪಾರ್ಟೆಂಟು. UPSC ಕೂಡ ಕೇಳಿದ್ದಾರೆ, ಎಷ್ಟೊಂದ್ ಸಲ FDSC ಎಕ್ಸಾಮ್ ಗಳಲ್ಲೂ ಕೂಡ ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್ ಕೇಳ್ತಿರ್ತಾರೆ. ನಮ್ಗೆ ಕನ್ಫ್ಯೂಷನ್ ಆಗುತ್ತೆ 5th ಶೆಡ್ಯೂಲ್ ಮತ್ತೆ 6th ಶೆಡ್ಯೂಲ್. 5th ಶೆಡ್ಯೂಲ್ ಅಂದ್ರೆ ಶೆಡ್ಯೂಲ್ ಏರಿಯಾ ಮತ್ತೆ ಶೆಡ್ಯೂಲ್ ಟ್ರೈಬ್ಸ್. ಬಟ್ ಇಲ್ಲೇನಂತಂದ್ರೆ 6th ಶೆಡ್ಯೂಲ್ ಏನಂದ್ರೆ ಟ್ರೈಬಲ್ ಏರಿಯಾಸ್. ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ನೆನ್ಪಿಟ್ಕೊಳಕ್ಕೆ ಅಂದ್ರೆ ಆಲ್ಫಾಬೆಟಿಕಲ್ ವೈಸ್ ನೆನ್ಪಿಟ್ಕೊಳ್ಳಿ. ಫಿಫ್ತ್ ಅಂದ್ರೆ 5ನೇದು ಮೊದಲನೇ ಬರುತ್ತೆ ಅಂದ್ರೆ ಎಸ್ ಮೊದಲು ಬರುತ್ತಲ್ವಾ. ಸೊ ನೆನ್ಪಿಟ್ಕೊಳ್ಳಿ ಶೆಡ್ಯೂಲ್ ಏರಿಯಾ, ಶೆಡ್ಯೂಲ್ ಟ್ರೈಬ್ಸ್ ಅಂತ ಹೇಳಿ. ಟಿ ಆಮೇಲೆ ಬರುತ್ತೆ ಅಂದ್ರೆ 6th ಶೆಡ್ಯೂಲ್. ಎಸ್ ಆದ್ಮೇಲೆ ಟಿ ಬರುತ್ತೆ. ಸೊ ಅದು ಟ್ರೈಬಲ್ ಏರಿಯಾಸ್, ಹಂಗ್ ನೆನ್ಪಿಟ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಅದ್ರಲ್ಲಿ ಯಾವ್ದಾದ್ರೆ ಈಗ ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಿಜೋರಂ ಇಲ್ಲಿ ಮಾತ್ರ ಟ್ರೈಬಲ್ ಏರಿಯಾಸ್ ಇದೆ. ಇದನ್ನ ಯಾವ ತರ ನೆನ್ಪಿಟ್ಕೊಳ್ಳೋದಂದ್ರೆ AM-TM ಅಂತ ಹೇಳಿ ನೆನ್ಪಿಟ್ಕೊಳ್ಳಿ. ಅದು ಚೆನ್ನಾಗಿ ನೆನ್ಪಿರುತ್ತೆ. AM-TM ಅಂದ್ರೆ ಎ ಅಂದ್ರೆ ಅಸ್ಸಾಮು, ಎಂ ಅಂದ್ರೆ ಮೇಘಾಲಯ, ಟಿ ಅಂದ್ರೆ ತ್ರಿಪುರ, ಎಂ ಅಂದ್ರೆ ಮಿಜೋರಂ. AM-TM. 5th ಶೆಡ್ಯೂಲ್ ಬಂದು ಶೆಡ್ಯೂಲ್ಡ್ ಏರಿಯಾಸ್ ಮತ್ತೆ ಶೆಡ್ಯೂಲ್ ಟ್ರೈಬ್ಸ್. ಹಾಗೆ 6th ಶೆಡ್ಯೂಲ್ ಬಂದು ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಿಜೋರಂ ಅಂದ್ರೆ ಟ್ರೈಬಲ್ ಏರಿಯಾಸ್. ನೆಕ್ಸ್ಟ್ 7th ಶೆಡ್ಯೂಲ್ ಏನಿದೆ, 7th ಶೆಡ್ಯೂಲ್ ಅಲ್ಲಿ ಈಗ ನಾನು ಅವಾಗ್ಲೇ ಹೇಳ್ತಾ ಇದ್ದೆ ಡಿವಿಷನ್ ಆಫ್ ಪವರ್. ಸ್ಟೇಟಿಗೆ ಸೆಂಟರಿಗೆ ಯಾವ್ದಾವ್ದು ಪವರ್ ನ ಕೊಡ್ಬೇಕು, ಯಾವ ಸಬ್ಜೆಕ್ಟ್ ಅವರು ಲಾ ಪಾಸ್ ಮಾಡ್ಬೇಕು, ಯಾವ ಸಬ್ಜೆಕ್ಟ್ ಮೇಲೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದನ್ನ 7th ಶೆಡ್ಯೂಲ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್, ಈ ತರ ಇದನ್ನ 7th ಶೆಡ್ಯೂಲ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಇನ್ನೊಂದ್ ಏನಂದ್ರೆ ಪ್ರೆಸೆಂಟ್ ಆಗಿ ಯೂನಿಯನ್ ಲಿಸ್ಟ್ ಅಲ್ಲಿ ಎಷ್ಟು ಸಬ್ಜೆಕ್ಟ್ ಗಳಿದೆ? 100 ಸಬ್ಜೆಕ್ಟ್ ಗಳಿದೆ. ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ಯೂನಿಯನ್ ಲಿಸ್ಟ್ ಅಲ್ಲಿ ಎಷ್ಟು ಸಬ್ಜೆಕ್ಟ್ ಗಳಿದೆ ಅಂತ ಹೇಳಿ 100 ಸಬ್ಜೆಕ್ಟ್ ಗಳಿದೆ. ಅಂದ್ರೆ ಒರಿಜಿನಲ್ ಆಗಿ ಕಾನ್ಸ್ಟಿಟ್ಯೂಷನ್ ಫಾರ್ಮ್ ಮಾಡಿದಾಗ 97 ಇತ್ತು, ಇವಾಗ 100 ಇದೆ. ಅಟ್ ಪ್ರೆಸೆಂಟ್ ಎಷ್ಟಿದೆ ಅಂದ್ರೆ 100. ಮೊದಲು ಕಾನ್ಸ್ಟಿಟ್ಯೂಷನ್ ಫಾರ್ಮ್ ಮಾಡಿದಾಗ ಎಷ್ಟಿತ್ತು ಅಂದ್ರೆ 97. ಯಾವ್ದ್ರಲ್ಲಿ? ಯೂನಿಯನ್ ಲಿಸ್ಟ್ ಅಲ್ಲಿ. ಯೂನಿಯನ್ ಲಿಸ್ಟ್ ಅಂದ್ರೆ ಏನು? ಯೂನಿಯನ್ ಲಿಸ್ಟ್ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಏನಿದೆ ಅದು ಲಾನ ಪಾಸ್ ಮಾಡುತ್ತಲ್ಲ, ಈ ಯೂನಿಯನ್ ಲಿಸ್ಟ್ ಅಲ್ಲಿ ಇರುವಂತ ಸಬ್ಜೆಕ್ಟ್ ಗಳ ಮೇಲೆ ಮಾತ್ರ ಸೆಂಟರ್ ಪಾಸ್ ಮಾಡಬಹುದು. ಸೊ ಅದನ್ನ ಯೂನಿಯನ್ ಲಿಸ್ಟ್ ಅಂತ ಹೇಳಿ ಕರಿತೀವಿ. ಹಾಗೆ ನೆಕ್ಸ್ಟ್ ಸ್ಟೇಟ್ ಲಿಸ್ಟ್ ಅಲ್ಲಿ ಎಷ್ಟಿದೆ? ಅಟ್ ಪ್ರೆಸೆಂಟ್ ಇವಾಗ ಇರೋದು 61 ಇದೆ. ಆದ್ರೆ ಮೊದಲು ಕಾನ್ಸ್ಟಿಟ್ಯೂಷನ್ ಫಾರ್ಮ್ ಆಗಿದ್ದಾಗ ಎಷ್ಟಿತ್ತು? 66 ಇತ್ತು, ಜಾಸ್ತಿ ಇತ್ತು.
ಇವಾಗ ಕಡಿಮೆ ಆಗಿದೆ. ಯೂನಿಯನ್ ಲಿಸ್ಟ್ ಅಲ್ಲಿ 97 ಇತ್ತು, ಇವಾಗ 100 ಆಗಿದೆ. ಅಂದ್ರೆ ಕಡಿಮೆ ಇತ್ತು, ಜಾಸ್ತಿ ಆಗಿದೆ. ಆದ್ರೆ ಇವಾಗ ಸ್ಟೇಟ್ ಲಿಸ್ಟ್ ಅಲ್ಲಿ ಏನಿದೆ, ಮುಂಚೆ 66 ಇತ್ತು, 61 ಆಗಿದೆ. ಅವಾಗ ಜಾಸ್ತಿ ಇತ್ತು, ಇವಾಗ ಕಡಿಮೆ ಆಗಿದೆ. ನೆಕ್ಸ್ಟ್ ಕನ್ಕರೆಂಟ್ ಲಿಸ್ಟ್. ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಎಷ್ಟಿದೆ? 52 ಸಬ್ಜೆಕ್ಟ್ ಗಳಿದಾವೆ. ಮುಂಚೆ ಎಷ್ಟಿತ್ತು? 47 ಇತ್ತು. ಇವಾಗ 52 ಇದೆ, ಮುಂಚೆ 47 ಇತ್ತು. ಸ್ಟೇಟ್ ಅಲ್ಲಿ ಇರುವಂತ ಸಬ್ಜೆಕ್ಟ್ ಗಳನ್ನ ಕನ್ಕರೆಂಟ್ ಲಿಸ್ಟಿಗೆ ಮತ್ತೆ ಯೂನಿಯನ್ ಲಿಸ್ಟಿಗೆ ಅಮೆಂಡ್ಮೆಂಟ್ ಮಾಡಿ ಅದನ್ನ ಏನ್ ಮಾಡಿದ್ದಾರೆ? ಟ್ರಾನ್ಸ್ಫರ್ ಮಾಡಿದ್ದಾರೆ. ಸೊ ಹಾಗಾಗಿ ಸ್ಟೇಟ್ ಲಿಸ್ಟ್ ಕಡಿಮೆ ಆಗಿದೆ. ಸೆಂಟರ್ ಮತ್ತೆ ಕನ್ಕರೆಂಟ್ ಲಿಸ್ಟ್ ಏನಾಗಿದೆ? ಜಾಸ್ತಿ ಆಗಿದೆ. ನೆನ್ಪಿಟ್ಕೊಳ್ಳಿ. ಅಟ್ ಪ್ರೆಸೆಂಟ್ ಯೂನಿಯನ್ ಲಿಸ್ಟ್ ಅಲ್ಲಿ ಎಷ್ಟಿದೆ? 100 ಅಂಡ್ ಸ್ಟೇಟ್ ಲಿಸ್ಟ್ ಅಲ್ಲಿ ಎಷ್ಟಿದೆ? 61. ಹಾಗೆ ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಎಷ್ಟಿದೆ? 52. ಇದು 7th ಶೆಡ್ಯೂಲ್. ಹಾಗೆ 8th ಶೆಡ್ಯೂಲ್. 8th ಶೆಡ್ಯೂಲ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಲ್ಯಾಂಗ್ವೇಜ್ಗಳ ಬಗ್ಗೆ ಹೇಳ್ತಾರೆ. ಮೊದಲು ಏನಂತಂದ್ರೆ ಈಗ ಕಾನ್ಸ್ಟಿಟ್ಯೂಷನ್ ನಿಂದ ಕೆಲವೊಂದು ಲ್ಯಾಂಗ್ವೇಜಸ್ ನ ಏನ್ ಮಾಡಿದ್ದಾರೆ? ರೆಕಗ್ನೈಸ್ ಮಾಡಿದ್ದಾರೆ. ಯಾವ್ಯಾವ ಲ್ಯಾಂಗ್ವೇಜ್ ರೆಕಗ್ನೈಸ್ ಮಾಡಿದ್ದಾರೆ ಆ ಲ್ಯಾಂಗ್ವೇಜ್ ಗಳನ್ನ 8th ಶೆಡ್ಯೂಲ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮೊದಲು ಒರಿಜಿನಲ್ ಆಗಿ ಕಾನ್ಸ್ಟಿಟ್ಯೂಷನ್ ಬಂದಾಗ 14 ಲ್ಯಾಂಗ್ವೇಜಸ್ ಗಳಷ್ಟೇ ಇದ್ದು, ಆದ್ರೆ ಇವಾಗ 22 ಲ್ಯಾಂಗ್ವೇಜಸ್ ಗಳಿದಾವೆ. ಈಗ ಕೇಳ್ಬೋದು ಕಾನ್ಸ್ಟಿಟ್ಯೂಷನ್ ಯಾವ ಲ್ಯಾಂಗ್ವೇಜಸ್ ನ ಏನು ರೆಕಗ್ನೈಸ್ ಮಾಡಿದೆ ಅಂತ, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾವ್ಯಾವ ಲ್ಯಾಂಗ್ವೇಜಸ್ ನ ರೆಕಗ್ನೈಸ್ ಮಾಡಿದ್ದಾರೆ ಅಂತ. ಒಂದ್ಸಲ ಸುಮ್ನೆ ನಾನು ಹಂಗೆ ಹೇಳ್ತೀನಿ ಯಾವ್ದಾವ್ದು ಇದೆ ಅಂತ, ಜಸ್ಟ್ ಅಂದ್ರೆ ಕೇಳಿಸ್ಕೊಳ್ಳಿ ಹಂಗೆ. 22 ಲ್ಯಾಂಗ್ವೇಜ್ ಟೋಟಲ್ ಆಗಿ. ಅದ್ ಯಾವ್ದಾವ್ದಪ್ಪ ಅಂದ್ರೆ ಅಸ್ಸಾಮಿ, ಬೆಂಗಾಲಿ, ಬೋಡೋ, ಡೋಂಗ್ರಿ, ಗುಜರಾತಿ, ಹಿಂದಿ, ಕನ್ನಡ, ಕಾಶ್ಮೀರಿ, ಕೊಂಕಣಿ, ಮೈಥಿಲಿ, ಮಲಯಾಳಂ, ಮಣಿಪುರಿ, ಮರಾಠಿ, ನೇಪಾಳಿ, ಒಡಿಯಾ, ಪಂಜಾಬಿ, ಸಂಸ್ಕೃತ್, ಶಾಂತಲಿ, ಸಿಂಧಿ, ತಮಿಳ್, ತೆಲುಗು, ಉರ್ದು. ಇಷ್ಟು 22 ಲ್ಯಾಂಗ್ವೇಜ್. ಹಾಗೆ ನೆಕ್ಸ್ಟ್ ಸಿಂಧಿ ಕೂಡ ಇದೆ. ಸಿಂಧಿನ ಯಾವ ಅಮೆಂಡ್ಮೆಂಟ್ ಪ್ರಕಾರ ಆಡ್ ಮಾಡಿದೆ ಅಂತಂದ್ರೆ ಈಗ ನಾನೀಗ ಹೇಳಿದ್ದು 14 ಹೇಳಿದ್ದು. ಇನ್ ಮುಂದೆ ನೆಕ್ಸ್ಟ್ ಇವಾಗ 22 ಆಗಿದೆ. 22 ಹೆಂಗಾಯ್ತು ಅಂದ್ರೆ ಅಮೆಂಡ್ಮೆಂಟ್ ಮಾಡಿ ಎಷ್ಟೊಂದು ಆಡ್ ಮಾಡಿದ್ದಾರೆ. ಸಿಂಧಿನ ಆಡ್ ಮಾಡಿದ್ರು ಫಸ್ಟ್. ಸಿಂಧಿನ ಯಾವ 15ನೇದು ಸಿಂಧಿ ಯಾವ ಅಮೆಂಡ್ಮೆಂಟ್ ಪ್ರಕಾರ ಆಡ್ ಮಾಡಿದ್ದು? 21ನೇ ಅಮೆಂಡ್ಮೆಂಟ್ ಆಕ್ಟ್. ಹಾಗೆ ನೆಕ್ಸ್ಟ್ ಕೊಂಕಣಿ, ಮಣಿಪುರಿ, ನೇಪಾಳಿ ಇವು ಮೂರ್ನ ನೆಕ್ಸ್ಟ್ ಫಸ್ಟ್ ಸಿಂಧಿ ಆಡ್ ಮಾಡ್ತಾರೆ, ಆಮೇಲೆ ಕೊಂಕಣಿ, ಮಣಿಪುರಿ, ನೇಪಾಳಿನ ಆಡ್ ಮಾಡ್ತಾರೆ. ಯಾವಾಗ? 1992ರಲ್ಲಿ. ಅಮೆಂಡ್ಮೆಂಟ್ ಯಾವುದು? 71ನೇ ಅಮೆಂಡ್ಮೆಂಟ್ ಆಕ್ಟ್. 71ನೇ ಅಮೆಂಡ್ಮೆಂಟ್ ಪ್ರಕಾರ ಕೊಂಕಣಿ, ಮಣಿಪುರಿ, ನೇಪಾಳಿ. ಹಾಗೆ ನೆಕ್ಸ್ಟ್ ಬೋಡೋ, ಡಾಂಗ್ರಿ, ಮೈಥಿಲಿ, ಶಾಂತಲಿ ಇವು 4. ಫಸ್ಟ್ 1ನ ಆಡ್ ಮಾಡ್ತಾರೆ ಸಿಂಧಿ, ನೆಕ್ಸ್ಟ್ ಕೊಂಕಣಿ, ಮಣಿಪುರಿ, ನೇಪಾಳಿನ ಆಡ್ ಮಾಡ್ತಾರೆ, ನೆಕ್ಸ್ಟ್ 4 ಬೋಡೋ, ಡೋಂಗ್ರಿ, ಮೈಥಿಲಿ, ಶಾಂತಲಿ. ಇವು ಯಾವ ಅಮೆಂಡ್ಮೆಂಟ್ ಆಕ್ಟ್? 92nd ಅಂದ್ರೆ 92ನೇ ಅಮೆಂಡ್ಮೆಂಟ್ ಆಕ್ಟ್ 2003ರಲ್ಲಿ ಬೋಡೋ, ಡೋಂಗ್ರಿ, ಮೈಥಿಲಿ, ಶಾಂತಲಿನ ಆಡ್ ಮಾಡ್ತಾರೆ. ನೆಕ್ಸ್ಟ್ ಕೊನೆಯದಾಗಿ ಆಡ್ ಮಾಡೋದು ಯಾವ್ದು? ಓರಿಯಾ. ಅಂದ್ರೆ ಅದನ್ನ ರೀನೇಮ್ ಮಾಡ್ತಾರೆ ಓಡಿಯಾ ಅಂತ. ಯಾವಾಗ? 96ನೇ ಅಮೆಂಡ್ಮೆಂಟ್ ಆಕ್ಟ್ 2011ರಲ್ಲಿ ಲಾಸ್ಟ್ಗೆ ಓರಿಯಾನ ಓಡಿಯಾ ಅಂತ ಹೇಳ್ಬಿಟ್ಟು ಇದ್ ಮಾಡ್ತಾರೆ. ಯಾವಾಗ? 96 ಅಮೆಂಡ್ಮೆಂಟ್ ಆಕ್ಟ್ 2011. ಇದು 8th ಶೆಡ್ಯೂಲ್. 8th ಶೆಡ್ಯೂಲ್ ಯಾವ್ದ್ರ ಬಗ್ಗೆ ಹೇಳುತ್ತೆ ಅಂದ್ರೆ ಲ್ಯಾಂಗ್ವೇಜ್ ಗಳ ಬಗ್ಗೆ ಹೇಳುತ್ತೆ 8th ಶೆಡ್ಯೂಲ್. ನೆಕ್ಸ್ಟ್ 8ನೇ ಶೆಡ್ಯೂಲ್. 8ನೇ ಶೆಡ್ಯೂಲ್ ಏನಿದೆ ಇದು ಲೈಕ್ ಅಂದ್ರೆ ಲ್ಯಾಂಡ್ ರಿಫಾರ್ಮ್ಸ್ ಗಳ ಬಗ್ಗೆ. ಅಂದ್ರೆ ಈಗ ಕೆಲವೊಂದು ಮುಂಚೆ ಏನಾಗಿರುತ್ತೆ ಅಂದ್ರೆ ಲಾಸ್ ಗಳನ್ನ ಪಾಸ್ ಮಾಡುತ್ತೆ ಸ್ಟೇಟ್ ಗಳು ಅಂತ ಅನ್ಕೊಳ್ಳಿ. ಆ ಲಾಸ್ ಗಳನ್ನ ಹೇಳಿ ಸರ್. ಮೇಡಮ್ ಇದು 9ನೇದಲ್ವಾ? 8 ಆಯ್ತಲ್ಲ ಲ್ಯಾಂಗ್ವೇಜಸ್. ಆಯ್ತು ಸರ್ 9ನೇದು. ಅದೇ 8ನೇದು ಅಂತ ಹೇಳೋದಲ್ಲ ಅದಕ್ಕೆ. ಇಲ್ಲ ಸರ್ 9ನೇದು ಸಾರಿ. ಓಕೆ, ಥ್ಯಾಂಕ್ ಯು. 9ನೇ ಶೆಡ್ಯೂಲ್. ಓಕೆ. 9ನೇ ಶೆಡ್ಯೂಲ್ ಬಂದು ಏನು ಸ್ಟೇಟ್ಗಳು ಆಕ್ಟ್ ಅಥವಾ ರೆಗ್ಯುಲೇಷನ್ಸ್ ನ ಏನ್ ಪಾಸ್ ಮಾಡುತ್ತೆ ಅದು ಲೈಕ್ ಜುಡಿಷಿಯಲ್ ರಿವ್ಯೂ ಆಗ್ಬಾರ್ದು ಅಂತ ಹೇಳಿದ್ರೆ, ಅದರಿಂದ ತಪ್ಪಿಸ್ಕೋಬೇಕು ಅಂತ ಹೇಳಿದ್ರೆ ಆ ಆಕ್ಟ್ ಗಳನ್ನ ತಂದು 9th ಶೆಡ್ಯೂಲ್ ಅಲ್ಲಿ ಆಗ್ತಾ ಇದ್ರು ಮೊದಲು ಅದು. ಬಟ್ ಆದ್ರೆ ಏನಾಯ್ತು ಅಂತಂದ್ರೆ ಫಸ್ಟ್ ಯಾವಾಗ 2007ರಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅಂದ್ರೆ ಈ ಶೆಡ್ಯೂಲ್ ನಲ್ಲಿ ಆಡ್ ಮಾಡದಂತ ಲಾಸ್ ಗಳು ಆಫ್ಟರ್ ಯಾವಾಗ ಏಪ್ರಿಲ್ 24, 1973 ಏಪ್ರಿಲ್ 24, 1973 ಆದ್ಮೇಲೆ ಯಾವ್ಯಾವ ಲಾಸ್ ಗಳು ಈ ಶೆಡ್ಯೂಲ್ ಅಲ್ಲಿ ಆಡ್ ಆಗಿರುತ್ತೆ ಅವು ಜುಡಿಷಿಯಲ್ ರಿವ್ಯೂಗೆ ಓಪನ್ ಅಂತ ಹೇಳಿ ಜುಡಿಷಿಯಲ್ ರಿವ್ಯೂ ಮಾಡ್ಬೋದು. ಅದಾದ್ಮೇಲೆ ಯಾವ್ಯಾವ ಲಾಸ್ ಗಳನ್ನ ಈ ಶೆಡ್ಯೂಲ್ ನಲ್ಲಿ
ಆಡ್ ಮಾಡ್ತೀರಾ ಅದೆಲ್ಲ ಜುಡಿಷಿಯಲ್ ರಿವ್ಯೂ ಮಾಡ್ಬೋದು ಅಂತೇಳಿ ಏನು ಹೇಳುತ್ತೆ ಸುಪ್ರೀಂ ಕೋರ್ಟ್ ಡಿಕ್ಲೇರ್ ಮಾಡುತ್ತೆ. ಸೊ ಇವಾಗ 9th ಶೆಡ್ಯೂಲ್ ಅಲ್ಲಿ ಏನ್ ಆಕ್ಟ್ ಗಳೆಲ್ಲ ಆಡ್ ಮಾಡ್ತಾರೋ ಅದನ್ನ ಜುಡಿಷಿಯಲ್ ರಿವ್ಯೂ ಮಾಡ್ಬೋದು. ಈ 9th ಶೆಡ್ಯೂಲ್ ನ ಆಡ್ ಮಾಡಿದಂತ ಅಮೆಂಡ್ಮೆಂಟ್ ಯಾವುದು, ಇದು ಇಂಪಾರ್ಟೆಂಟ್. ಫಸ್ಟ್ ಅಮೆಂಡ್ಮೆಂಟ್ ಆಕ್ಟ್ ತಗೊಬಂದು 9th ಶೆಡ್ಯೂಲ್ ನ ಆಡ್ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ಫಸ್ಟ್ ಅಮೆಂಡ್ಮೆಂಟ್ ಆಕ್ಟ್ 9th ಶೆಡ್ಯೂಲ್. ನೆಕ್ಸ್ಟ್ 10th ಶೆಡ್ಯೂಲ್. 10th ಶೆಡ್ಯೂಲ್ ಏನಂತಂದ್ರೆ ಆಂಟಿ ಡಿಫೆಕ್ಷನ್ ಲಾ. ಆಂಟಿ ಡಿಫೆಕ್ಷನ್ ಲಾ ಅಂತಂದ್ರೆ ಏನಂದ್ರೆ, ಇವಾಗ ಒಂದು ಪಾರ್ಟಿಯಿಂದ ಇನ್ನೊಂದ್ ಪಾರ್ಟಿಗೆ ಲೈಕ್ ಯಾವ್ದೋ ಒಂದ್ ಪಾರ್ಟಿಯಿಂದ ಎಲೆಕ್ಷನ್ ಆಗಿರುತ್ತೆ, ಗೆದ್ದಿರ್ತಾರೆ, ಎಲ್ಲ ಆಗಿರುತ್ತೆ. ಅದಾದ್ಮೇಲೆ ಇನ್ನೊಂದು ಲೈಕ್ ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲೇ ನಡೀತು. ಜೆಡಿಎಸ್ ಇಂದ ಕಾಂಗ್ರೆಸ್ ಇಂದ ಬಿಜೆಪಿಗೆ ಹೋದ್ರು ಎಷ್ಟೊಂದ್ ಜನ. ಅಂದ್ರೆ ಈ ಪಾರ್ಟಿನ ಬಿಟ್ಟು ಅಧಿಕಾರದ್ದು ದುಡ್ಡಿನ ಆಸೆಗೋಸ್ಕರ ಅಲ್ಲಿಗೆ ಹೋಗ್ತಾರೆ. ಸೊ ಅದನ್ನ ಆಂಟಿ ಡಿಫೆಕ್ಷನ್ ಅಂತ ಕರಿತೀವಿ. ಸೊ ಅದನ್ನ ಈಗ ಈ ತರ ಹೋಗೋದನ್ನ ತಪ್ಪಿಸಕ್ಕೋಸ್ಕರ 10th ಶೆಡ್ಯೂಲ್ ನ ತಗೋಬರ್ತಾರೆ. ಕೆಲವೊಂದ್ ಕಂಡೀಷನ್ಸ್ ಗಳು ಹಾಕ್ತಾರೆ. ಆ ತರ ಎಲ್ಲ ಹೋದ್ರೆ ಡಿಸ್ಕ್ವಾಲಿಫೈ ಮಾಡ್ತೀವಿ ಅಂತ ಹೇಳಿ ಕೆಲವೊಂದ್ ಕಂಡೀಷನ್ ಗಳು ಹಾಕ್ತಾರೆ. ಆ ತರ ಪ್ರಾವಿಷನ್ಸ್ 10th ಶೆಡ್ಯೂಲ್ ಅಲ್ಲಿ ಇದೆ. ಅದು ಯಾವ ಅಮೆಂಡ್ಮೆಂಟ್ ಪ್ರಕಾರ ಬಂದಿದೆ ಅಂದ್ರೆ 52ನೇ ಅಮೆಂಡ್ಮೆಂಟ್ ಆಕ್ಟ್ ನ ಮಾಡಿ 10th ಶೆಡ್ಯೂಲ್ ನ ಆಡ್ ಮಾಡಿದ್ರು. 9th ಶೆಡ್ಯೂಲ್ ಬಂದಿದ್ದು ಫಸ್ಟ್ ಅಮೆಂಡ್ಮೆಂಟ್ ಆಕ್ಟ್ ಇಂದ, 10th ಶೆಡ್ಯೂಲ್ ಬಂದಿದ್ದು 52ನೇ ಅಮೆಂಡ್ಮೆಂಟ್ ಆಕ್ಟ್ ಇಂದ. ನೆಕ್ಸ್ಟ್ 11th ಶೆಡ್ಯೂಲ್ ಅಂದ್ರೆ 11ನೇದು ಏನಂದ್ರೆ ಪಂಚಾಯತಿ ಬಗ್ಗೆ ಹೇಳುತ್ತೆ. ಪಂಚಾಯತಿ ಇದು ಏನು ಅದನ್ನ 11th ಶೆಡ್ಯೂಲ್ ನ ಆಡ್ ಮಾಡಿದ್ದು 73ನೇ ಅಮೆಂಡ್ಮೆಂಟ್ ಆಕ್ಟ್. 73ನೇ ಅಮೆಂಡ್ಮೆಂಟ್ ಆಕ್ಟ್ ನ ತಂದು 11th ಶೆಡ್ಯೂಲ್ ನ ಆಡ್ ಮಾಡಿದ್ರು. ಇದರಲ್ಲಿ 29 ಸಬ್ಜೆಕ್ಟ್ ಗಳಿದಾವೆ. 243G ಇಂದ 11th ಶೆಡ್ಯೂಲ್. ಇದರಲ್ಲಿ 243G ಅಂದ್ರೆ ಸಬ್ಜೆಕ್ಟ್ ಗಳು ಪಂಚಾಯತಿ ಯಾವ್ಯಾವ ಮ್ಯಾಟರ್ ಗೆ ತಕ್ಕಂಗೆ ನಾವು ಲಾ ಮಾಡ್ಬೋದು, ಯಾವ ಅಂದ್ರೆ ಸಬ್ಜೆಕ್ಟ್ ಗಳ ಮೇಲೆ ಅವರು ಲಾ ಮಾಡ್ಬೋದು ಅಂತ ಹೇಳಿ 243G ಆರ್ಟಿಕಲ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ನೆನ್ಪಿಟ್ಕೊಬೇಕಾಗಿರೋದು 11th ಶೆಡ್ಯೂಲ್ ಯಾವ ಅಮೆಂಡ್ಮೆಂಟ್ ಆಕ್ಟ್ ಇಂದ ಬಂತು, 73ನೇ ಅಮೆಂಡ್ಮೆಂಟ್ ಆಕ್ಟ್ ಇಂದ ಪಂಚಾಯತಿ ಬಗ್ಗೆ ಹೇಳುತ್ತೆ ಅಷ್ಟೇ. ನೆಕ್ಸ್ಟ್ 12th ಶೆಡ್ಯೂಲ್ ಬಂದು ನೆಕ್ಸ್ಟ್ ಏನು ಯಾವ ಅಮೆಂಡ್ಮೆಂಟ್ ಆಕ್ಟ್ ಪ್ರಕಾರ ಆಡ್ ಮಾಡಿದಂದ್ರೆ 74ನೇ ಅಮೆಂಡ್ಮೆಂಟ್ ಆಕ್ಟ್. 11th 73ನೇದು, 12th 74ನೇದು. ಎರಡೂ ಕೂಡ 1992ರಲ್ಲೇನೆ ಬಂದಿತ್ತು. ನೆಕ್ಸ್ಟ್ ಬಂದು ಏನಂದ್ರೆ, ಇವಾಗ ಕಾನ್ಸ್ಟಿಟ್ಯೂಷನ್ ನ ಇವಾಗ ಬಾರೋ ಮಾಡಿದೀವಲ್ವಾ, ಎಲ್ಲೆಲ್ಲಿಂದ ಯಾವ್ಯಾವ ಫೀಚರ್ ನ ನಾವು ಬಾರೋ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಇದು ಕೂಡ ಇಂಪಾರ್ಟೆಂಟ್. ಒಂದು ಲೈಕ್ 10 ಇದೆ, ನೋಡ್ಬಿಡೋಣ ಬೇಗ ಒಂದ್ಸಲ. ಇವಾಗ ಫೀಚರ್ಸ್ ಯಾವ್ಯಾವ ಫೀಚರ್ಸ್ ಅಂತ ಈಗ ಫೆಡರಲ್ ಸ್ಕೀಮ್ ಇದೆ ನಮ್ದು, ಅಂದ್ರೆ ಸೆಂಟರ್ ಸ್ಟೇಟ್ ಗೆ ಎರಡಕ್ಕೂ ಡಿವೈಡ್ ಮಾಡಿದೀವಿ ಪವರ್ ನ. ಅದು ಫೆಡರಲ್ ಸ್ಕೀಮ್. ಹಂಗೆ ಆಫೀಸ್ ಆಫ್ ಗವರ್ನರ್, ಜುಡಿಷಿಯರಿ, ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್, ಎಮರ್ಜೆನ್ಸಿ ಪ್ರಾವಿಷನ್ಸ್, ಮತ್ತೆ ಅಡ್ಮಿನಿಸ್ಟ್ರೇಟಿವ್ ಡೀಟೇಲ್ಸ್. ಇಷ್ಟನ್ನು ನಾವು ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಏನಿತ್ತು ಇದು ನಮ್ದು ಇಂಡಿಪೆಂಡೆನ್ಸ್ ಬರಕ್ಕಿಂತ ಮುಂಚೆ, ಅದರಿಂದ ನಾವು ಬಾರೋ ಮಾಡ್ಕೊಂಡಿದ್ವಿ. ಯಾವ್ದಾದ್ರು ಫೆಡರಲ್ ಸ್ಕೀಮು, ಆಫೀಸ್ ಆಫ್ ಗವರ್ನರ್, ಜುಡಿಷಿಯರಿ, ಪಬ್ಲಿಕ್ ಸರ್ವಿಸ್ ಕಮಿಷನ್, ಎಮರ್ಜೆನ್ಸಿ ಪ್ರಾವಿಷನ್, ಮತ್ತೆ ಅಡ್ಮಿನಿಸ್ಟ್ರೇಟಿವ್ ಡೀಟೇಲ್ಸ್. ಇಷ್ಟನ್ನು ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಅಲ್ಲಿಂದ ನಾವು ಬಾರೋ ಮಾಡ್ಕೊಂಡಿದೀವಿ. ನೆಕ್ಸ್ಟ್ ಪಾರ್ಲಿಮೆಂಟರಿ ಗವರ್ನಮೆಂಟ್ ಅಂದ ತಕ್ಷಣ ನಮ್ಗೆ ಏನ್ ನೆನಪಾಗುತ್ತೆ, ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಅಲ್ಲಿಂದಾನೇ ತಗೊಂಡಿರೋದು. ಪಾರ್ಲಿಮೆಂಟರಿ ಗವರ್ನಮೆಂಟ್, ರೂಲ್ ಆಫ್ ಲಾ, ಮತ್ತೆ ಲೆಜಿಸ್ಲೇಟಿವ್ ಪ್ರೊಸೀಜರ್, ಸಿಂಗಲ್ ಸಿಟಿಜನ್ಶಿಪ್, ಕ್ಯಾಬಿನೆಟ್ ಸಿಸ್ಟಮ್, ಪ್ರೆರೋಗೇಟಿವ್ ರಿಟ್ಸ್, ಮತ್ತೆ ಪಾರ್ಲಿಮೆಂಟರಿ ಪ್ರಿವಿಲೇಜಸ್ ಅಂಡ್ ಬೈಕಾಮರಲಿಸಮ್. ಇಷ್ಟನ್ನು ನಾವು ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಇಂದ ತಗೊಂಡಿದೀವಿ. ಯಾವ್ದ್ರಿಂದ? ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಇಂದ. ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಇಂದ ಯಾವ್ದನ್ನ ತಗೊಂಡಿದೀವಿ? ಪಾರ್ಲಿಮೆಂಟರಿ ಗವರ್ನಮೆಂಟ್, ರೂಲ್ ಆಫ್ ಲಾ, ಲೆಜಿಸ್ಲೇಟಿವ್ ಪ್ರೊಸೀಜರ್, ಸಿಂಗಲ್ ಸಿಟಿಜನ್ಶಿಪ್, ಕ್ಯಾಬಿನೆಟ್ ಸಿಸ್ಟಮ್, ಪ್ರಿರೋಗೇಟಿವ್ ರಿಟ್ಸ್, ಮತ್ತೆ ಪಾರ್ಲಿಮೆಂಟರಿ ಪ್ರಿವಿಲೇಜಸ್ ಅಂಡ್ ಬೈಕಾಮರಲಿಸಮ್. ನೆಕ್ಸ್ಟ್ US ಕಾನ್ಸ್ಟಿಟ್ಯೂಷನ್ ಇಂದ ಏನೇನ್ ತಗೊಬಂದಿದೀವಿ? ನಿಮ್ಗೆ ಆಲ್ರೆಡಿ ಹೇಳಿದಂಗೆ ನಾನು 2 ಪಾಯಿಂಟ್ಸ್ ಹೇಳಿದೀನಿ ಆಲ್ರೆಡಿ. ಒಂದು ಫಂಡಮೆಂಟಲ್ ರೈಟ್ಸ್ US ಇಂದ ತಂದಿರೋದು, ಇನ್ನೊಂದು ಜುಡಿಷಿಯಲ್ ಸುಪ್ರೀಮೇಸಿ ಅದನ್ನ. ಈಗ ನೆಕ್ಸ್ಟ್ ಇನ್ನ ಬೇರೆದಿದಾವೆ. ಯಾವ್ದಂದ್ರೆ ಫಂಡಮೆಂಟಲ್ ರೈಟ್ಸ್, ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ. ಏನ್ ಇಂಡಿಪೆಂಡೆನ್ಸ್ ನಾವು ಇವಾಗ ನಮ್ದ್ರಲ್ಲಿ ಏನ್ ಕಾನ್ಸ್ಟಿಟ್ಯೂಷನ್ ಇದೆ ಅದನ್ನ ಅಮೆರಿಕಾದಿಂದ ತಗೊಂಡಿರೋದು. ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ ಮತ್ತೆ ಜುಡಿಷಿಯಲ್ ರಿವ್ಯೂ ಕೂಡ ಅಲ್ಲಿಂದಾನೆ ಬಂದಿದ್ದು. ಇಂಪೀಚ್ಮೆಂಟ್ ಆಫ್ ಪ್ರೆಸಿಡೆಂಟ್ ಅಂದ್ರೆ ಪ್ರೆಸಿಡೆಂಟ್ ನ ಆ ಪೋಸ್ಟ್ ಇಂದ ತೆಗೆದಾಕುವಂಥದ್ದು. ಅದು ಕೂಡ US ಇಂದ ತಂದಿದ್ದು. ಮತ್ತೆ ರಿಮೂವಲ್ ಆಫ್ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ಜಡ್ಜಸ್, ಹಾಗೆ ಪೋಸ್ಟ್ ಆಫ್ ವೈಸ್ ಪ್ರೆಸಿಡೆಂಟ್. ಇಷ್ಟೂನು US ಕಾನ್ಸ್ಟಿಟ್ಯೂಷನ್ ಇಂದ ತಂದಿದ್ದು. ಇನ್ನೊಂದ್ಸಲ ಹೇಳ್ತೀನಿ, US ಕಾನ್ಸ್ಟಿಟ್ಯೂಷನ್ ಇಂದ ಫಂಡಮೆಂಟಲ್ ರೈಟ್ಸ್, ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ, ಜುಡಿಷಿಯಲ್ ರಿವ್ಯೂ, ಇಂಪೀಚ್ಮೆಂಟ್ ಆಫ್ ದ ಪ್ರೆಸಿಡೆಂಟ್, ರಿಮೂವಲ್ ಆಫ್ ಸುಪ್ರೀಂ ಕೋರ್ಟ್ ಅಂಡ್ ಹೈಕೋರ್ಟ್ ಜಡ್ಜಸ್ ಅಂಡ್ ಪೋಸ್ಟ್ ಆಫ್ ವೈಸ್ ಪ್ರೆಸಿಡೆಂಟ್. ಇಷ್ಟು US ಕಾನ್ಸ್ಟಿಟ್ಯೂಷನ್ ಇಂದ ಬಂದಿದ್ದು.
ನೆಕ್ಸ್ಟ್ ಐರಿಸ್ ಕಾನ್ಸ್ಟಿಟ್ಯೂಷನ್. ಐರಿಸ್ ಕಾನ್ಸ್ಟಿಟ್ಯೂಷನ್ ಇಂದ ಯಾವ್ದು ಅವಾಗ್ಲೇ ಒಂದು ಪಾಯಿಂಟ್ ಹೇಳಿದೆ ನಾನು, DPSP ಐರಿಸ್ ಕಾನ್ಸ್ಟಿಟ್ಯೂಷನ್ ಇಂದ ಬಂದಿದೆ ಅಂತ. ಇದು ತುಂಬಾ ಸಲ ಕ್ವಶನ್ ನ ಕೇಳಿದ್ದಾರೆ ಎಷ್ಟೊಂದು ಎಕ್ಸಾಮ್ಸ್ ಅಲ್ಲಿ. DPSP ಯಾವ ಕಾನ್ಸ್ಟಿಟ್ಯೂಷನ್ ಇಂದ ಬಾರೋ ಮಾಡ್ಕೊಂಡ್ ಬಂದಿದೆ ಅಂತ ಹೇಳಿ ಐರಿಸ್ ಅಂತ ಹೇಳ್ಬಿಟ್ಟು. ಅದಲ್ದಂತೆ ಇನ್ಯಾವ್ದು ನಾವು ಐರಿಸ್ ಕಾನ್ಸ್ಟಿಟ್ಯೂಷನ್ ಇಂದ ಬಾರೋ ಮಾಡಿರೋದು ಅಂತ ಹೇಳಿದ್ರೆ ನಾಮಿನೇಷನ್ ಆಫ್ ಮೆಂಬರ್ಸ್ ಟು ರಾಜ್ಯಸಭಾ. ರಾಜ್ಯಸಭೆಗೆ ನಾವು ನಾಮಿನೇಟ್ ಮಾಡ್ತೀವಿ ಮೆಂಬರ್ಸ್ ನ. ಸೊ ಆ ಫೀಚರ್ ಏನಿದೆ ಅದನ್ನ ಐರಿಸ್ ಕಾನ್ಸ್ಟಿಟ್ಯೂಷನ್ ಇಂದ ತಂದಿರೋದು. ಹಾಗೆ ಮೆಥಡ್ ಆಫ್ ಎಲೆಕ್ಷನ್ ಆಫ್ ಪ್ರೆಸಿಡೆಂಟ್. ನಾವು ಪ್ರೆಸಿಡೆಂಟ್ ನ ಎಲೆಕ್ಟ್ ಮಾಡಕ್ಕೆ ಕೆಲವೊಂದು ಮೆಥಡ್ ನ ಅಂದ್ರೆ ಯೂಸ್ ಮಾಡ್ತೀವಲ್ಲ, ಯಾವ ಮೆಥಡ್ ನಾವು ಎಲೆಕ್ಟ್ ಮಾಡಕ್ಕೆ ಅಂತ ಪ್ರೆಸಿಡೆಂಟ್ ನ, ಆ ಮೆಥಡ್ ನ ನಾವು ಐರಿಸ್ ಕಾನ್ಸ್ಟಿಟ್ಯೂಷನ್ ತಗೊಂಡ್ಬಂದಿದ್ದು. 3 ಐರಿಸ್ ಕಾನ್ಸ್ಟಿಟ್ಯೂಷನ್ ತಂದಿದ್ದು. ಒಂದು DPSP, ಇನ್ನೊಂದು ನಾಮಿನೇಷನ್ ಆಫ್ ಮೆಂಬರ್ಸ್ ಟು ದ ರಾಜ್ಯಸಭಾ, ಹಾಗೆ ಮೆಥಡ್ ಆಫ್ ಎಲೆಕ್ಷನ್ ಆಫ್ ಪ್ರೆಸಿಡೆಂಟ್. ಇಷ್ಟು ಐರಿಸ್ ಕಾನ್ಸ್ಟಿಟ್ಯೂಷನ್ ಇಂದ ತಗೊಬಂದಿದ್ದು. ನೆಕ್ಸ್ಟ್ ಕೆನಡಿಯನ್ ಕಾನ್ಸ್ಟಿಟ್ಯೂಷನ್. ಕೆನಡಿಯನ್ ಕಾನ್ಸ್ಟಿಟ್ಯೂಷನ್ ಇಂದ ನಾವೇನೇನ್ ಬಾರೋ ಮಾಡಿದ್ವಿ? ಫೆಡರೇಷನ್ ವಿತ್ ಸ್ಟ್ರಾಂಗ್ ಸೆಂಟರ್. ನಮ್ದು ಫೆಡರೇಷನ್ ಇದೆ, ಬಟ್ ಆದ್ರೆ ಸ್ಟ್ರಾಂಗ್ ಸೆಂಟರ್ ಇದೆ. ಆ ಫೀಚರ್ ಏನಿದೆ ಅದು ಕೆನಡಿಯನ್ ಕಾನ್ಸ್ಟಿಟ್ಯೂಷನ್ ಇಂದ ಬಂದಿದ್ದು. ಹಾಗೆ ವೆಸ್ಟಿಂಗ್ ಆಫ್ ರೆಸಿಡಿಯಲ್ ಪವರ್ ಇನ್ ಸೆಂಟರ್. ಈಗ ರೆಸಿಡಿಯರಿ ಪವರ್ಸ್ ಏನಿದೆ ಅಂದ್ರೆ, ರೆಸಿಡಿಯರಿ ಪವರ್ಸ್ ಅಂದ್ರೆ ಏನು? ಇವಾಗ ನಾನ್ ನಿಮಗೆ ಅವಾಗ್ಲೇ ಹೇಳಿದಂಗೆ ಲಿಸ್ಟ್ ಗಳಿದೆ ಅಂತ ಹೇಳಿದೆ. ಸ್ಟೇಟ್ ಲಿಸ್ಟ್ ಇದೆ, ಯೂನಿಯನ್ ಲಿಸ್ಟ್ ಇದೆ, ಕನ್ಕರೆಂಟ್ ಲಿಸ್ಟ್ ಇದೆ ಅಂತ. ಯೂನಿಯನ್ ಲಿಸ್ಟ್ ಆದ್ರೆ ಸೆಂಟರ್ ಮಾಡುತ್ತೆ, ಸ್ಟೇಟ್ ಲಿಸ್ಟ್ ಆದ್ರೆ ಸ್ಟೇಟ್ ಗಳು ಮಾಡುತ್ತೆ, ಕನ್ಕರೆಂಟ್ ಲಿಸ್ಟ್ ಅಂದ್ರೆ ಸ್ಟೇಟ್ ಸೆಂಟರ್ 2 ಮಾಡುತ್ತೆ ಅಂತ. ಬಟ್ ಆದ್ರೆ ಈ 3 ಲಿಸ್ಟ್ ಅಲ್ಲೂ ಇಲ್ಲದೆ ಇರೋ ಸಬ್ಜೆಕ್ಟ್ ಗಳು ಇರ್ತಾವಲ್ವಾ, ಅದನ್ನ ಯಾರು ಮಾಡ್ತಾರೆ? ಅದನ್ನ ರೆಸಿಡಿಯರಿ ಪವರ್ ಅಂತಾರೆ. ಅದ್ರಲ್ಲಿ ಇಲ್ಲದೆ ಇರೋಂತ ಏನು ಸಬ್ಜೆಕ್ಟ್ಸ್ ಗಳಿದಾವೆ ಆ ಸಬ್ಜೆಕ್ಟ್ಸ್ ಮೇಲೆ ಯಾರಿಗೆ ಅಧಿಕಾರ ಇರುತ್ತೆ ಅಂತ ಹೇಳ್ಬಿಟ್ಟು, ಅದು ಯಾರಿಗಿರುತ್ತೆ ಅಂದ್ರೆ ಸೆಂಟರ್ಗೆ ಇರುತ್ತೆ. ಅದನ್ನ ನಾವು ಕೆನಡಿಯನ್ ಕಾನ್ಸ್ಟಿಟ್ಯೂಷನ್ ಇಂದ ತಗೊಂಡ್ಬಂದ್ವಿ. ಅಂದ್ರೆ ವೆಸ್ಟಿಂಗ್ ಆಫ್ ರೆಸಿಡಿಯರಿ ಪವರ್ ಇನ್ ದ ಸೆಂಟರ್. ಇದನ್ನ ಕೆನಡಿಯನ್ ಕಾನ್ಸ್ಟಿಟ್ಯೂಷನ್ ಇಂದ ತಂದ್ವಿ. ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಆಫ್ ಸ್ಟೇಟ್ ಗವರ್ನರ್ ಬೈ ದ ಸ್ಟೇಟ್. ಆಮೇಲೆ ಅಡ್ವೈಸರಿ ಜುರಿಡಿಕ್ಷನ್ ಆಫ್ ಸುಪ್ರೀಂ ಕೋರ್ಟ್. ಇಷ್ಟು ಕೆನಡಿಯನ್ ಕಾನ್ಸ್ಟಿಟ್ಯೂಷನ್ ಇಂದ ತಂದಿರೋದು. ಇನ್ನೊಂದ್ಸಲ ಹೇಳ್ತೀನಿ. ಕೆನಡಿಯನ್ ಕಾನ್ಸ್ಟಿಟ್ಯೂಷನ್ ಇಂದ ಫೆಡರೇಷನ್ ವಿತ್ ಸ್ಟ್ರಾಂಗ್ ಸೆಂಟರ್, vesting of residuary powers in the center, appointment of state government, appointment of state governors by the center, and advisory jurisdiction of Supreme Court. ಇಷ್ಟು ಫೀಚರ್ಸ್ ನಾವು ಕೆನಡಿಯನ್ ಕಾನ್ಸ್ಟಿಟ್ಯೂಷನ್ ಇಂದ ತಗೊಬಂದಿರೋದು. ನೆಕ್ಸ್ಟ್ ಪಾಯಿಂಟ್ ಏನು? ಆಸ್ಟ್ರೇಲಿಯನ್ ಕಾನ್ಸ್ಟಿಟ್ಯೂಷನ್. ಆಸ್ಟ್ರೇಲಿಯನ್ ಕಾನ್ಸ್ಟಿಟ್ಯೂಷನ್ ಇಂದ ಯಾವ್ದನ್ನ ತಂದ್ವಿ? ಕನ್ಕರೆಂಟ್ ಲಿಸ್ಟ್ ಏನಿದೆ, ಕನ್ಕರೆಂಟ್ ಲಿಸ್ಟ್ ಅಂದ್ರೆ ನಾನು ಹೇಳ್ದೆ ಅವಾಗ್ಲೇ, ಸ್ಟೇಟ್ ಮತ್ತೆ ಸೆಂಟರ್ 2 ಕೂಡ ಲಾನ ಪಾಸ್ ಮಾಡಬಹುದು ಆ ಲಿಸ್ಟ್ ಮೇಲೆ ಅಂತ ಹೇಳಿ, ಅದು ಕನ್ಕರೆಂಟ್ ಲಿಸ್ಟ್. ಹಾಗೆ ಫ್ರೀಡಮ್ ಆಫ್ ಟ್ರೇಡ್, ಕಾಮರ್ಸ್ ಮತ್ತೆ ಇಂಟರ್ಕೋರ್ಸ್. ಅಂಡ್ ನೆಕ್ಸ್ಟ್ ಜಾಯಿಂಟ್ ಸಿಟ್ಟಿಂಗ್ ಆಫ್ 2 ಹೌಸಸ್ ಆಫ್ ಪಾರ್ಲಿಮೆಂಟ್. ಈ 3 ಫೀಚರ್ಸ್ ನ ಆಸ್ಟ್ರೇಲಿಯನ್ ಕಾನ್ಸ್ಟಿಟ್ಯೂಷನ್ ಇಂದ ತಗೊಬಂದಿದ್ದು. ನೆಕ್ಸ್ಟ್ ವೈಮರ್ ಕಾನ್ಸ್ಟಿಟ್ಯೂಷನ್ ಆಫ್ ಜರ್ಮನಿ. ಜರ್ಮನಿಯಿಂದ ಯಾವ್ದನ್ನ ಬಾರೋ ಮಾಡ್ಕೊಂಡ್ ಬಂದ್ವಿ? ಸಸ್ಪೆನ್ಷನ್ ಆಫ್ ಫಂಡಮೆಂಟಲ್ ಡ್ಯೂಟೀಸ್, ಫಂಡಮೆಂಟಲ್ ರೈಟ್ಸ್ ಡ್ಯೂರಿಂಗ್ ಎಮರ್ಜೆನ್ಸಿ. ಅಂದ್ರೆ ನಾನು ಅವಾಗ್ಲೇ ಹೇಳಿದೆ ನಿಮ್ಗೆ, ನ್ಯಾಷನಲ್ ಎಮರ್ಜೆನ್ಸಿ ಅಂತ ಹೇಳಿದ್ನಲ್ಲ. ನ್ಯಾಷನಲ್ ಎಮರ್ಜೆನ್ಸಿ ಆರ್ಟಿಕಲ್ 352 ಕೆಳಗಡೆ ಬರುತ್ತಲ್ಲ. ಸೊ ಹಂಗೆ ನ್ಯಾಷನಲ್ ಎಮರ್ಜೆನ್ಸಿನ ನಾವು ಡಿಕ್ಲೇರ್ ಮಾಡಿದಾಗ ಕೆಲವೊಂದು ಫಂಡಮೆಂಟಲ್ ರೈಟ್ಸ್ ಆಟೋಮೆಟಿಕಲಿ ಸಸ್ಪೆಂಡ್ ಆಗುತ್ತೆ, ಕೆಲವೊಂದನ್ನ ಪ್ರೆಸಿಡೆಂಟ್ ಸಸ್ಪೆಂಡ್ ಮಾಡ್ತಾರೆ. ಅದು ಕೂಡ ಪ್ರಾವಿಷನ್ಸ್ ಇದೆ. ಆ ಸಸ್ಪೆಂಡ್ ಮಾಡ್ತೀವಲ್ಲ ಫಂಡಮೆಂಟಲ್ ಡ್ಯೂಟೀಸ್ ನ ಡಿಕ್ಲೇರ್ ಮಾಡಿದಾಗ ಎಮರ್ಜೆನ್ಸಿನ, ಆ ಫೀಚರ್ ನ ನಾವು ಜರ್ಮನಿ ಕಾನ್ಸ್ಟಿಟ್ಯೂಷನ್ ಅಂದ್ರೆ ವೈಮರ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಅಲ್ಲಿಂದ ತಗೊಬಂದ್ವಿ. ನೆಕ್ಸ್ಟ್ ಸೋವಿಯತ್ ಕಾನ್ಸ್ಟಿಟ್ಯೂಷನ್ ಇಂದ ಯಾವ್ದು ಅಂತ? ಸೋವಿಯತ್ ಅಂದ್ರೆ USSR, ಇದು ರಷ್ಯಾದಿಂದ ಯಾವ್ಯಾವ ಫೀಚರ್ ನ ತಗೊಬಂದ್ವಿ? ಒಂದು ಫಂಡಮೆಂಟಲ್ ಡ್ಯೂಟೀಸ್, ಹಾಗೆ ಐಡಿಯಲ್ ಆಫ್ ಜಸ್ಟಿಸ್, ಸೋಷಿಯಲ್, ಎಕನಾಮಿಕ್ ಅಂಡ್ ಪೊಲಿಟಿಕಲ್. ಪ್ರಿಯಾಂಬಲ್ ಅಲ್ಲಿ ಐಡಿಯಲ್ ಆಫ್ ಜಸ್ಟಿಸ್ ಅಂತ ಇದೆ. ಸೊ ಅದೊಂದು ಪಾಯಿಂಟ್. ನೆಕ್ಸ್ಟ್ ಫಂಡಮೆಂಟಲ್ ಡ್ಯೂಟೀಸ್ ನಾವೇನು ಆಡ್ ಮಾಡಿದ್ವಿ. ಆಮೇಲೆ ಯಾವ ಫಂಡಮೆಂಟಲ್, ನಾನು ಅವಾಗ್ಲೇ ಹೇಳ್ದೆ ನಿಮ್ಗೆ, ಫಂಡಮೆಂಟಲ್ ಡ್ಯೂಟೀಸ್ ನ 42nd ಅಮೆಂಡ್ಮೆಂಟ್ ಆಕ್ಟ್ ಇಂದ ನಾವು ಆಡ್ ಮಾಡಿದ್ವಿ ಅಂತ ಹೇಳಿ 10 ಪಾಯಿಂಟ್ಸ್ ನ ಆಡ್ ಮಾಡಿದ್ವಿ. ಅದಾದ್ಮೇಲೆ 2002ರಲ್ಲಿ 86ನೇ ಅಮೆಂಡ್ಮೆಂಟ್ ಆಕ್ಟ್ ನ ಪಾಸ್ ಮಾಡಿ ನಾವು ಇನ್ನೊಂದು ಫಂಡಮೆಂಟಲ್ ಡ್ಯೂಟಿನ ಆಡ್ ಮಾಡಿದ್ವಿ. ಆ ಫಂಡಮೆಂಟಲ್ ಡ್ಯೂಟಿನ ಆಡ್ ಮಾಡೋದಕ್ಕೆ ಎಲ್ಲಿಂದ ತಂದ್ವಿ? ಅದನ್ನ ರಷ್ಯಾದಿಂದ ತಗೊಂಡಿದ್ದು. ಹಾಗೆ ಐಡಿಯಲ್ ಆಫ್ ಜಸ್ಟಿಸ್ ಅನ್ನೋದು ಪ್ರಿಯಾಂಬಲ್ ಇದೆ, ಐಡಿಯಲ್ ಆಫ್ ಜಸ್ಟಿಸ್ ಅಂತ ಹೇಳಿ, ಅದನ್ನು ಕೂಡ ರಷ್ಯಾದಿಂದಾನೇ ತಗೊಬಂದಿದ್ದು. ನೆಕ್ಸ್ಟ್ ಫ್ರೆಂಚ್ ಕಾನ್ಸ್ಟಿಟ್ಯೂಷನ್ ಇಂದ ಏನೇನ್ ತಂದ್ವಿ? ರಿಪಬ್ಲಿಕ್. ಪ್ರಿಯಾಂಬಲ್ ಅಲ್ಲಿ ರಿಪಬ್ಲಿಕ್ ಅನ್ನೋ ವರ್ಡ್ ನ ಏನ್ ಮಾಡಿದೀವಿ? ಮೆನ್ಷನ್ ಮಾಡಿದೀವಿ. ಅದನ್ನ ಎಲ್ಲಿಂದ ಬಾರೋ ಮಾಡಿದ್ದು? ಫ್ರೆಂಚ್ ಕಾನ್ಸ್ಟಿಟ್ಯೂಷನ್ ಇಂದ. ಹಾಗೆ ದಿ ಐಡಿಯಲ್ಸ್ ಆಫ್ ಲಿಬರ್ಟಿ, ಇಕ್ವಾಲಿಟಿ, ಫ್ರೆಟರ್ನಿಟಿ. ಪ್ರಿಯಾಂಬಲ್ ಅಲ್ಲಿ ಲಿಬರ್ಟಿ, ಇಕ್ವಾಲಿಟಿ, ಫ್ರೆಟರ್ನಿಟಿ ಅನ್ನೋದು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಕೆಲವೊಂದ್ಸಲ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ ಯಾವ್ಯಾವ್ದನ್ನ ನಾವು ಪ್ರಿಯಾಂಬಲ್ ಅಲ್ಲಿ ಮೆನ್ಷನ್ ಮಾಡಿದೀವಿ ಅಂತ. ರಿಪಬ್ಲಿಕ್, ಸೆಕ್ಯುಲರ್, ಸೋಷಿಯಲಿಸ್ಟ್, ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ, ಇದರಲ್ಲಿ ಯಾವ್ದಿದೆ ಪ್ರಿಯಾಂಬಲ್ ಅಲ್ಲಿ, ಯಾವ್ದಿಲ್ಲ ಅಂತ ಕೇಳ್ತಾರೆ. ಅದನ್ನ ಸ್ವಲ್ಪ ನೋಡ್ಕೋಬೇಕು.
ಸೊ ಇವಾಗ ಇದರಲ್ಲಿ ಫ್ರೆಂಚ್ ಕಾನ್ಸ್ಟಿಟ್ಯೂಷನ್ ಇಂದ ನಾವು ರಿಪಬ್ಲಿಕ್ ಮತ್ತೆ ಐಡಿಯಲ್ಸ್ ಆಫ್ ಲಿಬರ್ಟಿ, ಈಕ್ವಾಲಿಟಿ ಅಂಡ್ ಫ್ರೆಟರ್ನಿಟಿ ಇವಿಷ್ಟನ್ನ ಫ್ರೆಂಚ್ ಕಾನ್ಸ್ಟಿಟ್ಯೂಷನ್ ಇಂದ ತಗೊಬಂದಿದ್ದು. ನೆಕ್ಸ್ಟ್ ಸೌತ್ ಆಫ್ರಿಕನ್ ಕಾನ್ಸ್ಟಿಟ್ಯೂಷನ್. ಸೌತ್ ಆಫ್ರಿಕನ್ ಕಾನ್ಸ್ಟಿಟ್ಯೂಷನ್ ಇಂದ ಯಾವ್ದನ್ನ ತಂದ್ವಿ ಅಂತ ಹೇಳಿ, ಸೌತ್ ಆಫ್ರಿಕನ್ ಕಾನ್ಸ್ಟಿಟ್ಯೂಷನ್ ಇಂದ ಇವಾಗ ನಾವು ಕಾನ್ಸ್ಟಿಟ್ಯೂಷನ್ ನಾವು ಅಮೆಂಡ್ಮೆಂಟ್ ಮಾಡ್ತೀವಲ್ವಾ, ಅದು ಅಮೆಂಡ್ಮೆಂಟ್ ಮಾಡಕ್ಕೆ ಕೆಲವು ಯಾವ ತರ ಪ್ರೊಸೀಜರ್ ಇದೆಯಲ್ಲ, ಆ ಪ್ರೊಸೀಜರ್ ನಾವು ಸೌತ್ ಆಫ್ರಿಕನ್ ಕಾನ್ಸ್ಟಿಟ್ಯೂಷನ್ ಇಂದ ತಗೊಬಂದಿದ್ದು. ಅಂಡ್ ಅದ್ರ ಜೊತೆಗೆ ಎಲೆಕ್ಷನ್ ಆಫ್ ಮೆಂಬರ್ ಆಫ್ ರಾಜ್ಯಸಭಾ. ಈಗ ರಾಜ್ಯಸಭಾ ಮೆಂಬರ್ಸ್ ನ ಎಲೆಕ್ಷನ್ ಏನ್ ಮಾಡ್ತೀವಿ ಅದು ಸೌತ್ ಆಫ್ರಿಕನ್ ಕಾನ್ಸ್ಟಿಟ್ಯೂಷನ್ ಇಂದ ತಂದಿರೋದು. ಲೋಕಸಭಾ ಎಲೆಕ್ಷನ್ ಬೇರೆ ತರ ನಡೆಯುತ್ತೆ, ರಾಜ್ಯಸಭಾ ಎಲೆಕ್ಷನ್ ಬೇರೆ ತರ ನಡೆಯುತ್ತೆ. ಸೊ ರಾಜ್ಯಸಭಾ ಎಲೆಕ್ಷನ್ ಏನ್ ನಡೆಯುತ್ತೆ ಅದನ್ನ ಸೌತ್ ಆಫ್ರಿಕನ್ ಕಾನ್ಸ್ಟಿಟ್ಯೂಷನ್ ಇಂದ ತಗೊಬಂದಿದ್ದು. ನೆಕ್ಸ್ಟ್ ಜಪಾನೀಸ್ ಕಾನ್ಸ್ಟಿಟ್ಯೂಷನ್. ಜಪಾನೀಸ್ ಕಾನ್ಸ್ಟಿಟ್ಯೂಷನ್ ಇಂದ ಏನ್ ತಂದ್ವಿ, ಜಪಾನೀಸ್ ಕಾನ್ಸ್ಟಿಟ್ಯೂಷನ್ ಏನ್ ತಗೊಬಂದ್ವಿ, ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಅಂದ್ರೆ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತಂದ್ರೆ ಇವಾಗ ನಾನು ಅವಾಗ್ಲೇ ಕಂಪೇರ್ ಮಾಡಿದೆ ಹೇಳ್ದೆ, ಡ್ಯೂ ಪ್ರೊಸೆಸ್ ಆಫ್ ಲಾ ಅಂದ್ರೆ ಏನು, ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತಂದ್ರೆ ಏನು ಅಂತ. ಡ್ಯೂ ಪ್ರೊಸೆಸ್ ಈಗ ನಮ್ಮಲ್ಲಿ ಇರೋದು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ, ಅದು ಜಪಾನೀಸ್ ಇಂದ ತಗೊಂಡಿರೋದು. ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತಂದ್ರೆ ನಾವು ಈಗ ಜುಡಿಷಿಯರಿ ಏನಾದ್ರು ಚೆಕ್ ಮಾಡ್ಬೇಕಂದ್ರೆ ಅದು ವಿತಿನ್ ಲಾ ಇದೆಯಾ ಅಂತ ಅಷ್ಟೇ ಚೆಕ್ ಮಾಡುತ್ತೆ. ಅಂದ್ರೆ ಪವರ್ ಇದೆಯಾ ಪಾರ್ಲಿಮೆಂಟ್ ಗೆ ಆ ಲಾನ ಪಾಸ್ ಮಾಡಕ್ಕೆ, ಅಂಡ್ ಫಂಡಮೆಂಟಲ್ ರೈಟ್ಸ್ ಏನಾದ್ರು ವೈಲೇಟ್ ಆಗ್ತಿದ್ಯಾ ಅದರಿಂದ, ಮತ್ತೆ ಈ ತರ ಚೆಕ್ ಮಾಡುತ್ತೆ. ಅದು ಏನೋ ಎಕನಾಮಿಗೆ ಒಳ್ಳೇದಾ ಕೆಟ್ಟದ್ದಾ ಆತರ, ಅಂದ್ರೆ ಕಾನ್ಸ್ಟಿಟ್ಯೂಷನ್ ಬಿಟ್ಟು ಬೇರೆ ಬ್ರಾಡ್ ಆಗಿ ಆ ಹೊರ್ಗಡೆ ಬಂದು ಆತರ ಡಿಸೈಡ್ ಮಾಡಲ್ಲ. ಸೊ ಬರೀ ಲಾಗ್ ಮಾತ್ರ ಇದು ಏನು ಲಿಮಿಟೆಡ್. ಸೊ ಹಂಗಾಗಿ ಇದನ್ನ ಏನು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತ ಹೇಳಿ ಕರಿತೀವಿ. ಡ್ಯೂ ಪ್ರೊಸೆಸ್ ಆಫ್ ಲಾ ಅಂದ್ರೆ ಅದನ್ನೆಲ್ಲ ನೋಡುತ್ತೆ. ಕಾನ್ಸ್ಟಿಟ್ಯೂಷನ್ ಒಂದೇ ಅಲ್ಲ, ಇದು ಎಕನಾಮಿಕ್ ಒಳ್ಳೇದಾ ಜನರಿಗೆ ಒಳ್ಳೇದಾ ಎಲ್ಲದು ನೀಟಾಗೆಲ್ಲ ಹೊರ್ಗಡೆದೆಲ್ಲ ನೋಡಿ ಆಮೇಲೆ ಜಡ್ಜ್ಮೆಂಟ್ ನ ಕೊಡುತ್ತೆ. ಸೊ ಇದನ್ನ ನಾವು ಏನಂತ ಡ್ಯೂ ಪ್ರೊಸೆಸ್ ಆಫ್ ಲಾ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ನೆಕ್ಸ್ಟ್ ಫೀಚರ್ ಆಫ್ ಕಾನ್ಸ್ಟಿಟ್ಯೂಷನ್. ನೆಕ್ಸ್ಟ್ ಫೀಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಹೇಳೋಣ, ಅವಾಗ್ಲೇ ನಿಲ್ಸಿದೆ. ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಕೋಆಪರೇಟಿವ್ ಸೊಸೈಟೀಸ್ ಅಂತ ಹೇಳಿ. ಕೋಆಪರೇಟಿವ್ ಸೊಸೈಟೀಸ್ ಇದು ಇಂಪಾರ್ಟೆಂಟ್. ಫಂಡಮೆಂಟಲ್ ರೈಟ್ಸ್ ಅಲ್ಲಿ ನಾವು ಆಡ್ ಮಾಡಿದ್ವಿ 97th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್. ಅದನ್ನ ಪಾಸ್ ಮಾಡಿ 97ನೇದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ನ ಪಾಸ್ ಮಾಡಿ ಕೋಆಪರೇಟಿವ್ ಸೊಸೈಟಿನ ಆಡ್ ಮಾಡ್ತೀವಿ. ಎಲ್ಲೆಲ್ಲ ಆಡ್ ಮಾಡ್ತೀವಿ, ಯಾವ ಪ್ರೊವಿಷನ್ಸ್ ಆಡ್ ಮಾಡ್ತೀವಿ ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಆರ್ಟಿಕಲ್ 19 ಕೆಳಗಡೆ, ಆರ್ಟಿಕಲ್ 19 ಕೆಳಗಡೆ ಅಂದ್ರೆ ಕೋಆಪರೇಟಿವ್ ಸೊಸೈಟಿನ ರೈಟ್ ಟು ಫಾರ್ಮ್ ಕೋಆಪರೇಟಿವ್ ಸೊಸೈಟಿ, ಅದು ಫಂಡಮೆಂಟಲ್ ರೈಟ್ ಅಂತ ಹೇಳಿ ಒಂದನ್ನ ಆಡ್ ಮಾಡ್ತೀವಿ. ಹಾಗೆ DPSP ಕೂಡ ಒಂದು ಆರ್ಟಿಕಲ್ ನ ಆಡ್ ಮಾಡ್ತೀವಿ, 43B ಅಲ್ಲಿ ಏನಂತ ಏನ್ ಮಾಡ್ತೀವಿ ಅಂದ್ರೆ ಡೈರೆಕ್ಟ್ ಅಂದ್ರೆ ಕೋಆಪರೇಟಿವ್ ಸೊಸೈಟೀಸ್ ಏನಿದೆ ಅದನ್ನ ಪ್ರಮೋಷನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು DPSP ಕೂಡ ಆಡ್ ಮಾಡ್ತೀವಿ. ನೆಕ್ಸ್ಟ್ ಇನ್ನೊಂದು ಏನು 9B ಪಾರ್ಟ್ 9B ಕೂಡ ಆಡ್ ಮಾಡ್ತೀವಿ. ಅದು ಆರ್ಟಿಕಲ್ 243ZH ಇಂದ ಆರ್ಟಿಕಲ್ 243ZT ಏನೇನೇನ ಆಡ್ ಮಾಡ್ತೀವಿ. ಫಸ್ಟ್ ಆಫ್ ಆಲ್ 97 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್. ಕೋಆಪರೇಟಿವ್ ಸೊಸೈಟಿನ ಯಾವ ಅಮೆಂಡ್ಮೆಂಟ್ ಆಕ್ಟ್ ಇಂದ ತಂದಿದ್ದು ಅಂದ್ರೆ 97ನೇ ಅಮೆಂಡ್ಮೆಂಟ್ ಆಕ್ಟ್ ಇಂದ. ಅದರಿಂದ ಏನೇನ್ ಚೇಂಜಸ್, ಎಲ್ಲೆಲ್ಲಿ ಚೇಂಜಸ್ ಆಯ್ತು, ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಚೇಂಜಸ್ ಆಯ್ತಾ, ಹೌದು. ಎಲ್ಲಿ ಚೇಂಜಸ್ ಆಯ್ತು, ಆರ್ಟಿಕಲ್ 19 ಅಲ್ಲಿ. ನೆಕ್ಸ್ಟ್ DPSP ಚೇಂಜಸ್ ಆಯ್ತಾ, ಹೌದು. DPSP ಅಲ್ಲಿ 43B ನ ಆಡ್ ಮಾಡಿದ್ರು. ಹಾಗೆ ಪಾರ್ಟ್ಸ್ ನ್ಯೂ ಪಾರ್ಟ್ ನ ಆಡ್ ಮಾಡಿದ್ವಿ, ಯಾವುದು 9B. ಫಸ್ಟ್ ನಿಮ್ಗೆ ಅವಾಗ್ಲೇ ಹೇಳ್ದೆ ಪಾರ್ಟ್ 9 ಏನು ಪಂಚಾಯತ್, ಪಾರ್ಟ್ 9A ಏನು ಮುನ್ಸಿಪಾಲಿಟೀಸ್, ಪಾರ್ಟ್ 9B ಕೋಆಪರೇಟಿವ್ ಸೊಸೈಟಿ. ಪಾರ್ಟ್ 9B ಅಂದ್ರೆ ಎಲ್ಲಿಂದ ಆರ್ಟಿಕಲ್ ಶುರುವಾಗುತ್ತೆ, ಆರ್ಟಿಕಲ್ 243ZH ಇಂದ ಆರ್ಟಿಕಲ್ 243ZT ಇಲ್ಲಿವರೆಗೂ. ಇಲ್ಲಿಗೆ ಫೀಚರ್ಸ್ ಮುಗೀತು. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಪ್ರಿಯಾಂಬಲ್ ಮೇಡಮ್ ಸಾಕು ಅನ್ಕೊಂತೀನಿ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ. ಹೌದಾ? ಹಾ. ಸರಿ ಸರ್, ಓಕೆ ಸರ್. ಸ್ನೇಹಿತರೆ ಯಾರಿಗಾರು ಡೌಟ್ ಇದೆಯಾ? ಯಾರು ಡೌಟ್ ಇದ್ರೆ ಕೇಳಿ, ಮೇಡಮ್ ನಿಮ್ಗೆ ಅದನ್ನ ಕ್ಲಿಯರ್ ಮಾಡ್ಕೊಡ್ತಾರೆ. ಭವಿತ್ ಅವರೇ ಹಾಗೇನೆ ಕೋಮಲ್ ಅವರೇ ಕೇಳಿ, ಏನಾದ್ರು ಡೌಟ್ ಇದ್ರೆ ಅನ್ಮ್ಯೂಟ್ ಮಾಡಿ ಮಾತಾಡಿ. ಭವಿತ್ ಅವರೇ ಕೋಮಲ್ ಅವರೇ ನಿಮ್ಗೆ ಯಾರು ಡೌಟ್ ಇದ್ರೆ ನಿಮ್ಮ ಆಡಿಯೋನ ಅನ್ಮ್ಯೂಟ್ ಮಾಡಿ ಕೇಳಿ, ಮೇಡಮ್ ಅದನ್ನ ಕ್ಲಿಯರ್ ಮಾಡ್ಕೊಡ್ತಾರೆ. ಸರ್ ನಮಸ್ತೆ. ನನ್ಗಂತೂ ಯಾವ್ದೇ ರೀತಿ ಡೌಟ್ ಇಲ್ಲ, ಚೆನ್ನಾಗಿ ಹೇಳಿದಾರೆ ಸರ್ ಮ್ಯಾಮ್ ಎಲ್ಲಾನು. ಓಕೆ, ಥ್ಯಾಂಕ್ ಯು ಭವಿತ್ ಅವರೇ. ಮೇಡಮ್ ನಮಸ್ತೆ. ಹಲೋ.
ಮೇಡಮ್ ಕೇಳಿಸ್ತಿದ್ಯಾ? ಹಲೋ ಸರ್ ಹೇಳಿ ಕೇಳಿಸ್ತಿದೆ ಹಾ ಹೇಳಿ ಸರ್. ಮೇಡಮ್, ಇನ್ನೊಂದು ನನ್ ಕಡೆಯಿಂದ ಒಂದು ರಿಕ್ವೆಸ್ಟ್ ಅಂದ್ರೆ, ಹೇಳಿ ಸರ್. ಅದೇ ನಮ್ಮ ಸಂತೋಷ್ ಅಂತ ಹೇಳಿದ್ರಲ್ಲ, ಆತರ ಏನಂದ್ರೆ ಆಲ್ಮೋಸ್ಟ್ ಇದು ಫೀಚರ್ಸ್ ಆಗ್ಲಿ ಮತ್ತೆ ಇದಿದೆಯಲ್ಲ ಅದೆಲ್ಲಾನು ಒಂಚೂರು ಕನ್ನಡದಲ್ಲಿ ಹೇಳಿದ್ರೆ ಅನುಕೂಲ ಆಗುತ್ತೆ. ನಮ್ಮ ಎಲ್ಲರಿಗೂ ಅಷ್ಟು ಇಂಗ್ಲಿಷ್ ಅಲ್ಲಿ ಸ್ವಲ್ಪ ಕನ್ವಿನಿಯನ್ಸ್ ಇಲ್ಲ, ಹಾಗಾಗಿ. ಆ, ಸರಿ ಸರ್, ಓಕೆ ಸರ್, ನೆಕ್ಸ್ಟ್ ಕ್ಲಾಸ್ ಟ್ರೈ ಮಾಡ್ತೀನಿ. ಹಾ ಮೇಡಮ್. ಆಮೇಲೆ ಇನ್ನೊಂದು ಮೇಡಮ್, ನೆಕ್ಸ್ಟ್ ಇವಾಗ ಏನ್ ಮಾಡಿದ್ರಲ್ಲ ಅದನ್ನ ನೆಕ್ಸ್ಟ್ ಒಂದ್ 10 ನಿಮಿಷ ರಿವ್ಯೂ ಮಾಡಿ ನೆಕ್ಸ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡಿದಾಗ ನೆಕ್ಸ್ಟ್ ವೀಕ್. ಓಕೆ ಸರ್, ಆಯ್ತು, ರಿವಿಷನ್ ಮಾಡ್ತೀನಿ. ಹಾ ಮೇಡಮ್. ಇಲ್ಲ ಮೇಡಮ್, ತುಂಬಾ ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿದೆ, ವಿಶ್ಲೇಷಣೆ ಮತ್ತೆ ಪಾಯಿಂಟ್ ಔಟ್ ಮಾಡೋದು ಎಲ್ಲ ತುಂಬಾ ಚೆನ್ನಾಗಿದೆ. ಬಟ್ ಅದೇ ಹೇಳ್ದಲ್ಲ, ನಮ್ಮ ಬ್ಲೈಂಡ್ಸ್ ಅಲ್ಲಿ ಎಲ್ಲರಿಗೂ ಕೂಡ ಇಂಗ್ಲಿಷ್ ಅಷ್ಟು ಕನ್ವಿನಿಯನ್ಸ್ ಇಲ್ಲ, ಸೊ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಮೇಡಮ್, ಅದೇ ತಗೋಸ್ಬೇಡಿ. ಸರಿ ಸರ್, ಓಕೆ. ಓಕೆ ಮೇಡಮ್, ಥ್ಯಾಂಕ್ ಯು. ಸ್ನೇಹಿತರೆ, ಈ ಒಂದು ಸರ್. ಜ್ಞಾನ ಸಿಂಚನ ಸರ್, ವೆಬಿನಾರ್ಗೆ ಹೇಳಿ ಮೇಡಮ್. ಸರ್ ಅದೇ ನೆಕ್ಸ್ಟ್ ಹೇಳ್ಬೇಕಾದ್ರೆ ಒಂದು 2 ಡೇಸ್ ಮುಂಚೆ ಹೇಳಿ ಅಂತ ಹೇಳಿದ್ರು. ಹಾ ಮೇಡಮ್, ಖಂಡಿತ. ಮೇಡಮ್, ಇವಾಗ 1 ವೀಕ್ ಅಲ್ಲಿ ಯಾವಾಗ ನಿಮ್ಗೆ ಕನ್ವಿನ್ಸ್ ಆಗಿರುತ್ತೆ? ವೀಕ್ ಸರ್ ಡೇಸ್ ಆಕ್ಚುಲಿ ಅಲ್ಲಿ? ನಂಗೆ ಬೇರೆ ದಿನ ನಂಗೂ ಕ್ಲಾಸ್ ಇದೆ. ಹಾ. ಸ್ಯಾಟರ್ಡೆ ಸಂಡೇ ಆದ್ರೆ ಅವತ್ತು ಯಾವತ್ತಾದ್ರೂ ಸ್ಯಾಟರ್ಡೆ ಸಂಡೇ. ಮೇಡಮ್, ಸಾಟರ್ಡೆ ಮಾಡ್ಕೊಬಿಡಿ ಸಂಜೆ 6 ಗಂಟೆಗೆ. ಓಕೆ ಅದೇ ಇದ್ ಮಾಡ್ಕೊಂಬಿಡಿ ಮೇಡಮ್, ಫಿಕ್ಸ್ ಮಾಡ್ಕೊಬಿಡಿ. ಸರ್. ಆಕ್ಚುಲಿ ತುಂಬಾ ಇದೆ ಪೊಲಿಟಿ, ಎಲ್ಲಾ ಎಕ್ಸಾಮ್ಸ್ಗೂ ಹೆಲ್ಪ್ ಆಗುತ್ತೆ. ಸೊ ಅದೇ ಮೇಡಮ್, ಗೊತ್ತಾಯ್ತು. ಒಂದ್ ಕಡೆಯಿಂದ ತುಂಬಾ ಇದೆ, ಹೇಳಿದ್ದೆ, ತುಂಬಾ. ಹಾ ಮೇಡಮ್, ತುಂಬಾ ಟೈಮ್ ಇದೆ. 6ರಿಂದ ಒಂದು 7:15 7:30 ತನಕನೂ ಮಾಡ್ಬೋದು ಮೇಡಮ್, ಏನ್ ತೊಂದ್ರೆ ಇಲ್ಲ. ಒಂದಿನ 1 ಅವರ್ ಮಾಡ್ಬೋದು. ಓಕೆ ಓಕೆ ಮೇಡಮ್, ಥ್ಯಾಂಕ್ ಯು. ಸ್ನೇಹಿತರೆ, ಇದುವರೆಗೂ ಪುಣ್ಯ ಮೇಡಮ್ ರವರು ಇವತ್ತಿನ ಒಂದು ಕಾರ್ಯಾಗಾರದ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ತಮ್ಮ ಅತಿಯಾದ ಕಾರ್ಯತೊತ್ತಡದ ನಡುವೆಯೂ ಕೂಡ ಅತ್ಯಮೂಲ್ಯವಾದ ಸಮಯವನ್ನ ನಮ್ಮ ದೃಷ್ಟಿ ವಿಶ್ವಾಸಿ ಬಂಧುಗಳಿಗಾಗಿ ಮೀಸಲಿಟ್ಟಿದ್ದಕ್ಕಾಗಿ, ಈ ಒಂದು ಕಾರ್ಯಾಗಾರದ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದಕ್ಕಾಗಿ ನಮ್ಮ ಸಮೂಹದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಮೇಡಮ್ ತುಂಬಾ ಚೆನ್ನಾಗಿ ಮಾಡಿದ್ರಿ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.